शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಎಷ್ಟೋ ಧೈರ್ಯ ನಿನ್ಗೆ? ನಮ್ಮ ಹತ್ರ ಕಾಸು ತಗೊಂಡು ಜಮೀನ ಬೇರೆಯವ್ರಿಗೆ ಮಾರ್ತೀಯ? ನಾವೇನ್ ಕಾಸು ಕೊಡದೆ ಕಲ್ಲ ಕೊಟ್ಟಿದ್ವಿ? ಏಯ್ ಹಾಕೋ ಸೈನು. 10 ಲಕ್ಷಕ್ಕೆ ಹೋಗೋ ಜಮೀನ್ 1 ಲಕ್ಷಕ್ಕೆ ಕೇಳಿದ್ರೆ ಯಾವನ್ ಕೊಡ್ತಾನೆ? ನನ್ಗೆ ಹಿಂದಿರಿಗ್ ಮಾತಾಡ್ತೀಯೇನು? ಅಣ್ಣ ಇವಂದಿಷ್ಟೇ ಅಲ್ಲಣ್ಣ, ನಮ್ ಕಾಮೇಶ್ವರನಿಗೆ ಬಾಯಿಗೆ ಬಂದಂಗ್ ಬೈತಾನೆ. ನೀವು ಬೇರೆಯವ್ರ ಜಮೀನ್ ಕಿತ್ಕೊಳ್ಳೋದ್ರಿಂದಾನೆ ನಮ್ ಕಾಮೇಶ್ವರ ಸೊಂಟ ಮುರ್ಕೊಂಡು ಹಾಸಿಗೆ ಹಿಡ್ದಿರೋದಂತ ಹೇಳ್ತಾನೆ. ಹೌದೇನೋ ಇವಾನ್? ಹೌದು. ಮತ್ತೆ ನಿಮ್ಮಂತ ಶ್ರೀಮಂತರಲ್ಲ ನಮ್ಮಂತ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಆ ದೇವ್ರು ಸುಮ್ನೆ ಬಿಡ್ತಾನ? ಲೇ ನಿನ್ ತಮ್ಮ ಮಾಡಿರೋ ಆಟಕ್ಕೆ ಜೀವನ ಪೂರ್ತಿ ಆ ದೇವ್ರ ಮೇಲೆ ಎದ್ದೇಳ್ತಿರಂಗ್ ಮಾಡ್ಬಿಟ್ಟವನೆ. ನನ್ನ ತಮ್ಮ, ನನ್ನ ಜೀವ, ನನ್ನ ಉಸಿರು, ನನ್ನ ಸರ್ವಸ್ವ. ಅವನ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದ್ರು ಯಾರದು? ಯಾರದು? ಅಣ್ಣ ಅಣ್ಣ ಕಾಪಾಡಿ! ಅಣ್ಣ ಕಾಪಾಡಿ! ಯಾರೋ ಬಂದಿದ್ರು ಅಣ್ಣ. ಅಣ್ಣ ಅಣ್ಣ ಕಾಪಾಡಿ! ಅಣ್ಣ ಕಾಪಾಡಿ! ಯಾರೋ ಬಂದಿದ್ರು, ಕಾಪಾಡಿ ಅಣ್ಣ. ಏನಾಯ್ತು ಕಾಮು? ನನ್ನ ಯಾರೋ ಸಾಯ್ಸಕ್ ಬಂದಿದ್ರು ಅಣ್ಣ. ಅಣ್ಣ 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 ಯಾರೋ ಯಾರೋ ನಿನ್ ಮುಖ ನೋಡ್ದ್ಯಾ? ಮುಖ ಮುಚ್ಚಿತ್ತಣ್ಣ, ಕಾಪಾಡೋಣ. ಏಯ್ ಹೋಗ್ರೋ, ಎಲ್ಲ ಕಡೆ ಹುಡುಕಿ ನನಗೆ ಭಯ. ಸಿಕ್ಕಿದ್ರೆ ಸಿಗ್ಲಾಕ್ರಿ, ಹೋಗ್ರೋ. ಸರಿ ಅಣ್ಣ. ಲೇ ಕೆಂಚ, ಯಾರಾದ್ರೂ ಕಾಣ್ತಿದಾರಣ್ಣ? ಯಾರು ಇಲ್ಲ ಅಣ್ಣ. ನೀನೇನು ಭಯ ಬೀಳ್ಬೇಡ, ನಿನ್ ಜೊತೆ ನಾನಿರ್ತೀನಿ. ಅಣ್ಣ ಬೇಡ ಅಣ್ಣ, ನಾನು ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ ಅಣ್ಣ. ಅಣ್ಣ ಎಲ್ಲ ಕಡೆ ಹುಡ್ಕುದ್ವಿ, ಯಾರು ಇಲ್ಲ ಅಣ್ಣ. ನಾವು ಹೊರಗಡೆ ಇದ್ವಿ, ಒಳಗೆ ಯಾರು ಬಂದಿಲ್ಲ ಅಣ್ಣ. ಹಂದಿ ನನ್ನ ಮಕ್ಳ, ನೀವು ಎಲ್ಲಿ ತಿನ್ಕೊಂಡು ಎಲ್ಲಿ ಬಿದ್ದಿದ್ರು? ಅಣ್ಣ ನಿಜವಾಗ್ಲೂ ಬಂದಿದ್ರಣ್ಣ. ಕಾಮು, ನೀನೇನು ಹೆದರ್ಕೋಬೇಡ, ಕಾಸೇಶ್ವರ ಇಲ್ಲೇ ಇರ್ತಾನೆ. ನಿನಗೇನು ಆಗ್ದಂಗೆ ನಾವು ನೋಡ್ಕೋತೀವಿ. ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಸರಿ ಅಣ್ಣ. ಬನ್ರ ಕಾಮು, ಭಯ ಬೀಳ್ಬೇಡ.
ಇದೇನ್ ಶಿವಣ್ಣ ನೀನ್ ಎಳ್ನೀರು ಎತ್ತಾಗ್ತಾ ಇದೀಯಾ? ನಿನ್ ಮಗ ಎಲ್ಲೋದ? ಬಾರ ಜನ ಎದೆ ಎತ್ತರಕ್ಕೆ ಬೆಳೆದಿರೋ ಮಗ ಇದ್ರು ನಾನು ಎಳ್ನೀರು ಎತ್ತಾಕೋ ತಪ್ಪಲಿಲ್ಲ. ಓ, ಊರಿಗೆಲ್ಲ ಉಪಕಾರ ಮಾಡ್ತೀನಿ ಅಂತಾನೆ ನೀನು ಸಹಾಯ ಮಾಡಲ್ವಾ? ಹೌದಪ್ಪ, ಕಂದದ ಕಟ್ಟಿ ನಮ್ಮನೆದೆಯ, ಆದ್ರೆ ಗಮಲ ಎಲ್ಲ ಊರವ್ರಿಗೆ. ಸರ್ ಹೊತ್ತಲ್ಲಿ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ಸಹಾಯ ಮಾಡು ಅಂತ ಕೇಳಿದ್ರೆ ಸಾಕು, ಯಾರು ಎತ್ತ ಅಂತ ವಿಚಾರಿಸ್ತೆ ಓಡ್ ಹೋಯ್ತಿರ್ತಾನೆ ಸಹಾಯ ಮಾಡಕ್ಕೆ. ಹಂಗಾರೆ ಮನೆಗ್ ಮಾರಿ ಪರರಿಗೆ ಉಪಕಾರಿ ಅನ್ನಂಗ ಆಯ್ತು ನಿನ್ ಮಗನ ಕೆಲಸ. ಈಗ ಲೋಗವನೆ ಯಾವನಿಗೆ ಗೊತ್ತು ಯಾರಿಗೆ ಸಹಾಯ ಮಾಡ್ಬೇಕು ಅಂತ, ಎಲ್ಲಿ ಓಡೋಗ್ತಾವನೋ ಏನೋ. ಹಲೋ ರಾಜ ಎಲ್ಲಿದ್ಯಾ? ಏನ್ ಸರ್ ಅಕ್ಷಮವ ಫೋನ್ ಮಾಡ್ಬಿಟ್ಟಿದ್ಯಾ? ರಾಜ ನನ್ನ ಕಾಪಾಡೋ, ಜುಂಜಿನ ಕಡೆ ರೌಡಿಗಳು ನನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೋ, ಸಾಯಿಸ್ಬಿಡ್ತಾರೋ, ಬೇಗ ಬರೋ. ಎಲ್ಲಿದ್ಯಾ? ಬಂದ್ಬಿಟ್ರು ಕಣ, ಬರೋ. ಜುಂಜುನ್ ಕಡೆಯವರು ಹೊಡೆಯಕ್ ಬರ್ತಾವ್ರ, ಅಟ್ಟಸ್ಕೊ ಬರ್ತಾವ್ರ. ಯಾಕೆ ಮಾವ? ಹರಿಕತೆ ಹೇಳಕ್ಕೆ ಟೈಮ್ ಇಲ್ಲ, ಬೇಗ ಬರೋ. ಈಗ ನೀನ್ ಎಲ್ಲಿದ್ಯಾ? ಬೀರೇಶ್ವರನ ಗುಡಿ ರೋಡಲ್ಲಿ ಓಡ್ತಾ ಇದ್ದೀನಿ, ಬೇಗ ಬರೋ. ನೀನ್ ಹಂಗೇ ಓಡ್ಕೊಂಡ್ ದೇವಸ್ಥಾನ ಹತ್ರ ಕರ್ಕೊಂಬಾ, ಪೂಜೆ ಮಾಡಿ ಪ್ರಸಾದ ಕೊಡುವ. ಆಯ್ತಾಯ್ತು, ಬಂದೆ. ನೋಡ್ರ ಅಣ್ಣ 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 ಯಾಕಣ್ಣ? ಏನಾಯ್ತ್ರಣ್ಣ? ನಮ್ಮ ಮಾವನ್ ಯಾಕಣ್ಣ ಅಟ್ಟಿಸ್ಕೊಂಡ್ ಬರ್ತಾ ಇದ್ದೀರಾ? ಬಡ್ಡಿ ಸಮೇತ ಸಾಲ ತೀರ್ಸಿದ್ರು, ನನ್ ಮನೆ ಡಾಕ್ಯುಮೆಂಟ್ಸ್ ಕೊಡ್ತಲ್ಲ ನೋಡಿ ಇವ್ರು. ತಪ್ಪಲ್ವಣ ನೀವು ಮಾಡ್ತಿರೋದು? ತಪ್ಪು ರಾಜ, ದೊಡ್ಡ ತಪ್ಪು. ಈ ನವರಂಗಿ ಲೋಕಕ್ಕೆ ಹೊಸ್ಬ ಅನ್ಸುತ್ತಲ್ವಾ? ಸೈಲೆಂಟ್ ಆಗಿದ್ ಬಿಡ್ಕಂದ. ಈ ನವರಂಗಿ ಲೋಕಕ್ಕೆ ಎಂಟ್ರಿ ಕೊಟ್ಟಿರೋದೆ ನಿನ್ನಂತವನ್ನ ಹೊಸ್ಕಾಕಕ್ಕೆ. ಲೇ, ನೀನಂತ ಒಂದು ಬೇಜಾನ್ ಜನ ನೋಡಿದ್ದೀನಿ, ಹೋಗಪ್ಪ ನೀನು, ಹೋಗಲೇ, ಹೋಗ. ಬೇಜಾನ್ ಜನ ನೋಡಿರ್ಬೋದು, ಆದ್ರೆ ನನ್ನಂತವ್ನ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ ನೋಡು. ಮಾತಾಡ್ಬೇಕಣ್ಣ, ಇಲ್ಲ ಅಂದ್ರೆ ಈ ದೇಶದಾಗ ಬದುಕಕ್ ಆಗಕ್ಕಿಲ್ಲ. ಈ ಜುಂಜುನ್ ಹವಾ ನಿನಗಿನ್ನೂ ಗೊತ್ತಿಲ್ಲ ರಾಜ. ಹವಾ ಮಡಗಿರೋ ಆನೆ ಪಳಗಿಸಕ್ಕೂ ಒಂದ್ ಅಂಕುಶ ಇರುತ್ತೆ. ನಿನ್ಗಿನ್ನ ನನ್ ಬಗ್ಗೆ ಗೊತ್ತಿಲ್ಲ. ಲೆಮರಿ, ಬಾಯಿ ಮುಚ್ಕೊಂಡು ಬಾಯಿ ಬಣ್ಣ ಚೀಪ್ಕೊಂಡು ನಮ್ಮ ಹುಡುಗನ್ನ ಬಿಟ್ಬಿಟ್ಟು ಹೋಯ್ತಾ ಇರ್ಬೇಕು. ಬೇರೆಯವ್ರು ಯಾರಾದ್ರೂ ಆಗಿದ್ರೆ ಬಿಟ್ಟೋಡೋಗ್ಬಿಡ್ತಿದ್ದೆ, ಆದ್ರೆ ಫ್ರೆಂಡು ಬಿಟ್ಟೋಗೋ ಮಾತೇ ಇಲ್ಲ. ನೀನ್ ನಮ್ನೆಲ್ಲ ಓಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀಯಾ? 1 2 3 4 5 ಏನ್ ಮಗ್ಗಿ ಅನಿಸ್ತಿದ್ಯೇನೋ ನೀನು? ಮಗ್ಗಿ ಎಲ್ಲ ಒಂದ್ ಆಂಬುಲೆನ್ಸ್ ಸಾಕಾಯ್ತದ ಅಂತ ನೋಡ್ತಾ ಇದ್ದೀನಿ. ಅಯ್ಯೋ, ನನ್ನನ್ನ ಆಂಬುಲೆನ್ಸ್ ಅಲ್ಲಿ ಯಥಾ ಕಡೋಗಂಗ್ ಹೊಡಿತೀಯಾ? ನಾವ್ ಹೊಡಿಯಕ್ ನಿಂತ್ರೆ ಎತ್ಕೊಂಡ್ ಹೋಗಂಗೆ ಹೊಡಿಯೋದು. ಕಾತ್ರಸ ಕತ್ತರಿಸ್ಬಿಟ್ಟ. ಹೆಂಗಿದೆ ನಮ್ ಹವಾ ಮಾವ? ಕ್ಯಾಚ್. ಅಯ್ಯೋಲೇ ನಾಯಿ, ಅವ್ರನ್ನ ಕತ್ತರಿಸು ಅಂದ್ರೆ ನಂದನ್ನೇ ಕತ್ತರಿಸ್ಬಿಟ್ಟ. ಹೋಗ ಅವ್ನು ಕತ್ತರಿಸೋಗ.
ನಾಯಿ ಓಡಿ ಯಾವ ಲೇ ಆ ಬೆರಳು ಕೊಟ್ಬಿಡೋ ಇನ್ನು ಹಸಿ ಆಗೈತೆ ಅಲ್ಟಿಸ್ಕೊ ಹೇಳ ನೀನು ಹೋಗ ಸೈಡ್ಗೆ. ಏಯ್ ಹೆಂಗೆ ಜುಂಜಾ? ಕರಡಿ ಅವ್ರು ಪೇಪರ್ ಅಂತ ಕೊಟ್ಬಿಡು. ಅವ್ರೇನಾರು ಬೆರಳೆ ಕೊಟ್ರೆ ನಾನು ಹಂಗೆ ಅಂಟಿಸ್ಕೊಂಡ್ಬಿಡ್ತೀನೋ. ತಗೋಪಜಿ ಕೊಡಪಜಿ. ನನ್ನ ಬೆರಳು. ಲೇ ಜುಂಜಾ, ಈಗ ಎಗ್ರಾಡಿದ್ಕೆ ಬೆರಳು ತುಂಡಾಯ್ತು. ಇನ್ನೊಂದ್ ಸತಿ ಎಗ್ರಾಡಿದ್ರೆ ನನ್ ಸರ್ಕಾರಕ್ಕೆ ಸವಾಲ. ಓಡ್ರಲೇ. ಲೇ ಜುಂಜಾ ನಿಂತ್ಕೊಳ್ಳ ಅಲ್ಲಿ. ಬೆರಳ್ ಸೋರೋದ್ಮೇಲೆ ನನ್ಗೇನಾದ್ರೂ ಹೊಡಿಬೇಕು ಅನ್ಸುದ್ರೆ ನೀನೇನ್ ಹುಡಿಕೊಂಬರೋದ್ ಬೇಕಾಗಿಲ್ಲ. ತಗೋ ನನ್ ಫೋನ್ ನಂಬರು, ಬರೀ ಮಿಸ್ ಕಾಲ್ ಕೊಡು, ಹುಡಿಕೊಂಬಂದ್ ನಾನೇ ಹೊಡಿತೀನಿ. 9916572464. ನಿನ್ ಫೋನ್ ನಂಬರ್ ಯಾರಿಗೋ ಬೇಕು. ಲೇ ಮೊದ್ಲು ಆಸ್ಪತ್ರೆಗೆ ನಡೀರೋ, ನಾನು ಅಂಟಿಸ್ಕೊಂಡ್ಬಿಡ್ತೀನಿ. ಸಾರಿ, ಇಲ್ಲಿ ನಿಮ್ ಕುಂಕುಮ ಚೆಲ್ಲಿದ್ಕೆ ಕ್ಷಮಿಸ್ಬಿಡಿ. ಏನಮ್ಮ ಬಂದಿರೋದ್ ನಿಂಗೆ ಹಾಲ್ಗಿಟ್ಟೊಂದು ನೀರ್ ಹಾಕ ಬಂದಿದ್ಯಲ್ಲ, ಮೀಟ್ರ್ ಎದೊಳ್ತಿಲ್ಲ. ಎದ್ದೇಳ್ತಿಲ್ಲ, ಅದಕ್ಕೂ ನಿನ್ನಂಗೆ ರೋಗ ಬಂದಿರ್ಬೋದು. ಹೋಗಿ ಚೆಕ್ ಮಾಡ್ಸೋ. ನನಗೆ ಹೇಳಕ್ ಬಂದ್ಬಿಟ್ಟ. ರೋಗ ಬಂದೈತೆ ನೋಡಕ್ ಬಂದಿದ್ದ ನೀನು. ಮೀಟ್ರ್ ಎದೊಳ್ತಿಲ್ಲ ಅಂದ್ರೆ ನನ್ಗೆ ರೋಗ ಬಂದೈತೆ ಅಂತೀಯಲ್ಲ. ಈಗ ತಾನೇ ಕರಿಗೂ ಬಿಡ್ದೇನೆ ನೊರೆ ಬೆರ್ಕೆಲಿ ಹಾಲು ಕರ್ಕೊಂಡ್ ಬಂದಿವ್ನಿ. ಸುಮ್ಕೆ ಹಾಕ್ಸ್ಕೋ. ಹಾಕ್ಸ್ಕೊಬಿಡ್ತಾರೆ. ಹಾಕ್ಸ್ಕೊಬಿಟ್ಟು ಮನೆ ಮಠ ಮಾರ್ಕೊಬಿಡ್ಲಿ ಅಂತ ಬಂದ್ಬಿಡು. ನಿನ್ ಮನೆ ಮಠ ಯಾಕೆ ಮಾರ್ಕಂಡ್ಯೆ? ವಾರಕ್ಕೊಂದೊಂದ್ ಬಟ್ಟೆ ಹಾಕೊಂಡ್ ಸೋಕಿ ಮಾಡ್ತೀಯ. ನಿನ್ ಕಿತಾಬತಿ ಬುದ್ಧಿ ನನಗ್ ಗೊತ್ತಿಲ್ವೇ? ಬೋನಸ್ ದುಡ್ಡು ಬಳಸ್ಕೊಂಡಿರ್ತೇನೆ ಗೊತ್ತಿಗೆ ಆಗೋಯ್ತು ಅವಳಿಗೆ. ಚೆಕ್ ಮಾಡ್ತೀಯೋ ಹಾಕಿಸ್ಕಂತೀಯೋ? ಅಯ್ಯೋ ನಿಂದೆ ಚೆಕ್ ಮಾಡೋದು ಬಾವಳಿಕೆ ಬಾ. ಜಾಡ್ಸ್ ಒದ್ಬಿಟ್ಟದೆ ನೋವು ಅಂತಿದ್ದಲ್ಲ, ಹೆಂಗದೆ ನೋವು? ಇನ್ನು ಹಂಗೆ ಐತೆ, ಮುಟ್ಟಿದ್ರೆ ಚುಳ್ಳು ಅಂತ. ಬೇಡಪ್ಪ ಬರ್ಲಾ? ಏನ್ ಮಕ ನೋಡ್ತಿದ್ಯಾ ಬಿಡು. ಅವಳಗ್ ಮಾತ್ರ ಚೆಕ್ ಮಾಡ್ಲಿಲ್ಲ, ಹಾಕಿಸ್ಕೊಬಿಟ್ಟೆ. ಎಲ್ಲ ಚೆಕ್ ಮಾಡಕ ಹಾಕ್ಸ್ಕೊಂಡ್ರದ ಹಾಕಮ್ಮ ನೀನು. ಒಬ್ಬೊಬ್ರಿಗೆ ಒಂದೊಂದರ ಮಾಡ್ತೀಯಾ ನೀನ್. ಈ ಕೆಲ್ಸಕ್ಕೆ ಅನ್ಲಾಯ್ಕು. ಅನ್ಲಾಯಕ್ಕ ಎಂತ ಮಾತಾಡ್ಬಿಟ್ಟೆ ನಮ್ಮವ್ವ. ಈ ಬೇವ್ನಳ್ಳಿಗೂ ಒಂದು ಡೈರಿ ಬರ್ಬೇಕು ಅಂತ ನನ್ನ ಒಳಗಡೆ ಒಂದು ತುಡಿತಾ ಇತ್ತಲ್ಲ. ಏನ್ ಕಡಿತಾ ಇತ್ತಾ? ಕಡಿತಾ ಇತ್ತ, ಕೆರಿತ್ಯಾ? ತುಡಿತ ಅಂದ್ರೆ ಕಡಿತ ಅಂತೆ. ಆ ತುಡಿತನ ಇಟ್ಕೊಂಡು ಈ ಊರ್ಗೊಂದು ಡೈರಿ ಬರ್ಬೇಕು ಅಂತ ಉಗ್ರ ಹೋರಾಟ ಮಾಡುತ್ತಲ್ಲ, ಅದಕ್ ನಾನು ಅನ್ಲಾಯಕ್ಕೆ. ಎಲ್ಲರ ಬೋನಸ್ ದುಡ್ಡನ್ನ ನುಂಗಿ ನೀರ್ ಕುಡ್ದಿರೋದ್ ನಂಗ್ ಗೊತ್ತಿಲ್ವಾ? ಎಲ್ಲ ಗೊತ್ತಾಗ್ಬಿಟ್ರಂಗೈತಲ್ಲಪ್ಪ. ಟೈಮ್ ಆಗ್ಬಿಡ್ತು. ಪರಮೇಶಿ ನೀನ್ ಹಾಲ್ ಬಿಡಿಸ್ಕೊಳ್ಳೋ, ನಾ ಬರ್ತೀನಿ. ಆಟವೇನು ನೋಟವೇನು ಪಮ್ಮಿ ಹೇಳಿದ ಮಾತೇನು, ಬುಟ್ಟೆ ಬುಟ್ಟೆ ಗಾಳಿ ಬುಟ್ಟೆ ಬಾ ಪಮ್ಮಿ, ಬೇಗ ಪಂಪೊಡಿ ಬಾ ಪಮ್ಮಿ. ಪಮ್ಮಿ ಪಮ್ಮಿ ಯಾಕಪ್ಪ ಮನೇಲಿದ್ದಂಗೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ಲು?
ಏಯ್ ನಿನ್ನ ಹಿಡ್ಕಳ ಅಂತಂದ್ರೆ ಕಿಸಿತ ನಿಂತಿದ್ಯಾ? ಅಲ್ಲ ಕಲ್ಪವ, ಗಂಡ ಇದಾದ್ಯ ಹಿಡ್ಕಲ್ದು ಸೈಕಲ್ ಮೇಲಿಂದ ಇಳಿಯಕ್ ಬರ್ಲಿಲ್ಲ ರೀ, ಏನ್ ಹೇಳದೆ? ಲೇ ದೊಡ್ಡವರು ಯಾವಾಗ್ಲೂ ಮೇಲಕ್ ಹೋಯ್ತಾನೆ ಇರ್ಬೇಕು ಕಣ್ಲ, ಕೆಳಗ್ ಇಳಿಲೇಬಾರ್ದು. ಅದಕ್ಕೆ ನಾನ್ ಕೆಳಗಿಳಿ ಎತ್ ಕಲೀಲೇ ಇಲ್ಲ. ನನ್ನೇನ್ ನಿನ್ನಂಗೆ ಅನ್ಕೊಂಡ? ನನ್ಗೇನಾಗಿದ್ದದ್ ಮಾವ, ರಾಜ್ನಂಗೆ ಇವನೇ. ಅಲ್ಲ ಕಣ್ ದಸಾವ್ತಾರ, ಈಗಿನ ಕಾಲ್ದಾಗೆ ಕುಂತಲ್ಲೇ ಫೋನಿಂದಾನೇ ಬುಕ್ ಮಾಡಿ ಎಲ್ಲಾ ಸಾಮಾನು ತರಿಸ್ಕೊತಾರೆ. ಅಂತದ್ರಾಗ ನೀನ್ ಇನ್ನು ಸೈಕಲ್ ತುಳಿತಾ ಇದ್ಯಲ್ಲೇ. ಮಾವ, ನನ್ ಸೈಕಲ್ ತುಳಿತಾ ಇರೋದ್ರಿಂದಲೇ ನಿಮ್ ನಾ ಕಾಸ ಆಯ್ತಾರ ತಿಳ್ಕೊ. ನೀನ್ ಹೇಳೋದು ಸರಿಯೇನು? ಈಗ ಏನಾಗಬೇಕಾಗದೆ? ನನ್ಗ ಸಿಂಗ್ಲಿಕ್ಕಂತ ಪಂಪ್ ಹೊಡಿಬೇಕಾಗಿತ್ತು, ಪಂಪು. ಪಂಪು ಹೊಡಿಬೇಕಾ? ಪಂಪು ಅಲ್ಲದೆ ನೀನೇ ವಾಡ್ಕ. ನಾನ್ ಮುದ್ದೆ ಉಂಡ್ಬಿಟ್ಟು ಬರ್ತೀನಿ. ಭರತನಾಟ್ಯ ಆಡ್ತಾನೆ, ಭರತನಾಟ್ಯ. ಪಂಪ ನಾನೇ ಹೊಡ್ಕೊಳ್ಳೋದ್ಕಿಂತ ಒಡೆರ್ಕೆಲೆ ಹೊಡ್ಸಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಅಯ್ಯಯ್ಯಯ್ಯೋ ಬತಾಳೋ, ಅಯ್ಯಯ್ಯಯ್ಯೋ ಬತಾಳೋ, ಬಳ್ಳಿ ತರ ಬಳಗ್ತಾವಳಲ್ಲಪ್ಪ ನನ್ನ ಬಂಗಾರಿ. ನೋಡ್ತಾ ಇದ್ರೆ ಹಂಗೆ ತಬ್ಬು ಇಟ್ಕೊಬಿಡೋದ ಅನ್ಸ್ತದೆ. ಮಮ್ಮಿ ಪಮ್ಮಿ, ನಿನ್ನ ಬಳುಕೋ ಸೊಂಟದ ಮೇಲೆ ತುಳುಕೋ ಬಿಂದಿಗೆ ಒತ್ಕೊಂಡು ಬರ್ತಾ ಇದ್ರೆ ಎಲ್ಲಿ ನಿನ್ನ ಸೊಂಟ ಉಳುಕ್ಬಿಡುತ್ತೋ ಅಂತ ನನ್ನ ಜೀವ KEB ಕರೆಂಟ್ ತರ ಆಗಾಗ ಹೋಗಿ ಬದ್ದು ಮಾಡ್ತಾ ಇರುತ್ತೆ. ಹೋಗಿ ಹೋಗಿ ಯಾಕೆ ಬಂದದು? ಅಥವಾ ಒಂದೇ ಸಲ ಹೊಂಟೋಗ್ಬಾರ್ದ? ಸೊಂಟ ಅವಳಕ್ ಬಿಟ್ರೆ ಉಳುಕ್ ತೆಗಿಯಕ್ ನೀನಿಲ್ವಾ? ಅದ್ ಯಾವಾಗ ಉಳುಕ್ ತೆಗಿತೀನೋ ಆ ಕಾಲ ಯಾವಾಗ ಬರ್ತದೋ? ಬರ್ತದೆ ಬೇಗ ಬರ್ತದೆ. ನಾನ್ ಬಿನ್ಗೆ ಮಾಡ್ಬಿಟ್ಟು ಬರ್ತೀನಿ, ನೀನ್ ಇಲ್ಲೇ ಇರು. ಓಹೋ, ಏನ್ ಹಾಲುಂಡೆ ಇರೋರು ಅಲ್ಲ, ಹಾಲಾಗಸ್ಕೊಳಕ್ ಬಿಟ್ಬಿಟ್ಟು ಇಲ್ಲಿ ಪಂಪ ಹೊಡ್ಸ್ಕೊಳಕ್ ಬಂದ್ಬಿಟ್ಟಿದ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಂದಿರೋದು, ನಿನ್ನಂಗೆ ಇದನ್ನೇ ಕೆಲಸ ಮಾಡ್ಕೊಂಡಿಲ್ಲ. ನಾನ್ ಎಲ್ಲಿ ಇದ್ನೇ ಮಾಡ್ತಾ ಇದ್ದಾನು? ಗಲಾಟೆ ಮಾಡ್ಬೇಡಿ. ಬಾಯ್ ಮುಚ್ಕೊಳ್ಳಿ, ನೊಣಾಗಿಣ ಓದಾತು. ನಿನ್ ನೋಡ ಕುಚಿಲಿ ನೊಣ ಏನೋ ಯಾಗ್ಡ ಹೋದ್ರು ತಿನ್ಕೋತಾ ಇರದೆ. ಮಮ್ಮಿ ಅಂತ ಅಲ್ಬಿಟ್ಟು ಸಾಕು, ಪಂಪ್ ಹೊಡಿ. ಹಿಂದಕ್ಕ ಮುಂದಕ್ಕ ಎರಡು ಕೋಡಿ. ಏಯ್, ಪಂಪ್ ಹೊಡಿಲಿ, ಸೈಡ್ಗೆ ಹೋಗು. ಇತ್ತಾಗ ಬನ್ನಿ. ನೀರ್ ಅಲ್ಲ ನನ್ನ ಮಗನೇ, ಪಂಪ್ ಹೊಡಿ ಕೇಳ್ತಿ ಉಳ್ಗೆ, ನಿನ್ಗಲ್ಲ. ಸೈಡ್ಗೋಲ. ಪಂಪ್ ಹೊಡಿಯವನಾರೇ ಸುಮ್ನೋಳೆ, ಪಂಪ್ ಹೊಡ್ಸ್ಕೊಳ್ಳೋ ನಿನ್ಗೆ ಸುಮ್ನಿರ. ಸೈಕಲ್ ನಂದು ಕಣಲ್ಲ. ಏನ್ ಜಾಗ್ವಾರ್ ಗಾಡಿ ಇವಂದು, ತೂಕಕ್ಕೆ ಹಾಕಿದ್ರೆ 100 ಗ್ರಾಮ್ ಕಡ್ಲೆ ಬೀಜ ಬರಲ್ಲ. ನೋಡೋ, ನನ್ನ ಗಾಡಿ ವಿಚಾರಕ್ಕೆ ಬಂದ್ರೆ ನಿನ್ನ ಗಾಳಿ ಬಿಡಿಸ್ಬಿಡ್ತೀನಿ. ನಾವೇನ್ ಸುಮ್ಮನೆ ನಿಂತಿರ್ತೀವೇನೋ, ಬುಡಕ್ಕೆ ಬಿಸಿನೀರ್ ಕಾಯ್ಬಿಡ್ತೀವಿ. ಲೇ ಲೂಜ್ ಬುದವಿ, ನಿನಗೆ ಹಾಕಿರೋದ್ ಸಾಂಗು. ಅಯ್ಯೋ ತಡಿಯ ನನ್ನ ಮಗನೇ, ಸಾಂಗ್ ಹಾಕಿರೋದ್ ನಿನ್ಗೆ. ನನ್ಗೆ ಇದಕ್ಕೆ ಆಗಕ್ಕಿಲ್ಲ. ನೀವಿಬ್ರು ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತೀರಾ. ನಗ್ನಗ್ತ ಸಂದಕಿರಿ. ಯಾವನೋ ಸ್ವರ್ಗ ಮೇಲೈತೆ ಎಂದಿದ್ದು, ಇಲ್ಲೇ ಲಂಗ ದೋಣಿ ಹಾಕೊಂಡು ಓಡಾಡ್ತಾ ಇತ್ತಲ್ಲೋ ಇಲ್ಲೇ. ಮಾವ, ನಾನು ಹೇಳಿಲ್ವಾ ಇಲ್ಲೇ ಸಾಯ್ತಾರ ನೋಡು ಇವ್ರಿಬ್ರು. ಲವ್ ಡೈರೆ ಊರು ಉದ್ಧಾರ ಮಾಡೋರು ಆಯ್ತ್ರೇನಪ್ಪ, ಬಂದ್ ಕೆಲ್ಸ. ಯಾವಾಗ್ಲೂ ಇಲ್ಲೇ ಸಾಯ್ತಿರ್ತಿರಲ್ಲ, ಹೋಗಿಲಿಲ್ವಾ ಯಾರು ಮಕ್ಕೆ? ಯಾಕೆ ಹೋಗಿಲಿಲ್ಲ? ಆಗ್ಲೇ ಹೋಗಿದ್ರು ಎಲ್ಲ ವರ್ಸ್ಕೊಬಿಟ್ಟವನೆ. ಹೋಗಿದ್ರೆ ಉಪ್ಪು ಪಂಗೆ ಚೆನ್ನಾಗೈತೆ ಅಂತ ನೆಕ್ಕೊಂಡ್ಬಿಡ್ತೀರಲ್ವಾ? ಸುಮ್ನೆ ಮಾವ ತಮಾಷೆ ಮಾಡಬೇಡ. ಒಟ್ಟಲ್ಲಿ ನಿಮ್ಮಿಬ್ಬರನ್ನು ಜೊತೆಲಿ ನೋಡಕ್ಕೆ ಖುಷಿ. ಊರು ಹೋಗುವಂತದೆ, ಬಾರ್ ಬಾ ಅಂತದೆ. ಬರಲ್ಲ, ಎಣ್ಣೆ ಹೊಡ್ಯಕ್ ಹೋಗೋಣ. ಎಣ್ಣೆ ಈ ಎಣ್ಣೆ ಎಂದಂಗಿತ್ತು? ಎಣ್ಣೆ ಅಲ್ಲ, ದೊಣ್ಣೆ. ಎಣ್ಣೆ ಎಂದಿದ್ದು ನನ್ ಕಿವಿಯರ ನಾನೇ ಕೇಳಿಸ್ಕೊಂಡಿವ್ನಿ. ಎಣ್ಣೆಗೆ ನಂದು ಒಂದ್ ಸೀಟ್ ಹಾಕೊಳ್ರಲ್ಲ. ಏಯ್ ಮಾವ, 4 ಜನ ಟಮಟೆ ಹೊಡ್ಕೊಂಡು ಹೊತ್ಕೊಂಡು ಹೋಗೋ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬರ್ಲಿಲ್ವಲ್ಲ? ಅದೇನೋ ತಿರ್ಕೊಂಡ್ ತಿನ್ನೋಳ್ನ ಹಿಡ್ಕೊಂಡು ಅದೇನೋ ಮಾಡದ್ರಂತೆ. ಹೋಗ್ ಪಂಚರಕ್ ಹೋಗೋ. ಎಣ್ಣೆಗೆ ನಂದು ಒಂದ್ ಸೀಟ್ ಹಾಕೊಳ್ರಲ್ಲ ಅಂತಂದ್ರೆ ಬಾಯಿ ಬಂದಂಗ್ ಮಾತಾಡ್ತೀರಾ? ಮಾವ ರೊಚ್ಕೆ
ನೀವ್ ಊರ್ ಬಿಡೋ ಗಂಟ ಊರು ಉದ್ಧಾರ ಆಗಕ್ಕಿಲ್ಲ ಕಂಡ್ರಲ್ಲ. ಸಿಂಗ್ಲಿಕ್ ನನ್ ಮಕ್ಕಳು ತಂದ್ ಯಾಕಿಷ್ಟೊತ್ತು ಅದು ಅಡ್ಗೆ ತಿನ್ಸು, ಬೇಗ ತಿನ್ಸು. ಏ ಬೇಕು ಅಂತ ಖಾರ ಹಾಕ ಬಂದಿದ್ದೇನೆ. ನಾನಲ್ಲ. ಖಾರ ನೀರು ಕುಡ್ಸೆ. ಆಯ್ತು. ಕಲ್ ಚೆನ್ನಾಗದೆ, ಕೊಳೆ ಚೆನ್ನಾಗಿ ಹೋಯ್ತದೆ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಏಯ್ ನಿಂಗೆ ನಿಂಗೆ ಏನ್ಲ ಅದು? ಐದ್ ಪೂಜೆ ಇಲ್ಲ ಅಲ್ಲೇ ಡೊಕೋಟ ಬಸ್ ಉಚ್ದಂಗ್ ನನ್ ಬೆನ್ನು ಉಚ್ತಾ ಇದೆಯಲ್ಲ. ನಂದೇ ಚರ್ಮನೋ ಇಲ್ಲೋ ಚಪ್ಪಡಿ ಕಲ್ಲೋ. ಸುಮ್ ಕೂತ್ಕೊಳ್ಳ ಮುದೇವಿ, ಒಳಕ್ ಮುದೇವಿ. ಬೆನ್ನಲ್ಲಿ ಒಂದ್ ಮಣ ಕೊಳೆ ತುಂಬದೆ. ವರ್ಷಕ್ಕೆ ಒಂದೇ ದಪ್ಪ ಹುಡ್ತಬ್ಬ ಬರೋದು. ಚಂದಾಗಿ ಮೈ ಕೈ ತಿಕ್ಕೊಂಡು ನೀರು ಇಕ್ಕೊಂಡು ಅಚ್ಚುಕಟ್ಟಾಗಿ ಬಟ್ಟೆ ಬರೀ ಹಾಕೊಂಡಿರವ ಅನ್ನಕ್ಕಿಲ್ಲ. ನೋಡ್ದವ್ರು ಏನಂದರು? ವೆಂಕಟರಮಣ ಗೋವಿಂದ ಗೋವಿಂದ. ಇಲ್ಲಿವ್ನಿ ಬಾದಾಸಪ್ಪ. ಓಹೋ ಏನ್ ನಿಂಗವ ಒತ್ತೋತಾರನೆ ಮೊಮ್ಮಗನ್ನ ಕೆಡಿಕೊಂಡು ನೀರು ಇದ್ದ ಇದೀಯೇ? ಹ್ಞೂ ಕಣ್ ಬಾದಾಸಪ್ಪ. ಅಲ್ಲ ಕಣವ, ಇವನು ವಯಸ್ಸಿನವ್ರಿಗೆಲ್ಲ ಮದುವಾಗಿ ಕಂಕಲ್ಲೊಂದು ಕೈಲೊಂದು ಕೂಸು ಆಡ್ತಾವೆ. ಅಂತದ್ರಲ್ಲಿ ಇವನ್ನ ಈ ಹಳೆ ಮಗವ ಸ್ನಾನವ ಮಾಡಿಸ್ತಾ ಇದೆಯಲ್ಲವ. ಸಾಕಿದ ಮಕ್ಕಳು ಸರ್ದಾರ ಆದ್ರೂ ಸಾಕದವ್ರಿಗೆ ಕೂಸೆ ಅಲ್ವಾ? ಇವತ್ತು ಇವನ್ ಹುಟ್ಟದಬ್ಬ, ಅದಕ್ಕೆ ನೀರು ಇತ್ತಾ ಇವನಿ. ಅಂದ್ರೆ ಇವನು ವರ್ಷಕ್ಕೆ ಒಂದೇ ದಿವಸ ಸ್ನಾನ ಮಾಡೋದು? ಯೋ ದಾಸಯ್ಯ, ಯಾಕೆ ದಿನಾ ಸ್ನಾನ ಮಾಡ್ತೀನಿ, ವರ್ಷಕ್ಕೊಂದಪ್ಪ ಹಿಂಗ್ ಸಿಗಾಕೊಂತೀನಿ ಅಷ್ಟೇಯ. ಸುಮ್ ಕೂತ್ಕೊಂಬದೇವಿ. ಅದ್ ಯಾಕೋ ಗೊತ್ತಿಲ್ಲ ದಾಸಪ್ಪ, ಇವನ್ ಗ್ರಹಗತಿನೇ ಚೆನ್ನಾಗಿಲ್ಲ. ಕಾಲಕ್ ಚಕ್ರ ಕಟ್ಕೊಂಡವ್ರಂಗೆ ಊರೂರ್ ತಿರುಗ್ತಾನೆ. ಇದೇ ಒಳ್ಳೆ ಸಮಯ, ಈ ಅಮ್ಮನ ರೈಲ್ ಹತ್ಸಿ ಬುಟ್ಟಿಗೆ ಹಾಕೊಂಡ್ಬಿಡ್ಬೋದು. ತಿರುಗ್ಲಿ ಬಿಡವ, ತಿರುಗ್ಲಿ. ಈ ಅಮಾಸೆ ಕಳೆದು ಬಿಡ್ಲಿ, ಆಮೇಲೆ ನೋಡು ಇವನ್ ರಾಜಿ ಹೋಗುವ. ಇವನ್ ಬದುಕಲ್ಲಿ ಒಬ್ಳು ಚಂದುಳ್ಳಿ ಚೆಲುವೆ ಬತ್ತಾಳೆ, ಚೆಲುವೆ. ಆಮೇಲೆ ಇವನು ಯಾರ ಕೈಗೂ ಸಿಗಕ್ಕಿಲ್ಲ. ಟಾಪ್ ಕೊಂಡೋಯ್ತಾನೆ, ಟಾಪ್ಗೆ. ದಸಯ್ಯ ಹೌದಾ? ಅಯ್ಯೋ ನಿನ್ ಬಾಯಿಗೆ ಸಕ್ಕರೆ ಹಾಕ. ಅಯ್ಯೋ ಬಾಯಿಗೆ ಸಕ್ಕರೆ ಹಾಕ ಅಂದ್ರಿ, ಬೋನಸಿಗೆ ಏನು ಹಾಕಲ್ವೇ? ಇರು. ಯಾವ ದಾಸಯ್ಯ, ನನ್ನ ಟಾಪ್ ಹೋಯ್ತಾನೆ ಅನ್ಬಿಟ್ಟು ನಿಂಗಿನ ಟಾಪ್ ಹತ್ತಿಸ್ಬಿಟ್ಟು ದುಡ್ಡು ವಸೂಲಿ ಮಾಡ್ಬಿಡ್ತೀಯಾ? ಕೊಡೆ ಇಲ್ಲಿ ದುಡ್ಡು. ತಿರುಪ್ತಿ ಗುಂಡಿಗೆ ಹಾಕಿದ ದುಡ್ಡು, ದಾಸೈನ ಬೋನಸಿಗೆ ಹಾಕಿದ ದುಡ್ಡು ವಾಪಸ್ ಕೊಟ್ಟವ್ರುಂಟೆ, ಇನ್ನ ಬಿಡೋರುಂಟೆ. ಹೋಗು ತಗೋ. ಚಂದಾಗಿ ಮೈ ಕೈ ತಿಕ್ಕೊಂಡು ನೀರು ಇಕ್ಕೊಂಡು ಬಾ, ದೇವಸ್ಥಾನಕ್ಕೆ ಹೋಗ್ಬೇಕು. ಆಯ್ತು. ಡಾಕ್ಟ್ರೆ ಟೀ. ನಾನು ಅದನ್ನೇ ಕಾಯ್ತಾ ಇದ್ದೆ. ಕೊಡಮ್ಮ ಕೊಡಮ್ಮ. ಏನಮ್ಮ ಇದು? ನಾನು ಮೊದಲೇ ಶುಗರ್ ಪೇಷಂಟು. ಈ ಟೀಗೆ ಶುಗರ್ ಫ್ಯಾಕ್ಟ್ರಿನೇ ಹಾಕ್ಬಿಟ್ಟಿದೆಯಲ್ಲ. ಇಷ್ಟೊಂದು ಶುಗರ್ ಹಾಕ್ಬಿಟ್ರೆ ನನ್ನ ಆರೋಗ್ಯದ ಗತಿ ಏನಾಗ್ಬೇಕು? ಹೌದಾ? ಕೊಡಿ, ಬೇರೆ ಟೀ ಮಾಡ್ಕೊಂಬಂದು ಕೊಡ್ತೀನಿ. ಡಾಕ್ಟ್ರೆ, ನನ್ನ ತಮ್ಮನ ಆರೋಗ್ಯದ ಬಗ್ಗೆ ಹೇಳಿ ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದೀರಾ? ಡಾಕ್ಟ್ರೆ, ಈಗ ಹೇಗಿದೆ ಆರೋಗ್ಯ? ಪರವಾಗಿಲ್ಲ. ಬೆಳಗ್ಗೆ BP ಶುಗರ್ ಸ್ವಲ್ಪ ಜಾಸ್ತಿ ಇತ್ತು, ಈಗ ಕಂಟ್ರೋಲ್ ಬಂದಿದೆ. ಡಾಕ್ಟ್ರೆ, ನನ್ನ ತಮ್ಮನ ಆರೋಗ್ಯದ ಬಗ್ಗೆ ಕೇಳ್ತಾ ಇರೋದು, ಮತ್ತೆ ಏನೇನೋ ಮಾತಾಡ್ತಿದ್ದೀರಾ? ನಿಮ್ ತಮ್ಮನ ಆರೋಗ್ಯ ತಾನೇ. ಯು ಡೋಂಟ್ ವರಿ. ಇನ್ನೊಂದು ವಾರದಲ್ಲಿ ಪಿಕಪ್ ಆಗ್ಬಿಡ್ತಾರೆ. ಏನ್ ಪಿಕಪ್ ಆಗ್ತಾನೋ ಏನೋ.
ರಾತ್ರಿ ಎಲ್ಲ ನನ್ನ ಯಾರೋ ಸಾಯ್ಸಕ್ ಬಂದಿದ್ರು ಅಂತ ಕಿರ್ಚಾಡ್ತಾನೆ. ಬರೀ ಭ್ರಮೆ. ಏನು? ಅದ ನೋಡಿ, ಒಂದೇ ಕಡೆ ಮಲಗಿರ್ತಾನಲ್ಲ, ರಕ್ತ ಚಲನೆ ಆಗಲ್ಲ, ಅದಕ್ಕೆ ಸುಮ್ಮನೆ ಪಟಪಟ ಪಟಪಟ ಅಂತ ಮಾತಾಡ್ತಿರ್ತಾನೆ. ಇಲ್ಲ, ನಿಜವಾಗ್ಲೂ ಸಾಯ್ಸಕ್ ಬಂದಿದ್ರು. ನಿಜವಾಗ್ಲೂ ಸಾಯ್ಸಕ್ ಬಂದಿದ್ರಣ್ಣ, ನಿಜವಾಗ್ಲೂ ಬಂದಿದ್ರು. ರೀ ಡಾಕ್ಟ್ರೆ, ನನ್ನ ತಮ್ಮ ಸರಿ ಹೋದ್ರೆ ಬೇಗ ಮದುವೆ ಮಾಡೋಣ ಅಂತಿದ್ದೀವಿ. ಮದುವೆ ಮಾಡ್ಕೊಂಡು ಏನ್ ಮಾಡ್ತಾನೆ? ಯಾವ ಪಾರ್ಟ್ಸು ಹೇಳಲ್ಲ. ಏನು ಯೋಚನೆ ಮಾಡ್ತಾ ಇದ್ರೆ ಡಾಕ್ಟ್ರೆ? ಎದ್ದೇಳತ್ತೆ. ಏನು? ಎದ್ದೇಳ್ತಾನೆ ಸ್ವಲ್ಪ ದಿವಸ, ಗಿಡಗಿಡ ಗಿಡಗಿಡ ಅಂತ ಓಡಾಡ್ತಾನೆ. ಆಮೇಲೆ ಮದುವೆ ಮುಹೂರ್ತನ ಇಟ್ಕೊಂಡ್ಬಿಡ್ಬೋದು. ಏಯ್ ಕರ್ಕೊಂಡೋಗ. ಸರಿ, ನಾನೇನು ಬರ್ತೀನಿ. ಅಮ್ಮ ರಾಣಿ ಚೆನ್ನಾಗಿದೆಯೇನಮ್ಮ? ನಾನ್ ಚೆನ್ನಾಗಿದ್ದೀನಿ. ಅಪ್ಪ ಏನೋ ಇದೀವಮ್ಮ. ಬನ್ನಿ ಅಪ್ಪ, ದೇವಸ್ಥಾನಕ್ಕೆ ಹೋಗೋಣ. ಎಲ್ಲಿದಾನಮ್ಮ ಆ ದೇವ್ರು? ಎಲ್ಲ ಗೊತ್ತಿದ್ದು ಕಲ್ಲಾಗ್ ಕುಂತಿರೋ ಆ ದೇವ್ರು ನೋಡಿದ್ರೆ ನಮ್ ಕಷ್ಟ ತೀರ್ತದೇನಮ್ಮ. ರಾಣಿ, ನಮ್ ಪಾಲಿಗೆ ಆ ದೇವ್ರಿಲ್ಲಮ್ಮ. ಹಾಗನ್ಬೇಡಮ್ಮ, ನಮ್ಮನ್ನು ಉಳ್ಸಕ್ಕೆ ಆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನಮ್ಮ. ಬರಲ್ಲ, ಯಾವುದೇ ಕಾರಣಕ್ಕೂ ನಾನ್ ಬರಲ್ಲ. ನಾನು ಬರಲ್ಲ. ಅಲ್ಲ, ಪೂಜಾ ಬಾರ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಸಕ್ ಕರ್ಕೊಂಬಂದಿದ್ಯಲ್ಲ, ಎಂತ ಮಗ ಇರ್ಬೇಕು? ಏಯ್, ಏನ್ಲ ಅದು ಗುಸುಗುಸು? ನಮ್ಮನೆದಕ್ಕೂ ಬುದ್ಧಿ ಇಲ್ಲ. ಅವ್ರ ಅಪ್ಪನಂತ ವಯಸ್ಸಿನವ್ರೆಲ್ಲ ಫ್ರೆಂಡ್ ಮಾಡ್ಕೊಂಡದ. ಸುಮ್ನಿರಮ್ಮ, ನಿನ್ ಮಮ್ಮಗೆ ಏನ್ ತೋಟ್ಲ ಮನಿಕಂದ್ ಹಾಲು ಕುಡಿತಾವ್ನೆ. ನೋಡಕ್ ಇಷ್ಟು ಉದ್ದಕ್ಕೆ ದೊಳಗಂಬ ಬೆಳ್ದವ್ನೆ ಅಂತ ಹೇಳ್ತಾವ್ನಿ ಕಲ. ಅದಕ್ಕೆ ಹೇಳೋದು, ಇಷ್ಟೊಂದು ಕೂದಲು ಬಿಟ್ಕೊಂಡು ಒಳ್ಳೆ ಕರಡಿ ಆಡ್ಸೋ ನಂಗಿದ್ದಂಗಿದ್ಯಾ ಅಂತ. ನಮ್ಮಂಗೆ ಟೀ ಶರ್ಟ್ ಹಾಕೊಂಡು ಚಡ್ಡಿ ಹಾಕೊಂಡು ಸ್ಮಾರ್ಟ್ ಆಗಿ ಸ್ಲಿಮ್ ಆಗಿರ್ಬೇಕು. ಮುತ್ಕಿ ಹತ್ರ ಹೆಂಗ ಅನ್ಸ್ಕೊಂಡೆ ನೋಡ್ದ? ನೀನು ಸ್ಮಾರ್ಟು, ಸ್ಲಿಮ್ಮು, ನೋಡಕ್ ಗಡ್ಬ ಇದ್ದಂಗಿದ್ದೆ. ಅವಮ್ಮ ಹೇಳ್ತಾರ ನಿನ್ಗೆ. ನಂಗೆ ಬರ್ಲ ಈ ಕಡೆ. ಏಯ್ ಏಯ್, ಅವತ್ತು ಇಲ್ಲೇ ನೀ ನನಗೆ ಡಿಕ್ಕಿ ಹೊಡ್ದೆ, ಇವತ್ತು ಅವ್ನ್ ಡಿಕ್ಕಿ ಹೊಡ್ದ ನಮ್ಮ ಅಪ್ಪನ್ಗೆ. ಇವ್ರದೇನ್ ತ್ರಿಪುರ ಸುಂದರಿ ಫ್ಯಾಮಿಲಿ, ಹುಡಿಕಮ್ಮ ಡಿಕ್ಕಿ ಹೊಡಿತಾರೆ. ಮಕ ನೋಡಿ ಇವ್ರದು. ಏಯ್ ಮಕಾಗಿಕ್ಕ ಅಂದ್ರ ಅಷ್ಟ. ಆಮೇಲೆ ಏಯ್, ಕಬ್ಬೇಳೆ ಊರಲ್ಲಿ ಗೊಬ್ಬ ತೋರ್ಸುದ್ರೆ ಕಬ್ಬಿನ ಗದ್ದೆ ಗೊಬ್ಬರ ಆಗೋತಿಯ. ಜಾಸ್ತಿ ಮಾತಾಡ, ಹೋಯ್ತಾ ಇರೋ. ಏಯ್, ಯಾರ ಹತ್ರನು ನಿಂದು? ಏಯ್, ಏನು ಆಗ್ಲಿಂದ ನೋಡ್ತಾ ಇವ್ನಿ, ಎಷ್ಟು ಹಾರಾಡ್ತಿದ್ಯಾ? ಸುಮ್ ನಿಂತ್ಕೋ. ಏನಮ್ಮ, ಇವ್ರೆಲ್ರ ಮುಂದೆ ಅವ್ನ್ ಕಪಾಳಕ್ ಹೊಡೆದಲ್ಲ, ಅವನ್ ತಿರುಗಿಸಿ ನಿನ್ ಕಪಾಳಕ್ ಹೊಡೆದಿದ್ರೆ ಇಷ್ಟು ಜನರ ಮಧ್ಯೆ ನಿನ್ನ ಮರ್ಯಾದೆ ಏನಾಗ್ತಿತ್ತು? ಅಯ್ಯೋ, ಗೊತ್ತಾಗದೆ ಹೊಡೆದ್ಬಿಟ್ಟಿದ್ದಾಳೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ಹಾ, ಈಗ ನೌಕೆ ಬಾಯಿಗಿಂತ ಕೊಯ್ಯೋ ಮುಂದು. ಏಯ್ ಬರಲ್ಲ. ಏಯ್, ಏನ್ ನೋಡ್ತಿ? ಹೋಗತ್ತಾಗಿ. ಅಕ್ಕ ಅಜ್ಜಿ ಒಳ್ಳೆ ದಾಂಡಿಗಿರಿದ್ದಂಗ ಅವ್ರೆ. ಏಯ್, ನಿನ್ನೊಂದ್ ಕೈ ನೋಡ್ಕೊತೀನಿ ಕಣ. ಏನೋ ನೋಡ್ಕೊಳ್ಳೋದು? ಇವತ್ ನಾನು ಹುಟ್ಟಬ್ಬ ಅಂತ ಸುಮ್ನಿದ್ದೀನಿ. ಇಲ್ಲ ಅಂದಿದ್ರೆ ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ಬಿಡ್ತಿದ್ದೆ. ತಗೊಳ ನನ್ನ ಫೋನ್ ನಂಬರು, ಬರೀ ಮಿಸ್ ಕಾಲ್ ಕೊಡು, ಹುಡಿಕೊಂಬಂದ್ ನಾನೇ ಹೊಡಿತೀನಿ. 9916572464. ನಡಿಯಾ. ಅಪ್ಪಾಜಿ, ನೀನು ಫೋನ್ ನಂಬರ್ ಕೊಟ್ಟಿದ್ದು ಅವನ್ಗ ಇಲ್ಲ ಅವಳಗ? ನೀನ್ ಸುಮ್ನೆ ನಡಿಯಪ್ಪ. ಗೊತ್ತಾಯ್ತು. ಆಯ್ತಲ್ಲ, ನಡ್ರಿ. ಬರ್ತೀವಮ್ಮ. ಅಪ್ಪ, ಇಲ್ಲಿ ಪಂಚರ್ ಆಗದೆ, ಉಜ್ಬಿಟ್ಟು ಸೊಲ್ಯೂಷನ್ ಹಾಕಂಬ. ಸರಿ. ಓಹೋ, ಏನ್ ಮಾವ ಬಿಸ್ನೆಸ್ ಜೋರ್ ಅನ್ಸ್ತದೆ, ಫುಲ್ಲು ಬಿಸಿ. ಏನ್ರಪ್ಪ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಇವತ್ ನಮ್ ರಾಜನ್ ದೊಡ್ಡದಬ್ಬ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮಾವ. ಹೌದಾ? ದೇವ್ರು ನಿಂಗೆ ಒಳ್ಳೇದ್ ಮಾಡಿ. ನಿನ್ನ ಆಶೀರ್ವಾದ ಇರ್ಲಿ. ಯಾವಾಗ್ಲೂ ಇರ್ತದ ಬಿಡಪ್ಪ. ತಗಮ್ಮ ಸ್ವೀಟು. ಸ್ವೀಟ್ ಅನ್ಬಿಟ್ಟು ಚರ್ಪ್ ಕೊಡ್ತಾ ಇದೆಯಲ್ಲ. ಚರ್ಪ್ಗೇನ್ ಮೆಣಸಿಕಾಯಿ ಹಾಕಿರ್ತಾರ, ತಿನ್ನೋ. ಚರ್ಪ ಮೆಲ್ಗೆಲ್ಲ ಮಾವನ್ ಕೇಳಿಸ್ತದೆ. ನೀನ್ ಅಲ್ಲಿ ಹೇಳ್ತಾ ಇದೀಯಾ? ಸರಿಯಾದಿ ಮಗ ನೀನು. ನಡಲ್ಲ ಆ ಕಡೆ. ಅಲ್ಲ ಕಣ್ರೆ, ಕರ್ಕೊಂಡೋಗಿ ಊಟ ಹಾಕ್ಸದ್ಬಿಟ್ಟು
ಚೆರುಪ್ ಕೊಡಿಸ್ತಾ ಇದ್ದಲ್ಲೇ ಅದು ಹಾಕ್ಸೋಣ ಬಿಡು ಮಾವ. ಅದು ಹಾಕಿಸ್ತೀವಿ ಬಿಡು ಮಾವ. ಅದು ಐತೇನು? ಆಯ್ತಪ್ಪ, ಬೇಗ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ದೊಡ್ಡವ್ರು ಕೂತವ್ರೆ, ಪಮ್ಮಿ ಪಮ್ಮಿ ಅಂತ ಹೋಗ್ಬಿಟ್ಟ. ಬಾ ದೊಡ್ಡವ್ರು ಕೊಡೋಣ ಫಸ್ಟ್. ಇಂಥ ಛತ್ರಿ ನನ್ನ ಮಗನ ನನ್ನ ಜೀವನದಲ್ಲೇ ನೋಡ್ತೀನಿ. ನಿನಗೆ ಅಂತಾನೆ ನಾನು ಕೈಯಾರ ತಂದಿದ್ದ. ಎಷ್ಟು ಚೆನ್ನಾಗಿ ಕಟ್ತಿದ್ಯೋ. ನನ್ನ ಮುದ್ದು ರಾಜ ಮುತ್ತು ಕೊಡಬೇಕಂದನೆ, ನನ್ನ ಮುದ್ದು ರಾಜ ನಿನ್ನ ಹವಳದಂಥ ತುಟಿಗೆ ಇಂದು ಎಂದು ನಾನು ಮುತ್ತು ಕೊಡಬೇಕಂದನೆ, ನನ್ನ ಮುದ್ದು ರಾಜ ಮುತ್ತು ಕೊಡಬೇಕಂದನೆ, ನನ್ನ ಮುದ್ದು ರಾಜ. ತಗೋ ಚರ್ಪ್ತಿದ್ದು. ಲೇ ನೀನ್ ಅಲ್ಲಿ ನನ್ನ ಮಗನೇ ಏನ್ಲ ಮಾಡ್ತಾ ಇದೀಯ ಅಲ್ಲಿ? ಚೆರುಪ್ ಕೊಟ್ಟು ಬರೋದ್ ಬಿಟ್ಬಿಟ್ಟು ಅಲ್ಲಿ ಗೆಂಟ್ಸ್ ಕರಿತಾ ಇದ್ಯಾ? ಬಲ ಐತಾಗೆ ಲೇ ಡೈರಿ ಅಲ್ಲೆಲ್ಲ ಮಾಡ್ತಿದ್ದೆ. ಅದು ಈ ಗೂಡಂಗಿರೋ ಸೈಕಲ್ ಶಾಪ್ನ ಹೊಡೆದಾಕ್ಸ್ಬಿಟ್ಟು ಹೈಟೆಕ್ ಸೈಕಲ್ ಶಾಪ್ ಕಟ್ಸೋಣ ಅಂತ ಆಲೋಚನೆ ಮಾಡ್ತಿದ್ದೆ. ಅದನ್ನ ಆಮೇಲೆ ಒಡ್ಸಾಕುವಂತೆ ನೆನ್ನೆ ಎಣ್ಣೆ ಒಡ್ಸಿದ್ ಕಾಸು ಕೊಡಿಲಿ. ಬೇಕಿತ್ಲ ಇದು? ಬೇಕಿತ್ತೇನ್ಲ? ದಿಮಾಕಿಗೆ ಏನ್ ಕಡಿಮೆ ಇಲ್ಲ. ಡೈರಿ ಯಾರು ಹೆಲ್ಪ್ ಮೀ ಅಂತ ಮೆಸೇಜ್ ಮಾಡೋರೆ? ಯಾರೋ ಹುಡುಗಿನೇ ಇರ್ಬೇಕು, ಕಾಲ್ ಮಾಡು. ಹಂಗಂತೀಯ? ಫೋನ್ ರಿಂಗ್ ಆಗ್ತಿದೆ. ನಿಂತ್ಕೊಳೆ. ಏನೇ ಫೋನ್ ನೀನ್ ತಗೊಳಕ್ ಬಂದಿದ್ಯಾ? ಅದು ಫೋನ್ ರಿಂಗ್ ಆಗ್ತಿತ್ತಲ್ಲ, ಅಜ್ಜೆ ಬಾಯಿ. ಹೋಗಿ ಪಾತ್ರೆ ತೊಳಿ. ಹೋಗೆ. ಹಲೋ, ಯಾರು ಲೇಡೀಸ್ ಕಣ್ಲಾ? ಲೇಡೀಸ್ ಕೊಡಿಲಿ. ಅಲ್ಲ ಹಲೋ, ಲೇ ಯಾರೋ ಇಂಗ್ಲಿಷ್ ಆಟಿ ಮಾತಾಡ್ತಾ ಇದೆ. ಇಂಗ್ಲಿಷ್ ಆಟಿಯಾ? ಹಂಗಾರೆ ಇಂಗ್ಲಿಷ್ ನಲ್ಲಿ ಮಾತಾಡ್ಲೋ. ಹಲೋ, ಐ ಆಮ್ ಡೈರಿ ಕಾಲಿಂಗ್. ನಾನು ಇಲ್ಲೇ ಇವನೇ, ಡೋಂಟ್ ವರಿ. ವಾಟ್ ಯು ವಾಂಟ್ ಇನ್ ಯು? ಅಯ್ಯೋ ನಿನ್ ಇಂಗ್ಲಿಷ್ ನನ್ ಜೋಡ್ ಸಿಗಾಕ. ಜೋಡ್ ಅಂತೆ. ಐ ಹ್ಯಾವ್ 2 ಜೋಡ್, 2 ಜೊತೆ ಸ್ಲಿಪ್ಪರ್. ಹಲ್ಕಾ ಮುದೇವಿ, ನಿನ್ ಮುಖ ಸುಡ. ನಿಂಗ ಆಪತ್ ಬಂದ್ ಚಾಪೆ ಸುತ್ಕೊಂಡ್ ಹೋಗ. ಹಂದಿ ಮುಸುಡಿ ಯಾವ್ದೇ? ಅಯ್ಯೋ ನನ್ ತುಂಬಾ ಹೊಗಳ್ತಾ ಇದಾರಪ್ಪ. ಹೊಗಳ್ತಾರೆ ನಿನ್ಗೆ. ಸರಿ, ನಮ್ಮ ಹುಡುಗನ್ಗೆ ಹೆಲ್ಪ್ ಮೀ ಅಂತ ಮೆಸೇಜ್ ಕಳ್ಸಿದ್ರಲ್ಲ, ಏನ್ ವಿಷಯ? ನಾನ್ಯಾಕ್ ನಿಂಗ್ ಮೆಸೇಜ್ ಕಳಿಸ್ಲಿ? ಎಗ್ಗರ್ಸಿ ಎದೆ ಗೊತ್ತೇ ಅಂದ್ರೆ ಹಂಗೆ ರಕ್ತ ಕಕ್ಕೊಂಡ್ ಸತ್ತೋಗ್ಬಿಡ್ಬೇಕು. ರಕ್ತನಾ? ಏನಂತೆ? ಏನಿಲ್ಲ, ರಕ್ತ ಬೇಕಂತೆ. ಯಾವ ಗ್ರೂಪ್ ಅಂತ ಕೇಳ್ತಾ ಇದಾರೆ. ಇರು ನಂದು ಎ ಪಾಸಿಟಿವ್. ಎಷ್ಟು ಬಕೆಟ್ ಬೇಕಿತ್ತು? ನಾನೇ ಮಾತಾಡ್ತೀನಿ ನಾನು. ಬಕೆಟ್ ಅಂತೆ, ಬಕೆಟ್. ಕೈಗೆ ಸಿಕ್ರೆ ಪೊರ್ಕೆ ತಗೊಂಡ್ ಹೊಡಿತೀನಿ ಮಗನೇ. ಮಡಗ್ಲಾ ಫೋನು. ಇವ್ರಿಗಿಂತ ಅವಳುಗ್ದಿದ್ದೆ ಚೆನ್ನಾಗಿತ್ತು. ಇವಳು ನೋಡಿದ್ಲೋ ಏನೋ. ಏನವ ಇವತ್ತು ಸ್ಪೆಷಲ್ ಆಗಿ ಪಾಯಸ ಮಾಡ್ಬಿಟ್ಟಿದ್ಯಾ? ಇದೇನ್ ಮಗ ಹಿಂಗ್ ಕೇಳಿ? ಇವತ್ತು ನಮ್ ರಾಜನ್ ದುಡ್ತಬ್ಬ ಅಲ್ವಾ, ಅದಕ್ಕೆ ಮಾಡಿವ್ನಿ. ಓ ಹೌದಲ್ವೇ, ಮತ್ತೆ ಪಾಯಸ ಯಾಕೋ ಮಾಡಕ್ ಹೋದೆ? ಬಾಡ್ನೆ ಮಾಡ್ಬಿಡ್ಬೇಕಾಗಿತ್ತು. ಅವನು ಒಟ್ಟು ತುಂಬಾ ತಿಂದಿರೋನು. ಈಗ ನಾವ್ ಅದನ್ನೇ ತಿನ್ಕೊಂಡ್ ಬಂದಿರೋದು. ತಕ್ಕಳವ, ಮೊಮ್ಮಗ ಬರ್ಲಿ ಅಂತ ಕಾಯ್ತಾ ಇದ್ದೆ. ಬಾರ್ಲ ಉಣ್ಣು. ನಮ್ದೆಲ್ಲ ಆಗದೆ. ಸ್ವೀಕರಿಸಿ. ಅಲ್ಲಕ್ಕಲ್ಲ ರಾಜ, ಅದನ್ನೆಲ್ಲ ತಿಂತೀಯಲ್ಲ, ನಿಂಗ್ ದುಡ್ಡೆಲ್ಲಿಂದ ಬಂದದ್ಲ? ಮಾವ್ದಿರ್ನೆಲ್ಲ ಯಾಕೆ ಇಟ್ಕೊಂಡಿರೋದು? ನಾವ್ ಕೇಳ್ದಾಗೆಲ್ಲ ದುಡ್ಡು ಕೊಡಕ್ತಾನೆ. ಯಾರ್ಲ ಅದು? ನಿನಗ್ ಹೆಣ್ಣು ಕೊಡಮ್ಮವನೆ. ಇದ್ಯಾಕ್ಲ? ಸುಮ್ನೆ ಇರವೋ, ನೀನ್ ತಮಾಷೆ ಮಾಡ್ಬೇಡ. ಮದ್ವೆ ಅಂತೆ ಅಂದ್ರೆ ಏನ್ಲ ನಿನ್ ಮಾತ್ನರ್ಥ? ನಮ್ ರಾಜನಿಗೆ ಮದ್ವೆನೇ ಮಾಡೋದ್ ಬೇಡ್ವೆ? ಯಾವ ಕೆಲ್ಸನೂ ಮಾಡದೆ 3 ಹೊತ್ತು ಅವ್ರು ಸಹಾಯ ಮಾಡ್ತೀನಿ ಇವ್ರು ಸಹಾಯ ಮಾಡ್ತೀನಿ ಅಂತ ಓಡಾಡ್ಕೊಂಡಿದ್ರೆ ಈಗಿನ ಕಾಲದಲ್ಲಿ ಯಾರವ ಹೆಣ್ಣು ಕೊಡ್ತಾರೆ ಇವನ್ಗೆ? ಸಹಾಯ ಮಾಡೋದೇನ್ ಕೆಟ್ಟದ್ದೆ? ಒಳ್ಳೇದಲ್ವೇ? ಒಳ್ಳೇದೇ ಕಲ. ಹೆಲ್ಪ್ ಮೀ ಮಧ್ಯಾಹ್ನ ಬಂದಿತ್ತಲ್ಲ, ತಿರ್ಗಿ ಯಾಕೆ ಮಾಡೋರೆ? ಯಾರೋ ನಿನ್ ಸಹಾಯ ಕೇಳ್ಕೊಂಡು ಫೋನ್ ಮಾಡಿರ್ಬೇಕು. ಎತ್ ನೋಡು. ಯಾವ್ದ ಕಂಪ್ನಿ ಅವ್ರ ಕಣಪ್ಪ, 800 ರೂಪಾಯಿ ಸ್ಪೆಷಲ್ ಇಂಟರ್ನೆಟ್ ಆಫರ್ ಐತಂತೆ. ಹಾಕಿಸ್ಕೋ ಅಂತ ತಲೆ ತಿಂತವ್ರೆ. ಬೆಟ್ ತಗೊಂಡ್ ಹೊಡಿತೀನಿ ಅಂತ ಹೇಳವ್ರಿಗೆ. ನೆಟ್ಗಿರೋ ಐಕಳ್ನೆಲ್ಲ ಈ ನೆಟ್ಟು ಹಾಳು ಮಾಡ್ತದೆ ಕಣವ. ಹೊಸಿ ಸಾರಾಕೋ. ಅಂತದೇನಿಲ್ಲಪ್ಪ, ನೀನ್ ಸುಮ್ನೆ ಇಟ್ಟುಣ್ಣು. ಲೇ ಇಟ್ಟುಣ್ಣದ ನನ್ಗೆ ಹೇಳ್ಕೊಡಕ್ ಬರ್ಬೇಡ. ನೋಡ್ ನಿನ್ ಮೊಮ್ಮಗನ. ಅವ್ನ ನಿನ್ ಮಗನೇ ಅಲ್ವೇ? ಹಲೋ, ಯಾರು? ಹಲೋ, ಯಾರಿ ನೀವು? ಹೇ,
ನೀನೇ ಫೋನ್ ಮಾಡ್ಬಿಟ್ಟು ನನ್ನೇ ಯಾರು ಅಂತ ಕೇಳ್ತೀಯಾ? ಫೋನ್ ಮಾಡಿದ್ ನಾನೇ. ಇದಕ್ ಮುಂಚೆ ಹೆಲ್ಪ್ ನೀ ಸಹಾಯ ಮಾಡು ಅಂತ ಮೆಸೇಜ್ ಮಾಡಿದ್ ನೀವೇ ತಾನೇ? ಹೆಂಗಾಯ್ತಾ ನಿನ್ ಬೈಗೆ? ಹಾ? ನಿನ್ ಬಾಯಿಗ್ ಬೆಂಕಿ ಹಾಕ. ನಾನು ಮಧ್ಯಾಹ್ನದಿಂದ ನೋಡ್ತಾನೆ ಇದ್ದೀನಿ. ಏನ್ ಆಟ ಆಡ್ತಿದ್ಯಾ? ಯಾರ್ಯಾದು? ಯಾರೋ ಗೊತ್ತಿಲ್ಲ ಕಣ್ರಿ. ಮಧ್ಯಾಹ್ನದಿಂದ ಫೋನ್ ಮಾಡಿ ಸುಮ್ನೆ ತಲೆ ತಿಂತಾವನೆ. ಹಲೋ. ಯೋ, ಆ ಅಮ್ಮ ಏನೋ ಹೆಲ್ಪ್ ಮೀ ಅಂತ ಮೆಸೇಜ್ ಮಾಡಿದ್ಲು. ಕೇಳಿದ್ರೆ ಬಾಯ್ಗೆ ಬಂದಂಗ ಮಾತಾಡ್ತಾಳೆ. ಹೇಯ್, ನೀನ್ ಮಾತಾಡ್ತಿರೋದು ಕೋಟೇಶ್ವರ್ನ ಹತ್ರ ಅಂತ ನಿನಗ್ ಗೊತ್ತಾ? ನೀವ್ ಯಾರಾದ್ರೆ ನನ್ಗೇನ್ರಿ? ನನ್ಗ್ಯಾಕೆ ಮೆಸೇಜ್ ಮಾಡ್ಬೇಕಾಗಿತ್ತು ಅದನ್ನ ಫಸ್ಟ್ ಕೇಳ್ರಿ. ಊರಲ್ಲಿರೋರೆಲ್ಲ ಸಹಾಯ ಕೇಳ್ಕೊಂಡು ನಮ್ಮ ಹತ್ರ ಬರ್ತಾರೆ ಅಂತದ್ರಲ್ಲಿ ನಮ್ಮನೆಯವರು ನಿನಗ್ ಮೆಸೇಜ್ ಮಾಡ್ತಾರ. ಬೇರೆ ಯಾವ್ದೋ ನಂಬರ್ ಇಂದ ಬಂದಿರ್ಬೇಕು ನೋಡು. ಇನ್ನೊಂದ್ಸಲ ಈ ಫೋನಿಂದ ಮೆಸೇಜ್ ಬಂದ್ರು ಫೋನ್ ಮಾಡ್ಬೇಡ. ಅಡ್ಗ ಇದ್ಯಾವ್ದು ತಿಕ್ಲು ಫ್ಯಾಮಿಲಿ ಅನ್ಸುತ್ತೆ. ಪಮ್ಮವ ಪೇಟೆ ಕಡೆ ಹೋಗಿ ಬರ್ತೀನಿ. ಅಂಗಡಿ ಕಡೆ ಜ್ವಾಪನ. ಸರಿ ಕಣಪ್ಪ, ಹೋಗ್ಬಾ. ಮಾವ ಎಲ್ಲೋ ಹೋಯ್ತವನೆ. ಪಮ್ಮು ಪಮ್ಮು. ಓ ದಶಾವತಾರ, ಬಾ ಬಾ ಕುಂತ್ಕೋ. ಪಮ್ಮು ಏನ್ ವ್ಯಾಪಾರ ಜೋರಾ? ವ್ಯಾಪಾರನೂ ಇಲ್ಲ ಗೀಪಾರನೂ ಇಲ್ಲ. ನ್ಯಾತಕ್ಕಿರೋ ಚಡ್ಡಿ ನ್ಯಾತಕ್ತಂಗೆ ಅವೆ. ಒಂದು ಸೇಲ್ ಆಯ್ತಾ ಇಲ್ಲ. ಒಂದ್ ಚಡ್ಡಿ ತಕೋ. ನಿಮ್ಮ ಅಪ್ಪಂಗೆ ಅಂತ. ಬೇಡ. ಈ ಮುರುಕ್ಲು ಸೈಕಲ್ ಮೇಲೆ ಅರ್ಕ್ಲ ಅಂಗಿನೋ ಲಾಡಿ ಇಲ್ದಿರೋ ಚಡ್ಡಿನೋ ಮಾರಿದ್ರೆ ಯಾರ್ ಮುಸರು? ಮತ್ತಿನ್ನೇನ್ ಮಾಡನೆ ಪಮ್ಮು? ಒಂದ್ ಕೆಲ್ಸ ಮಾಡು, ಗಂಡಸ್ರದ್ ಕೈ ಬಿಡು, ಹೆಂಗಸ್ರ ಐಟಮ್ ಕೈ ಹಾಕು. ಯಂಗ್ಸ್ಟರ್ ಐಟಮ್ ಕೈ ಹಾಕು? ಅದೇ ಸೀರೆ, ಬ್ಲೌಸು, ಲಂಗ, ಪೆಟಿಕೋಟು ಇವನ್ ಮಾರು. ಪಮ್ಮಿ, ಇದ್ ಮಾರಿದ್ರೆ ವರ್ಕೌಟ್ ಆಯ್ತದೆ ಅಂತೀಯ? ನಾನ್ ಹೇಳಿದ್ನ ನೆಟ್ಟಗ್ ನೇರಕ್ ಮಾಡು. ವರ್ಕು ಆಯ್ತದೆ, ಔಟು ಆಯ್ತದೆ. ಯಾವ ಆಟ ನಾಡೋದು ಇಬ್ರು ಸೇರ್ಕೊಂಡು ಔಟ್ ಆಗುವಂತದ? ಆಟವೂ ಇಲ್ಲ ಪಾಠವೂ ಇಲ್ಲ. ಬದ್ಕದಾರಿ ಕೇಳ್ತಿದ್ದ, ಹೇಳ್ಕೊಡ್ತಿದ್ದೆ. ನಾನ್ ಕೇಳಿದ್ರೆ ನಾನ್ ಹೇಳ್ಕೊಡ್ತಿರ್ಲಿಲ್ವ ದಶ? ಸುಮ್ ಕೂತ್ಕೋ. ಹೋಸಲನೆ ಲಾಡಿ ಇಲ್ದರ ಚಡ್ಡಿಯ ಮಾರು ಅಂತ ಹೇಳ್ಕೊಟ್ಟಿದ್ದೆ, ಒಂದು ಸೇಲ್ ಆಗಿಲ್ಲ. ಆಯ್ತು ಸೆರಗ್ ಬಿಡ್ಲಾ? ಸೆರಗ್ ಹಿಡ್ಕೊಳ್ದೆ ಹೋದ್ರೆ ತಿಂದು ಅಡ್ಡನೇ ಜೀರ್ಣ ಆಗೋದಿಲ್ವನ ನಿನ್ಗೆ? ಮಮ್ಮಿ ಮುದ್ದೆ ಉಂಡ ಹಂಗೆ ಕೇಳಿದ್ರು ಬೇಡ ಅಂದದ? ಬರೀ ಉಂಡ ಅಂತ ಕೇಳದ್ ಬಿಟ್ಟು ಹೋಟ್ಲು ಕರ್ಕೊಂಡೋಗಿ ಯಾವತ್ತಾನ ಉಣ್ಸಿದೀರಾ? ಬತ್ತೀರಾ ಹೋಯ್ತೀರಾ? ಮಮ್ಮಿ ನಿನ್ಗೇನ್ ಇಷ್ಟ, ಏನ್ ತಿಂದೆ, ಏನ್ ಕುಡ್ದೆ ಅಂತ ಒಂದಿನಾದ್ರೂ ಕೇಳಿದೀರಾ? ನಿನ್ಗೇನ್ ಬೇಕು ಕೇಳು ಪಮ್ಮಿ. ನೀನ್ ಕೇಳೋದೆಚ್ಚ, ನಾನ್ ನಿನ್ ಕೊಡ್ಸೋದೆಚ್ಚ. ಕಡಿಯೋದ್ ಬೇಕಾ, ಕುಡಿಯೋದ್ ಬೇಕಾ, ಚೀಪ್ ಅದ್ ಬೇಕಾ? ನಾನೇನ್ ಹೇಳಿ, ಬಾರಿಂದು ಮೈಗೊಡ್ಕೊಳಕ್ಕೆ KS ಸೆಂಟ್ ಬೇಕಾ, ಇಲ್ಲ ಸೊಂಟ ನೈಸಾಗ ಸೋಪ್ ಬೇಕಾ? ನಂಗ್ ಅದೇನು ಬೇಡ. ನನ್ಗೇನ್ ಇಷ್ಟ ಅಂತ ನೀವೇ ಕಂಡಿಡ್ಕೊಂಡು ತಗೋಬನ್ನಿ ನೋಡುಮ. ಆಯ್ತು, ನಿನ್ಗೇನ್ ಇಷ್ಟ ಅಂತ ತಿಳ್ಕೊಂಡು ಅದನ್ನ ನೀನ್ ತಂದ್ಕೊಟ್ಟು ನಿನ್ ಮನ್ಸನ್ನ ಗೆದ್ದೇ ಗೆಲ್ತೀವಿ. ಏನ್ಲಾ ನನ್ ಬಿಟ್ಬಿಟ್ಟು ನೀನ್ ಒಬ್ನ ಐಸ್ ಕ್ಯಾಂಡಿ ಚಿಪ್ತಾ ಇದ್ದಿ? ಎರಡೂ ಅಲ್ಲ, ನಂಗೊಂದ್ ಕೊಡು. ಚೆನ್ನಾಗದಲ್ವಾ? ಏನ್ರ ಇಬ್ರು ಜೋಲ್ ಸುಟ್ಕೊಂಡು ನಿನ್ಕೊಂಬಿಟ್ಟಿದ್ದೀರಾ? ಏಯ್ ವರ್ತ್ಕೊಳ. ಸರಿ ಎಲ್ಲಿ ಹೋಯ್ತಾ ಇದ್ದೆ? ಗೊಬ್ಬರ ತರಕ್ಕೆ ಟೌನ್ಗೆ ಹೋಯ್ತಾ ಇದ್ದೀನಿ. ಮಾವನ್ ಕೂರ್ಸ್ಕೊಂಡು. ಇದೇ ಒಳ್ಳೆ ಚಾನ್ಸು. ಇವ್ರ ಜೊತೆ ನಾನು ಪೇಟೆಗೆ ಹೋಗ್ಬಿಟ್ಟು ಮಮ್ಮಿಗೆ ಇಷ್ಟ ಆಗಿರೋದ ತಂದು ಕೊಟ್ಬಿಟ್ಟು ಅವಳ ಮನ್ಸ ಗೆದ್ದೇ ಬಿಡ್ತೀನಿ. ಹಂಗಾರೆ ನಾನು ಬರ್ತೇನೆ. ಬಟ್ಟೆ ನೋಡ್ಕಲ್ಲ. ಬಟ್ಟೆ ತೋರು ಮಾಡ್ಕೊಂಡು ನೋಡ್ಕೊಳಕ್ಕೆ ಅನ್ಕೊಂಡು ನೀನ್ ಬರಕಿಲ್ವಲ್ಲ? ಇಲ್ಲ ಇಲ್ಲ, ನಾನು ಹಾಲು ದುಡ್ಡು ಕಟ್ಟಕ್ ಬ್ಯಾಂಕ್ ಹೋಗ್ಬೇಕು. ಸರಿ. ನಾನು ಪಬ್ಬಿ ಜೊತೆ ಏಕಾಂತವಾಗಿರ್ತೀನಿ. ಹೋಗು. ಏನ್ ಡೈರಿ? ನನ್ಗೆ ಇಷ್ಟವಾಗಿರೋದನ್ನ ತರೋದಕ್ಕೆ ದರ್ಶನ್ ಜೊತೆ ಹೋಗ್ಲಿಲ್ವಾ? ನನ್ನ ಮಗ ಹೋಗಿದ್ದು ನಿಂಗೆ ಇಷ್ಟವಾದ ತರಕ? ಅಯ್ಯೋ ಅವತ್ತೆ ನಾನು ಬರ್ತೀನಿ. ಯಾಮಾರ್ಸ್ಬಿಟ್ಟೋಗ್ಬಿಟ್ಟಲ್ಲ. ಜಿಂಗಲಕ್ಕಿ ಜಿಂಗಲಕ್ಕಿ
ಕಿರಿಕ್ ರಾಣಿ. ಏಯ್ ಯಾವತ್ತ ಗಾಡಿ ಓಡಿಸ್ತಿದ್ದಾನು ನಿಮ್ ಕಣ್ಗೆ ಅದೇ ಬತ್ತದ ಬಾಯಿಗೆ ಸರಿಯಾಗೆ ಪತ್ರವಳ್ಳಿ ಪಟ್ಟೆ ತವ. ಅವನ್ಗೂಗಿದ್ರೇನೋ ಪ್ರಯೋಜನ. ಈ ಅರ್ಬೇರ್ಕೆ ಡ್ರೈವರ್ ಇಟ್ಕೊಂಡವಳಲ್ಲ ಗಾಂಚಲಿ ರಾಣಿ, ಇವಳ್ಗೂಗಿಬೇಕು. ಮೈಂಡ್ ಯುವರ್ ಟಂಗ್. ಎದುರುಗಡೆ ಕಾರ್ ಬರ್ತಿದ್ಯಾ ಅನ್ನೋ ಕಾಮನ್ ಸೆನ್ಸ್ ಇಲ್ದೆ ರೋಡ್ ತುಂಬಾ ಬರ್ತಿದ್ಯಲ್ಲ, ಇದೇ ನಿಮ್ಮ ಅಪ್ಪನ್ ರೋಡಾ? ಯು ಅನ್ಎಜುಕೇಟೆಡ್ ಬ್ರೂಟ್ಸ್. ಏಯ್ ಇಂಗ್ಲಿಷ್ ಕೊಟ್ಟಿರೋ ಎಲಿಜಬೆತ್ ರಾಣಿ, ಓದಿಲ್ದವ್ರು ಅಲ್ಲ ಕಣೆ ಅನ್ಎಜುಕೇಟೆಡ್. ನಿನ್ನಂಗೆ ನಯ ವಿನಯ ಭಯ ಭಕ್ತಿ ಇಲ್ದೆ ಇಂಗ್ಲಿಷ್ ದೇವ ಮೆಟ್ಕೊಂಡಿರೋರ್ ತರ ವಾಲಾಡ್ತಿಯಲ್ಲ, ನೀನ್ ಕಣೆ ಅನ್ಎಜುಕೇಟೆಡ್. ನೀವು ಗಂಡಸ್ರೇ ಇಷ್ಟು. ಗಂಡಸು ಅನ್ನೋ ದುರಹಂಕಾರನಾ ನಿಮ್ಗೆ? ಗಂಡಸರಿಗೆ ಗಂಡಸು ಅನ್ನೋ ದುರಾಂಕಾರ ಇದ್ದಿದ್ರೆ ತೊಟ್ಲು ತೂಗೋಕೆಗೆ ದೇಶನೂ ಕೊಡ್ತಿರ್ಲಿಲ್ಲ, ನಿಮ್ಮನ್ನ ನಮ್ ಸರಿಸಮನ ಬಂದು ನಿಲ್ಲಕ್ಕೂ ಬಿಡ್ತಿರ್ಲಿಲ್ಲ. ನೋಡೋ, ಹೆಣ್ಣು ಮಣ್ಣು ನಮ್ಗೆ ಯಾವತ್ತೂ ದೇವ್ರೆ. ಮಣ್ಣಾಗೋ ಮುಂಚೆ ಹೆಣ್ಣಾಗೋ. ಏಯ್ ಏನ ಮುಖ ನೋಡ್ತಿದ್ಯಾ? ನಿಮ್ಮ ಅಕ್ಕನ್ ಕರ್ಕೊಂಡೋಗ. ಏಯ್ ಏನೋ ಗಾಂಜಲಿ ಮಾತಾಡ್ತಾ ಇದೀಯಾ? ಅಯ್ಯ ನೀನ್ ತಪ್ಪು ಮಾಡ್ಬಿಟ್ಟೆ ಕಣ್ಲ. ಮುಟ್ಟಕ್ ಬರೋರ್ಗೆ ಚಟ ಕಟ್ಬಿಡ್ತೀನಿ, ಅಂಥದ್ರಲ್ಲಿ ನೀನು ಚಾನ್ಸೇ ಇಲ್ಲ. ನೋ ವೇ. ಏ ನನ್ ಮಕ್ಳ, ದೇವಸ್ಥಾನದ ಹತ್ರನೇ ಹೊಡಿಬೇಕಾಗಿತ್ತು, ಬಚಾವಾಗ್ಬಿಟ್ರಿ. ನೀವೆಲ್ಲರೂ ಹುಷಾರಾದ್ಮೇಲೆ ನನ್ಗೇನಾದ್ರೂ ಹೊಡಿಬೇಕು ಅನ್ಸುದ್ರೆ ತಗೊಳ್ಳಿ ನನ್ನ ನಂಬರು 9916572464. ಬರೀ ಮಿಸ್ ಕಾಲ್ ಕೊಡಿ, ಆಮೇಲೆ ಹುಡಿಕೊಂಬಂದ್ ನಾನೇ ಹೊಡಿತೀನಿ. 4 ಜನ ನಾಲಾಯಕ್ ನನ್ ಮಕ್ಳು ನೋಡ್ದೆ ಅಂತ ನೀನ್ ಮೀಸೆ ತಿರುಬೇಡ. ನೀನ್ ಗಂಡ್ಸೆ ಆಗಿದ್ರೆ ಕೋಟೇಶ್ವರನ್ ಮನೆಗ್ ಬಾರೋ. ಯಾರ ಮನೆಗೆ? ಸಿಗ್ದಕೂರಲ್ಲಿರೋ ಕೋಟೇಶ್ವರನ್ ಮನೆಗ್ ಬಾ, ಆಗ ನಿನ್ನ ಗಂಡ್ಸು ಅಂತ ಒಪ್ಕೊಂತೀನಿ. ಏನಂದೆ? ಗಂಡ್ಸ? ಗಂಡಸ್ತನ ತೋರ್ಸೋಕೆ ಮನೆಗ್ ಬಂದ್ರೆ ಸಾಕಾ, ಇಲ್ಲ ಬೆಡ್ರೂಮ್ಗೂ ಬರ್ಬೇಕಾ? ಯು ಇಡಿಯಟ್. ಬಿಲ್ಡಪ್ ಅಲ್ಲಿ ಡೈಲಾಗ ಹೊಡೆದ್ಬಿಟ್ಟೆ, ಆಮೇಲೆ ಗಂಡಸ್ತಾನ ತೋರಕ್ಕೆ 1 ಕಿಂಟು ಹೋಗ್ಬಿಟ್ಟಿಯಾ? ನಾನು ಒಬ್ನೇ ಹಾಕಲ್ಲ ಹೋಗ್ಲಿ, ಮತ್ತೆ ನಿಮ್ಮಿಬ್ರು ಕರ್ಕೊಂಡು ಹೋಗ್ತೀನಿ. ಐಕಿಲ್ಲ ಕಣಪ್ಪ, ಮೊದ್ಲೆಲ್ಲ ಕೆಳಗಡೆ ಎಲ್ಲ ಓದ್ಕಲ್ದೆ, ಮೊದ್ಲು ಆಸ್ಪತ್ರೆ ಕರ್ಕಲ್ಲಡಿ. ಆಸ್ಪತ್ರೆ ಔಷಧಿಗಿಂತ ನಮ್ ನಿಂಗಿ ನಾಟಿ ಔಷಧಿನೇ ಸೂಪರ್. ಅಳ್ಳಾಡ್ದೆ ಕೂತ್ಕೊಳ್ಳಲ್ಲ ಮುದೇವಿ, ಇದು ತುಂಬೆ ರಸ. ಮಂಡಿಗೆ ಹೋಗದೆ ಕುಂಡಿಗೆ ಓದಿತ್ತು. ಹಂಗ್ ಮಾಡ್ಬಿಟ್ಟಿಗೆರಮ್ಮ, ಮೊದ್ಲೇ ಈ ಊರಿ ತಡೆಯಕ್ಕಾಯ್ತಲ್ಲ. ಕೂತ್ಕೋ. ಅಪ್ಪಾಜಿ ನೀವಾದ್ರೂ ಹೇಳ್ತೀರಪ್ಪಾಜಿ, ಇದು ಹೆಂಗಾಯ್ತು, ಎಲ್ಲಾಯ್ತು, ಯಾವ ಥರದಲ್ಲಾಯ್ತು ಅಂತ? ಅಯ್ಯ ಕೇಳಿದ್ರೆ ಬಾಯ್ ಬಿಡವಲ್ಲ ಮುದೇವಿಗಳು. ಮಾಡ್ಬಾರದ್ ಮಾಡಿದ್ರೆ ಹಿಂಗೆ ಆಗ್ಬಾರದ್ ಆಗೋದು. ನೀನ್ ನಂಬ್ಕೊಂಡಿರಪ್ಪ. ಮತ್ತೆ ಹೆಂಗಾಯ್ತು ಅಂತ ಸ್ವಲ್ಪ ಹೇಳ್ರಪ್ಪ. ತಡಿ, ನಿನಗೆ ತಿಂದತ್ತು ಅದ್ರದ್ದೆಲ್ಲ ಹೇಳ್ತಾ ಕೂತ್ಕತೀನಿ. ನಿನಗೆ ಸುಮ್ಕಿಲ್ಲ, ನಾನ್ ಹೇಳ್ತೀನಿ. ನಿಂಗೆ 3 ಜನ ಒಂದೇ ಗಾಡಿಯಲ್ಲಿ ಹೋಯ್ತಿದ್ವಾ, ಈ ದಸಾವತಾರ ನನ್ ಮಗ ಸುಮ್ನಿಲ್ದಿರೆ ನಿಂತಿರ ಹಸಿನ್ ಬಾಲನ್ನ ಹೇಳ್ನಾ ಜಾಸ್ ಓದಿತ್ತು ನೋಡು, 3 ಜನ ದಬಾಕೊಂಡ್ ಬಿದ್ದ ಅಲ್ವಾ ಮಾವ? ನನ್ನ ಮಕ್ಕಳು ಕಣ್ಣಲ್ಲಿ ಇಂಟರ್ನೆಟ್ ಆನ್ ಮಾಡ್ಕೊಂಡು ಏನೋ ಮೆಸೇಜ್ ಪಾಸ್ ಮಾಡ್ಕೋತಾವ್ರಲ್ಲ.
ಅಪ್ಪಾಜಿ ಇದನ್ನ ನೋಡ್ತಾ ಇದ್ರೆ ಹೊಸ ಒದ್ದಂಗ್ ಕಾಣ್ತಾ ಇಲ್ವಲ್ಲ? ಹೊಸ ಒದ್ದಿದ್ರೆ ಮೂಗೇಟ್ ಆಗ್ಬೇಕಾಗಿತ್ತು. ಇದೇನೆಲ್ಲ ತರ್ಚ್ಕೊಬಿಟ್ಟದಲ್ಲ, ಇನ್ನೆಲ್ಲಾರು ತರ್ಚ್ಕೊಂಡದ? ಇಲ್ಲ ಅದನ್ನ ನೋಡ್ಬಿಟ್ರೆ ಅಷ್ಟೇ. ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಓಹೋ ಏನ್ ನಿಂಗವ ಹೊಸ ಕಸುಬ ಶುರು ಹಚ್ಕೊಂಡ್ಬಿಟ್ಟಿದೀಯೇ? ಬಾದಾಸಪ್ಪ, ಈ ಮುದವಿಗಳು ಹಸಿನ ಬಾಲ ಎಳೆದು ಒದಿಸ್ಕೊಂಡು ಗಾಯ ಮಾಡ್ಕೊಂಡ್ ಬಂದವೆ. ನಾನು ಯಾಕೆ ತುಂಬಾ ಮುರಿಯಕ್ ಹೋಗ್ಲಿ? ಇದ್ರಲ್ಲಿ ನಂದೇನು ಇಲ್ಲ, ಎಲ್ಲ ನಿಮ್ಮ ಅಮ್ಮಗ ಕೃಪಾ ಕಟಾಕ್ಸ. ಗಾಡಿಗೆ ನೆಟ್ಟು ಓಡ್ಸಕ್ ಬರ್ದೆ, ಆ ಕಡೆಯಿಂದ ಕಾರ್ ಬಂದು ಗುದಿತದೆ ಅನ್ಬಿಟ್ಟು ನನ್ನ ಇವನು ರೋಡ್ಗೆ ಕೆಡಬಿಟ್ಟ. ಕೊನೆಗೆ ಇವನು ಎತ್ತಕ ಬಿದ್ದ. ನಿಂಗವ ನಿನ್ ಮೊಮ್ಮಗ ಬಿದ್ದು ಎದ್ದು ಬಂದವನೇ ಅಂತ ಮೇಲೆ ಅವನು ಕೊನೆ ಕಂಟಕ ಕಳೀತು. ಇವನು ಬಾಳಲ್ಲಿ ನಾನು ಹೇಳಿದ ಹುಡುಗಿ ಆದಷ್ಟು ಬೇಗ ಪ್ರವೇಶ ಆಗೋ ಕಾಲ ಹತ್ರ ಬರ್ತಾ ಇದೆ. ಯೋ ದಾಸಯ್ಯ, ಹತ್ರ ಬರೋದ್ ಏನು ಬಂತು? ಆ ಹುಡುಗಿ ಅವಾಗ್ಲೇ ಇವನ್ನ ಮನೆಗ್ ಬಾ ಅಂತ ಕರ್ದಿದ್ದು ಆಯ್ತು. ಸಿಕ್ಕಾಕಬಿಟ್ರು. ನಾನು ಹೇಳಿಲ್ವಾ ಇದು ಹೊಸ ಓದ್ ಬಿದ್ದಿರೋದಲ್ಲ, ವಿಷಯ ಬೇರೆನೇ ಐತೆ. ಹೌದೇನ್ಲ? ಏನ್ಲ ಅದು ಇಸ್ಯಾ? ಅದು ಸುಮ್ದಿರ, ಏನೋ ಬೆಂಟ್ತಾ ಇದೀಯಾ? ನಿಂಗವ ನಿಮ್ ಹುಡುಗನಿಂದೆ ಒಂದ್ ಹುಡುಗಿ ಅಂಟಾಕಬಿಟ್ಟವಳೆ. ಈ ನನ್ ಮಗನು ಅವಳಿಂದ ಸುತ್ತಾವನೆ. ಸುತ್ತ ಕುಂತವ್ನೆ. ಸುಮ್ ಕೂತ್ಕಲ್ಲ, ಇದಕ್ಕೆಲ್ಲ ಕುಮ್ಮ ಕೊಟ್ಟಿರ ನೀನೇ ಅಲ್ವಾ? ಅಮ್ಮಿಕಂಡ್ ಕುತ್ಕ. ಹೌದೇನ್ಲ? ಏನು ಅರಿದೇ ಇರೋ ನನ್ ಕೂಸ್ಗೆ ತಲೆ ಕೆಡ್ಸಿ ನಿನ್ನಂತ ಚಂಗುಲಿ ಬುದ್ಧಿನೇ ಹೇಳ್ಕೊಟ್ಟೆಯ? ಕೂಸು ನೋಡಕ್ ಮಾತ್ರ ಕೂಸು, ಇನ್ನೆಲ್ಲದ್ರಲ್ಲೂ ಬಾಸು. ನಾನಾ ಬಾಸು? ನಿಂಗೆ ಏನ್ಲ? ಈ ಡೈರಿ ನನ್ ಮಗ ನಾನ್ ಸುಮ್ನಿದ್ರು ಫೋನ್ ಮಾಡಿ ಇದಕ್ ಬಾ ಅಂತ ಕರಿತಾ ಇರ್ತಾನೆ. ಇದೇನಪ್ಪಾಜಿ ಹಿಂಗಂತೀರಾ? ಒಡುಟ್ಟೋರ್ನ ಬಿಟ್ಬಿಟ್ಟು ಈ ಬೀದಿಲ್ ಹೋಗೋ ದಾಸಯ್ಯನ್ ಕರೆಯಕ್ಕಾಯ್ತದ? ಅಯ್ಯ ನಿನ್ ಮಕ್ಕ ನಾಯ್ ತಿನ್ನ. ನನ್ ಮೊಮ್ಮಗನಿಗೆ ಇಂಥ ಬುದ್ಧಿ ಹೇಳ್ಕೊಟ್ಟೆಯ? ಇವನು ಒಬ್ನೇ ಅಲ್ಲ ಕಣವ, ಇವನ್ ಜೊತೆಗೆ ಇವ್ರಿಬ್ರು ಸೇರ್ಕೊಂಡವ್ರೆ. ಇವ್ರನ್ನೇ ಸಾಚ ಅನ್ಕೊಂಡ. ಯಾವ್ ನೀ ಹೇಳು ಮೇಕೆ? ನನ್ ಮೊಮ್ಮಗನ್ನ 3 ಜನ ಸೇರ್ಕೊಂಡು ಹಾಳು ಮಾಡಿರೋರು. ಹಾಕು ಮನುಷ್ಯನಿಗೆ ಯಾವುದೇ ದೋಷ ಇದ್ರೂ ಪರವಾಗಿಲ್ಲ, ಆದ್ರೆ ಇಂಥವ್ರು ಸವಾಸು ದೋಷ ಮಾತ್ರ ಇರಬಾರ್ದು. ದಾಸಯ್ಯ, ನೀ ಹೇಳಿ ಸರಿ. ನಿಂಗವ ಅವ್ರು ಹೇಳಿದ್ರಲ್ಲ ಹುಡುಗಿ, ಅವಳು ಬೇರೆ ಯಾರು ಅಲ್ಲ, ನಾನ್ ಹೇಳಿದ್ನಲ್ಲ ಆ ಹುಡುಗಿನೇ ಆಗಿರ್ತಾಳೆ. ಆ ಚಂದುಳ್ಳಿ ಚೆಲುವೆನೇ ನಿಮ್ ಮನೆಗೆ ಸೊಸೆಯಾಗಿ ಬಂದು ಬಿಡ್ತಾಳೆ. ನಿಜವೇ ದಾಸಯ್ಯ? ನಿಜ. ಆಗ ನಿನ್ ಮೊಮ್ಮಗನ ಯೋಗ ಬಲ ಚೇಂಜ್ ಆಗಿ ಟಾಪ್ ಕೊಂಡೈತಾನೆ, ಟಾಪ್ಗೆ. ನಿಂಗವ ಇಂತ ಒಳ್ಳೆ ಸಿಹಿ ಸುದ್ದಿ ಹೇಳಿದೀನಿ, ಬೋನಸಿಗೆ ಏನು ಹಾಕಕ್ಕಿಲ್ವಾ? ಯಾಕೆ ಹಾಕಕ್ಕಿಲ್ಲ? ಹಾಕ್ತೀನಿ ತಗೋ. ಯೋ ದಾಸಯ್ಯ, ರೂಪಾಯಿ ಆಸೆಗೋಸ್ಕರ ಏನೆಲ್ಲ ಸುಳ್ಳು ಹೇಳ್ತೀಯ ನೀನು? ನಾನ್ ಈಗ ತಗೊಂತೀನಿ. ವೆಂಕಟರಮಣ ಗೋವಿಂದ. ನೀನ್ ಗಂಡ್ಸೆ ಆಗಿದ್ರೆ ಕೋಟೇಶ್ವರನ್ ಮನೆಗ್ ಬಾರೋ, ಆಗ ನಿನ್ನ ಗಂಡ್ಸು ಅಂತ ಒಪ್ಕೊಂತೀನಿ. ನನ್ನ ಗಂಡಸ್ತನಕ್ಕೆ ಸವಾಲ್ ಹಾಕ್ಬಿಟ್ಲಲ್ಲ. ಅದೇ ಮನೆಯಿಂದ ಹೆಲ್ಪ್ ಮೀ ಅಂತ ಬೇರೆ ಮೆಸೇಜ್ ಬರ್ತಿತ್ತು. ಏನ್ ಮಾಡೋದೀಗ? ಕೂಗ್ಬಿಡ, ನಾನು ಬಂದಿರೋದೇ ನಿನ್ ಕರ್ಕೊಂಡು ಹೋಗಕ್ಕೆ. ಎದೋಳು ಬಾಗೋಣ. ನೀನ್ ಯಾವ ನನ್ ಕರ್ಕೊಂಡು ಹೋಗಕ್ಕೆ ಬಿಡ. ನನ್ಗೆ ಹೆಲ್ಪ್ ಮೀ ಅಂತ ಮೆಸೇಜ್ ಮಾಡ್ತೀನಿ ನೀನೇ ತಾನೆ, ಅದಕ್ಕೆ ನಿಂಗೆ ಕರ್ಕೊಂಡು ಹೋಗಕ್ ಬಂದಿರೋದು. ಇಲ್ಲಿ ಯಾರು ಸರಿ ಇಲ್ಲ, ನಿನ್ನ ಸಾಯಿಸ್ಬಿಡ್ತಾರೆ. ಎದೋಳು ಹೋಗೋಣ. ಎದೋಳು ಬಿಡ, ಸ್ಪೈನಲ್ ಕಾರ್ಡ್ ಕಟ್ ಆಗಿದೆ ಬಿಡ. ಅಯ್ಯೋ ದೇವ್ರೆ, ನಡಾನೇ ಮುರ್ದಾಕ್ಬಿಟ್ಟವ್ರ. ಕೈ ಕಾಲು ಏನೂ ಅಲ್ಲಾಡ್ಸಕ್ ಆಗ್ತಾ ಇಲ್ವಾ? ಇಲ್ಲಿ ಕೈ ಇತ್ತು ಏನೂ ಅಲ್ಲಾಡ್ಸಕ್ ಆಗ್ತಿಲ್ವಾ? ಅಯ್ಯೋ, ಹೆಂಗ್ ಇವ್ನ ಕರ್ಕೊಂಡು ಹೋಗುದು? ಭಯ ಬೀಳ್ಬೇಡ, ನಾಳೆ ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ನಾಳೆನೇ ಬರ್ತೀನಿ. ಆಯ್ತಾಯ್ತು, ನಾನೇ ನಿನ್ನ ನಾಳೆ ಬಂದೇ ಬರ್ತೀನಿ. ಯಾರು ಬಂದಿದ್ದಾರೆ? ಏನಾಯ್ತು? ಯಾರು ಇಬ್ರು ಬಂದಿದ್ರಣ್ಣ. ಇಬ್ರು? ಹೂನಣ್ಣ, ಒಬ್ಬ ಸಾಯಿಸ್ತೀನಿ ಅಂದ, ಇನ್ನೊಬ್ಬ ಕರ್ಕೊಂಡು ಹೋಗ್ತೀನಿ ಅಂದ ಅಣ್ಣ. ನೋಡು,
ನಿನಗೇನು ಆಗಲ್ಲ, ಸಮಾಧಾನವಾಗಿರು. ನಿನಗೆ ಯಾವ ತೊಂದರೆನೂ ಆಗಲ್ಲ, ಸುಮ್ಮನಿರು. ನಾಳೆನು ಬರ್ತೀನಿ ಅಂತ ಹೇಳೋದ್ನಣ್ಣ. ಆಯ್ತು, ಯಾರೂ ಬರಲ್ಲ, ಏನು ಆಗಲ್ಲ, ನೀನ್ ಧೈರ್ಯವಾಗಿರು. ಏ ಕಾಸು ಅಣ್ಣ, ನೀನ್ ರಾತ್ರಿ ಎಲ್ಲ ಇಲ್ಲೇ ಇರು. ಇರ್ತೀನಿ ಏನು ಆಗ್ದಂಗ್ ನೋಡ್ಕೋ. ಸರಿ ಅಣ್ಣ. ಹಾ ಸರಿಯಾಗದೆ, ಕೊಡಿಲಿ ದುಡ್ಡು ಎತ್ಕೊಂಡೋಗಿ. ಸಾವ್ತಾರ ಹೊಸ ವ್ಯಾಪಾರ ಶುರು ಮಾಡ್ಕೊಂಡಿದ್ದೆ. ನೀನ್ ಹಿಂಗ 6 ತಿಂಗಳಿಗೋ 3 ತಿಂಗಳಿಗೋ ಅವತಾರ ತಾಳ್ತಿರೋದ್ರಿಂದಾನೆ ನಿಮ್ಮಪ್ಪ ನಿನಗೆ ದಶಾವತಾರ ಅಂತ ಹೆಸರಿಟ್ಟಿರೋದು. ಇದ್ಯಾಕ್ಲೆ ಹಿಂಗ್ ಕುಂತಾ ಇದೀಯಾ? ಇದಕ್ಕೆಲ್ಲ ನಿನ್ನ ಮಗ್ಲೇ ಕಾರಣಮ್ಮವ. ಏಯ್, ನೀನ್ ಕುಂಟದಕ್ಕೂ ನನ್ನ ಮಗಳಿಗೂ ಏನ್ಲ ಸಂಬಂಧ? ಈ ಹೊಸದಾಗ ವ್ಯಾಪಾರ ಶುರು ಮಾಡಕ್ ಅವಳೇ ಐಡಿಯಾ ಕೊಟ್ಟಿದ್ದು. ಅದಕ್ಕೆ ನನ್ನ ಸಾಮಾನ್ಗೆ ಅವಳ ಕೈಲಿ ಪೂಜೆ ಮಾಡ್ಸೋಣ ಅಂತ ಬಂದಿವ್ನಿ. ಅಂದ್ರೆ ಸೀರೆ ಲಂಗ ಪೇಟಿಕೊಟ್ಟು ಬ್ರಾ ಹಂಗನ್ನು ಮತ್ತೆ ಹೋಗವ, ಕೈ ಕಾಲು ತೊಳ್ಕೊಂಡು ಇಬ್ರು ಶುರು ಮಾಡ್ಕೊಳ್ರಿ ಪೂಜೆನ. ಇದೇನ್ಲ ಅಯ್ಯಲ್ಲೇ ನನಗೆ ಹಾಕ್ಲ ಹಾರ ಪಾರ ಎಲ್ಲ. ಏ ಬ್ಯಾಡಲೆ, ಹೋಗ್ಲಿ ಹಾಕು ಹಾಕು. ತಂದಿರೋದು ಸೈಕಲ್ಗೆ ನಿನ್ಗೆ ಹಾಕ್ತಾರಂತೆ. ಈ ದಶಾನನ್ ಮಗ ಏನೋ ಹೊಸ ಅವತಾರ ಶುರು ಮಾಡ್ಕೊಂಬಿಟ್ಟಾನಲ್ಲ. ಅದು ಸರ್ ಮಾಡು. ಏ ಬೆಕ್ರಮುದೇವಿ, ತುಕ್ಕಿಡ್ದು ತೂಕಕ್ಕೆ ಹಾಕೋ ಸೈಕಲ್ಗೆ ಇದೇನು ಆರಾಗಿರ ಎಲ್ಲ ಹಾಕೊಂಡು ದಡ್ಡನ್ ಮಗನೆ. ಇದೇನು ಒಳಿ ಕಾಕಳದ್ನೆಲ್ಲ ಮೇಲ್ ಹಾಕ ಬಂದಿದ್ಯಾ? ನಿನ್ಗೆ ಹಾಕ್ಲೇಬೇಕು, ಅವ್ಳು ಪೂಜೆ ಮಾಡ್ಬೇಕು. ಸೈಡ್ ಹೋಗಿ ನಿಂತ್ಕೊಂಡು ಮಾಡ್ಬೇಕು. ನಮ್ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ. ಸರಿ ಸರಿ, ಕಡ್ಡಿ ಹಚ್ಚು. ಓಂ ಲಂಗಾಯ ನಮಃ, ಸೀರಾಯ ನಮಃ, ಓಂ ತರತರ ಕಲ್ಲರು ಬ್ರಾಕಾಚಾಯ ನಮಃ. ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಕೊ, ಸಣ್ಣ ಮಾಡ್ಕೊ. ಪರಮಾತ್ಮ ಒಳ್ಳೇದು ಮಾಡಪ್ಪ, ಒಳ್ಳೆ ವ್ಯಾಪಾರ ಆಗಂಗ್ ಮಾಡಪ್ಪ. ಈ ನನ್ನ ಮಗ ಬೆಟ್ಟ ತೋರಿಸಿ ಅಪ್ಪ ಮಗಳನ್ನ ಬುಟ್ಟಿಗೆ ಹಾಕೋತಾವನಲ್ಲ, ಇಂಥ ಐಡಿಯಾ ನನಗೆ ಯಾಕೆ ಬರಲ್ಲ? ಪೂಜೆ ಟೈಮ್ನಾಗ ಏನ್ಲ ಯೋಚನೆ ಮಾಡ್ತಾ ಇದ್ಯಾ? ಕೈ ಮುಕ್ಕೊಂಡು ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾರೆ. ಅಲ್ಲ ಮಾವ, ಅದಂತೂ ಎಳ್ಸು. ನಿನಗಾರು ಬುದ್ಧಿ ಬೇಡವಾ? ಅವಳ ಕೈಲಿ ಪೂಜೆ ಮಾಡಿಸ್ತಾ ಇದೆಯಲ್ಲ. ಏನೋ ಪಾಪ ಕೇಳ್ಕೊಂಡ ಮಾಡಿಸ್ಕೊತಾವನೆ. ಈಗೇನು ನೀನು ಮಾಡಿಸ್ಕ. ಸರಿಯಾಗಿತ್ತ ಮಾವ, ಅವನ್ ತಾವೆಲ್ಲಿದ್ದದ್ ಮಾಡಿಸ್ಕೊಳಕ್ಕೆ. ನನ್ ಮಗಳು ಪೂಜೆ ಮಾಡವಳೆ, ಒಂದ್ ಬಾಳೆಹಣ್ಣು ಕೊಡ್ತಾಳೆ, ತಿನ್ಕೊಂಡು ಹೋಗಪ್ಪ. ಪಮ್ಮವ್ವ, ನಾನ್ ಪೇಟೆ ಕಡೆ ಹೋಗ್ಬತ್ತೀನಿ, ಹುಷಾರು. ಸರಿಯಪ್ಪ. ಬಾಳೆ ತಕೊಳ್ಳಿ. ಹೆಂಗೆ ಅವನ್ ಬಾಳೆ ನಾನು ಯಾಕೆ ತಿನ್ಲಿ? ಬೇಡವಾಗೋ. ನನ್ ಲಾಡಾದ್ರೂ ತಕೊಳ್ಳಿ. ಲಾಡು ಆದ್ರೆ ಎರಡೂ ಬೇಕು. ತುಂಬ ನನ್ನ ಮಗ. ಪಮ್ಮೋ ಯಾವ ಬೇವರ್ ಸಿಕ್ಕ ಅವಳ ಕೈಲಿ ಪೂಜೆ ಮಾಡ್ತಾವ. ನನ್ನ ಇಷ್ಟಕ್ಕಲ್ಲ. ಆಕಾಶ ನೋಡಕ್ಕೆ ನಾಗೇಶನ್ ಯಾಕೆ ಕೇಳ್ಬೇಕು? ಯಾವನವ ನಾಗೇಶ? ಯಾರು ನನ್ನ ಮಗನ್ ಗೊತ್ತು? ಮತ್ ಗೊತ್ತಿಲ್ದೇವ್ರ ಹೆಸರು ಹೇಳಿದ್ರೆ ಮಕ್ಕಳು ನೋಡ್ಬಿಡ್ತೀನಿ ಅಷ್ಟೇ. ಅದೆಲ್ಲ ನನ್ನ ಇಷ್ಟಕ್ಕಲ್ಲ, ನೀನೇ ಮೊದ್ಲ ಕೇಳಕ್ಕೆ. ನಾನು ಇವಳು ಮನೆ ಅವನು. ಒಮ್ಮೆ ಬಗ್ಲ ನಾಯಿ ಜೊತೆ ನಮ್ಗೇನ್ ಕೆಲಸ? ಯಾವ್ದು ಬೇಕೆತ್ಕೋ. ನನ್ ತವ ಕಾಸು. ಯಾವ ನನ್ನ ಮಗ ನಿನ್ನ ಹತ್ರ ಕಾಸು ಕೇಳ್ದನು? ರಾವ್ಕೆ ಒಳಗೆ ಕೈ ಹಾಕ್ಬಿಟ್ಟು ಒಂದೇ ಒಂದು ರೂಪಾಯಿ ಎತ್ಕೊಡು ಅಂದೆ. ಒಮ್ಮೆ ಆ ನಾಯಿ ನನ್ನ ಮಗನ್ ಋಣ ನಮ್ಗೆ ಹಾಕ್ಬೇಕು. ನಾನ್ ಚಡ್ಡಿ ಒಳಗಿರೋದ್ ಹೇಳಿಲ್ಲ, ರಾವ್ಕೆ ಒಳಗಿರೋ ಕೊಟ್ ಬೋಣಿ ಮಾಡುವ. ಯಾವ್ದಾದ್ರೆ ಕಾಸು ಚೇಂಜ್ ಆಗ್ಬಿಡ್ತದ, ತಗೊಂಡೋಗಲ್ಲ ಮುಚ್ಕೊಂಡು. ಎಡಕಣಲ್ಲ, ನಿನ್ ಕಾಸು ಬೇಕಾದ್ರೆ ಫ್ರೀ ಆಗಿ ಕೊಟ್ಬಿಡ್ತೀನಿ. ಹೆಂಗ್ ಫ್ರೀ ಆಗಿ ಕೊಟ್ಬಿಡ್ತೀಯ? ತಗೊಂಡ್ ಮೆಟ್ಟಲ್ ಹೊಡೆದ್ಬಿಡ್ತೀನಿ ಅಷ್ಟೇ. ನನ್ನ ಹತ್ರ ಏನ್ ಮೆಟ್ಟಬೇಕಲ್ಲ. ಅಳ್ಬ್ಯಾಡ್ಕಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ಕಣೆ ಸುಮ್ಕಿರಿ ಈ ಕುರುಬನ ರಾಣಿ, ಅಳ್ಬ್ಯಾಡ್ಕಣೆ ಸುಮ್ಕಿರಿ. ವೀರನಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ? ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ? ಎಳೆ ಇಲ್ಲೇ ನಿನ್ನ ಮುದ್ದಾಡಲಿಕ್ಕೆ ಬೆಟ್ಟ ನಾನು ಹತ್ತುತ್ತೀನಿ. ಇದ್ಯಾಕಲ್ಲ ಹಿಂಗ್ ಓಡ್ತಿದ್ದೀರಾ? ಅಲ್ಲ ಹಾಲಿವುಡ್ ನನ್ನ ಮಗ ನಂದೆಲ್ಲಿಡ್ಲಿ ನಾರಾಯಣ ಅಂತ ಯಾವಾಗ ಮುಂದೆ ಬಂದ್ಬಿಡ್ತಾನೆ.
ಮುಖನ ಹಳ್ಳೆಣ್ಣೆ ಕುಡ್ದಂಗ್ ಮಾಡ್ಕೊಂಡಿದ್ಯಾ? ಎಲ್ಲ ಈ ಡೈರಿ ನನ್ನ ಮಗನಿಂದ. ನಮ್ಮ ಹುಡುಗಿಗೆ ಕಾಚ ಕೊಡ್ಸದಂತೆ ಕಾಚವ. ನಮ್ಮ ಹುಡುಗಿ ಕಾಚನೇ ಹಾಕಿಕ್ಕಿಲ್ಲ, ಇವನ್ ಯಾಕೆ ಕೂತವಳೆ? ಕಂಡವ್ರ ಮನೆ ಏನ್ ಚುಕ್ಕಲ್ಲಿ ನೋಡಿದ್ರೆ ನಿನ್ಗೆ ಯಾಕೆ ಕಂಡೂರಿತದೆ? ದಂಡಲಕ್ಕಲ್ಲ ನನ್ನ ಆರ್ಟು. ಥೂ ನಾನ್ ಮಾಕ್ಲ, ಅವಳೇನ್ ಸಂತೂರ್ ಸೋಪ್ ಅಲ್ಲ, ಮೇಲ್ಗಡೆ ಒಬ್ಬ ಕೆಳಗಡೆ ಒಬ್ಬ ಉಚ್ಕೊಳಕ್ಕೆ. ಬಿರ್ಬಿರ್ನ ಅತ್ತೆ, ಬೀರಪ್ಪನ ದೇವಸ್ಥಾನ ಹತ್ರ ಕೆಲ್ಸ ಅದೇ. ನಂಗ್ ಡೈರಿಲಿ ಬಾಳ ಕೆಲ್ಸ ಅದ್ ನಾ ಬರಕ್ಕಾಗಲ್ಲ. ಬಾಳ ಕೆಲ್ಸ ಅದಂತೆ. ಕೆಲಸ ಅದೇ ಅಂದೆ. ಅಯ್ಯೋ ಅದು ಆಮೇಲೆ ನಿಧಾನಕ್ಕೆ ಮಾಡ್ಕೊಡ್ರಾಯ್ತು ಬಾ. ಹತ್ಕಳೆ ಚೆನ್ನಾಗ ತೋರ್ಸ್ಕೊಂಡ. ಅಲ್ಲ ಅಪ್ಪಾಜಿ, ನಿಮ್ ಮಾಡಿದ್ ಸರಿನಾ? ನಮ್ನೆ ಬಿಟ್ಬಿಟ್ಟು ಬಂದ್ಬಿಟ್ಟಲ್ಲ. ಅಯ್ಯಯ್ಯೋ ಯಾಕ್ರಲ್ಲ, ನೀವ್ ಹತ್ಲೇ ಇಲ್ವಾ? ಏನ್ ಸದಾರಮೇ ನಾಟಕ ಆಡ್ತೀಯ? ಏನ್ ಎಲ್ರನ್ನು ಹತ್ಕೊಳ್ಳಿ. ಏನ್ ಲಾರಿನ ಓಡ್ಸ್ಕೊಂಬತ್ತಿದ್ದೆ, ಇಟ್ಟುದ ಗಾಡಿ ಓಡ್ಸ್ಕೊಂಬತ್ತಿದ್ಯಾ? ಈ ನನ್ ಮಗ ಬೇರೆ ಎಣ್ಣೆ ಸಿಗ್ತದೆ ಅನ್ಬಿಟ್ಟು ಕುಂಟ್ಕೊಂಡೇ ಓಡ್ ಬಂದ್ಬಿಟ್ಟ. ಅತ್ತು ನಾನೇನೋ ಎಣ್ಣೆ ಸಿಗ್ತದೆ ಅಂತ ಕುಂಟ್ಕ ಬಂದೆ, ನೀನೇನೋ ನಿಗರ್ಕ ಬಂದ. ಅಲ್ಲ ಗಾಡಿನ ನೀನು ಭಾಸ್ಕರಪ್ಪನ್ ಬಾರ್ ಹತ್ರ ನಿಲ್ಲಿಸ್ತೀಯ, ವೆಂಕಟೇಶ್ವರ ವೈನ್ ಹತ್ರ ನಿಲ್ಲಿಸ್ತೀಯ ಅಂದ್ರೆ ಬೀರೇಶ್ವರ ಟೆಂಪಲ್ ಹತ್ರ ನಿಲ್ಲಿಸ್ಬಿಟ್ರೆ ಅಂತ ಅರ್ಜೆಂಟ್ ಏನಿತ್ತು? ಬಂತು ನೋಡು. ನಾನ್ ನಿನ್ನೆ ತಮಾಷೆಗೆ ಹೇಳಿದ್ ನಿಜಾನೇ ಆಗೋಯ್ತಲ್ಲಪ್ಪ. ಏನ್ ತಮಾಷೆ? ಏನ್ ನಿಜ? ನೀನ್ ಅಲ್ಕಿಸ್ಕೊಂಡು ಕಣ್ಣಲ್ಲೇ ಸಿಗ್ನಲ್ ಮಾಡ್ತಿದ್ ನಾನ್ ನೋಡ್ದೆಪ್ಪ. ಸಿಗ್ನಲು ಇಲ್ಲ ಪಗ್ನಲು ಇಲ್ಲ. ನಿನ್ನೆ ಅವಳು ಗಂಡ್ಸಾಗಿದ್ರೆ ಕೋಟೇಶ್ವರನ್ ಮನೆಗ್ ಬಾ ಅಂತ ಸವಾಲ್ ಹಾಕಿದ್ಲು. ಅದಕ್ಕೆ ನಿನ್ನೆ ರಾತ್ರಿ ಅವಳ ಮನೆಗೆ ಹೋಯ್ದೆ ಅಷ್ಟೇಯ. ಹಂಗಾರೆ ಮನೆಗೂ ಗಂಡುಸ್ತಾನ ತೋರ್ಬಿಟ್ಟ ರಾಜ. ಹೆಂಗಿತ್ತು? ಕುಂಬಳಕಾಯಿ ಇದ್ದಂಗಿತ್ತು. ಯಾವನ ಅವ್ನು ಕೇಳದ್ ನೋಡು. ಅಪ್ಪಾಜಿ ನೆನ್ನೆ ರಾತ್ರಿ ಡಿಂಗ್ ಡ್ಯಾಂಗ್ ಎಲ್ಲ ಆಯ್ತಾ? ಹೆಂಗಿತ್ತು? ನಾನ್ ಕೇಳುತ್ತು ಅದೀಯ ಹೆಂಗಿತ್ತು ಅಂತ. ಅಂತದೇನು ಇಲ್ಲ. ನನ್ನ ಮೊಬೈಲ್ಗೆ ಹೆಲ್ಪ್ ಮೀ ಅಂತ ಮೆಸೇಜ್ ಬಂದಿದ್ದು ಕೋಟೇಶ್ವರನ್ ಮನೆಯಿಂದ. ಇವಳು ಕರೆದಿದ್ದು ಕೋಟೇಶ್ವರನ್ ಮನೆಗೆ. ಅದಕ್ಕೆ ಮಕ್ಕೂಗಿಸ್ಕೊಳಕ್ ಹೋಗಿದ್ದ? ಇಲ್ಲ, ಅಲ್ಲಿ ರೂಮ್ಗೆ ಹೋದ್ನಾ, ಅಲ್ಲಿ ನೋಡಿದ್ರೆ ಯಾವನೊಬ್ಬ ಮಲಗಿರೋನ್ ಹಾಕೊಂಡು ಸಾಯ್ಸಕ್ ಪ್ರಯತ್ನ ಪಡ್ತಿದ್ದ. ನಾನು ಅವ್ನು ಹಿಡಿಯಕ್ ಹೋದ್ರೆ ಅವ್ನು ನೋಡೋಟ. ಆಮೇಲೆ ಅಲ್ಲಿ ಮಲಗಿರೋನು ಹಣ ಕಾಪಾಡಿ ಅಂತ ಕಿರ್ಸ್ತಿದ್ದ. ಯೋ ಹೆಲ್ಪ್ ಮಿ ಅಂತ ಮೆಸೇಜ್ ಮಾಡ್ತೀನಿ, ನೀನೇ ತಾನೆ ಅಂತ ಹೇಳಿ ಅವ್ನು ಮಲಗಿರೋನ್ನ ಕೈ ಹಿಡಿದು ಮೇಲೆತ್ತುತ್ತೀನಿ. ಹಣ ಸೊಂಟ ಮುರಿದೋಗೈತೆ ಅಂತ ದಬಾಕಂತ ಬಿದ್ದೋದ. ಅದಕ್ಕೆ ಅವ್ನ್ ಯಾರು, ಅವ್ನ್ ಯಾಕೆ ಹಿಂಗ್ ಹೊಡೆದಿದ್ದೀರಾ ಅಂತ ಅವಳನ್ನ ಕೇಳಕ್ ಇಲ್ಲಿ ಬಂದಿದ್ದೀನಿ. ಲೋ ರಾಜ, ಇದನ್ನ ಹೇಳಕ್ಕೆ ನಮ್ನ ಬಾಳ್ಗೆಡಿಸ್ತಾ? ನೀನ್ ಅವಳಿಗೆ ಹೇಳೋದು, ಅವಳು ಬಂದು ಗುದ್ದೋದು. ಮೊದ್ಲೇ ಕಾಲ್ ಮುರ್ಕೊಂಡಿದ್ದೀನಿ, ಇನ್ನೊಂದು ಕಾಲ್ ಮುರ್ಕೊಬಿಟ್ರೆ ನಮ್ ಪಮ್ಮಿಂಗ್ ಮಾಡೋದಂಗೆ? ಹೆಂಗ್ ಮಾಡ ಏನ ಮಾಡೋದ್ ಪಮ್ಮಿಗೆ? ಪಮ್ಮಿಂಗ್ ಮಾಡೋದು ನಾನೆಲ್ಲ ಹೇಳ್ದಲ್ಲ. ಪಂಪಸಲ್ಲಿ ನೀರ್ ಬಿಡೋದ್ ಹೆಂಗೆ ಅಂತ ಅಂದೋ. ಕೆಲಸ ಅದೇ ತಿಂಗಳಲ್ಲ ಪಮ್ಮಿ ಅಂತ ಅಲ್ವೇನ ಅಂದಿದ್ದ. ಮಾವ ಇನ್ನೊಂದ್ಸಲ ಎಣ್ಣೆ ಗಿಣ್ಣೆ ಅನ್ಕೊಂಡ್ಬಂದ್ರೆ ಗೋಮಳ ಕಿತ್ತಾಕ್ಬಿಡ್ತೀನಿ. ನಿಂತ್ಕೊಳ್ಳೆ ಬಾಬಾ ಎಲ್ಲಿ ಪಮ್ಮಿ ಬಾರೇ. ಜಾದು ಜಾದು ಇವನಲ್ಲಿ ನೋಡಿದೆ, ಜಾದು ಜಾದು ನಗುವಲಿ ಅಡಗಿದೆ. ಇಂದು ಏಕೋ ಮನಸ್ಸಿದು ಜಾರಿದೆ, ಈಗ ತಾನೆ ಒಲವಿಗೆ ತಿರುಗಿದೆ. ಚಲುವ ನನ್ನ ಮನಸ್ಸು ನೀಡುತ್ತ ನಿನ್ನ ನಾನು ಬಯಸಿದೆನು. ಚಲುವ ನಿನ್ನ ಮನಸ್ಸು ನೋಡುತ್ತ ನನ್ನೇ ನಾನು ಮರೆತಿದೆನು. ನಿನ್ನ ಪ್ರೀತಿಯನ್ನು ಕೊಟ್ಟೆಯಲ್ಲ ನಾನು ಹೇಳದೆ. ರಾಜಾ, ಅದೇನೋ ಅವಳ ಹತ್ರ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ನಿಂತ್ಕೊಂಬಿಟ್ಟೆ. ಕಾರ್ ಹೊಂಟೋಯ್ತಾ? ಹೊಂಟೈತಲ್ಲ ಮಾವ. ಒಂದೊಂದ್ಸರಿ ನಾನು ನೋಡಿ ನಗ್ತಾಳೆ, ಕೋಪ ಮಾಡ್ಕೊಂತಾಳೆ. ಏನಾಗದೆ ಅವಳಿಗೆ? ಲವ್ದೇವ ಮೆಟ್ಕೊಂಡ್ಬಿಟ್ಟೈತೆ ಮಾವ. ಸೊಂಟ ಮುರ್ದಿ ಮಲ್ಗಿರೋನ್ನ ಇವತ್ ರಾತ್ರಿ ಹೆಂಗಾದ್ರು ಮಾಡಿ ಎತ್ತಾಕೊಂಡ್ಬರ್ಬೇಕು. ನೀನು ಬಾ. ನಾನು ಈ ನನ್ನ ಮಕ್ಕಳೆಲ್ಲ ಇಲ್ಲೇ
ಮಲ್ಗೋರಲ್ಲಪ್ಪ, ಈ ಕಡೆಯಿಂದ ಹೋಗೋಕ್ಕಾಗಲ್ಲ. ಏನು ಮಾಡೋದೀಗ? ಅಯ್ಯ, ಈ ನರ್ಕದಲ್ಲೂ ಹಿಂಗೆ ಗೊರ್ಕೆ ಹೊಡ್ಕೊಂಬಲ್ಗವನಲ್ಲಪ್ಪ. ಎಂತ ಬರ್ಗೆಟ್ ನನ್ನ ಮಗ ಇರ್ಬೇಕು ಇವನು. ಬಾಸು ಬಾಸು, ನಾನು ಲೇಟಂಗೆ ಬಂದ್ಬಿಟ್ನಲ್ಲ, ಇಲ್ಲಿ ನೋಡು, ಬಲೆ ಹಗ್ಗ ಎಲ್ಲ ತಂದಿದ್ದೀನಿ. ನೀನು ನೆತ್ತಾಕೊಂಡು ಒಯ್ತಾ ಇರೋದೆ, ಓಕೆನಾ? ಓಕೆ. ಇದ್ಯಾರಪ್ಪ ಮುಚ್ಚಿಟ್ರು? ಏನ್ ಮಾಡೋದೀಗ? ಇವನೇ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಕತ್ತರಿಸ್ರೋ ಇವನ್ನ. ಕಳ್ ನನ್ನ ಮಗನೇ, ಇವನ್ಗೆ ಸಹಾಯ ಮಾಡ್ಬೇಕಾ ನಾನು? ಈ ನನ್ನ ಮಕ್ಕಳನ್ನೆಲ್ಲ ಅಟ್ಟಾಡ್ಸ್ಕೊಂಡು ಹೊಡಿಬೇಕು. ಯಾರೋ ಬಂದಿದ್ದಾನ, ಹಿಡ್ಕೊಂಡು ಬಂದ್ರ ಬಂದ್ರ. ಏಯ್, ಮೇಲೋಗಿರ್ಬೇಕು, ಬರೋ. ಏಯ್, ಬರ ಬರ ಬರ. ಹೊರಗಡೆ ಹೋಗ್ತಿದ್ದಾನೆ. ಬರ್ರ ಬರ್ರ. ಏಯ್, ಎಲ್ಲಾದ್ರೂ ಬಿಡ್ಬೇಡ್ರ ಅವ್ರನ್ನ, ಹೊಡೆದಾಕ್ರೋ. ಇಲ್ಲೇ ಎಲ್ಲ ಇರ್ತಾನೆ, ಹುಡುಕ್ರು. ಆಯ್ತಣ್ಣ. ಅಣ್ಣ, ಮೇಲ್ ನೋಡ ನೋಡ್ರಿ. ಅಣ್ಣ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ ಅಣ್ಣ. ನೀನು? ಹೌದು, ನಾನೇ. ನೀನು ನನ್ನನ್ನ ಇವರಿಂದ ಬಚಾವ್ ಮಾಡ್ತಿದ್ಯಾ? ಹೌದು, ನಿಮಗೆ ಹೆಲ್ಪ್ ಮೀ ಅಂತ ಮೆಸೇಜ್ ಮಾಡ್ತಿದ್ದೆ ನಾನು. ನೀನು ನಂಬಕ್ಕಾಗಲ್ಲ. ಪ್ಲೀಸ್ ಪ್ಲೀಸ್ ನನ್ನ ನಂಬಿ. ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ. ಇವಾಗ ನಾನು ಯಾವ ವಿಷಯನೂ ಹೇಳೋಕ್ಕಾಗಲ್ಲ. ನಾಳೆ ದೇವಸ್ಥಾನ ಹತ್ರ ಸಿಕ್ಕಿ. ಇವಾಗ ಹೊರಟ್ಬಿಡಿ ಇಲ್ಲಿಂದ. ನೀನ್ ತಡಿಲಿಲ್ಲ ಅಂದಿರ ಅವನ್ನೆಲ್ಲ ಓಡಾಡ್ಸ್ಕೊಂಡು ಹೊಡಿತೀಯ. ಹುಡುಕ್ರು. ಆಯ್ತಣ್ಣ ಆಯ್ತಣ್ಣ. ನನ್ನಿಂದ ನೀವು ತೊಂದರೆ ಸಿಗಾಕೋಬೇಡಿ. ನೀವು ಹೊರಟ್ಬಿಡಿ. ಈ ಕಡೆ ಬೇಡ, ಆ ಕಡೆ ಹೋಗಿ. ಅಣ್ಣ, ಎಸ್ಕೇಪ್ ಆಗ್ಬಿಟ್ಟವನೆ. ಅಪ್ಪಾಜಿ, ಯಾರವ್ರು? ಯಾವನ್ ಗೊತ್ತೋ? ಲವ್, ನಾವೆಲ್ಲೋ ನಿನ್ ಕಡೆ ಅನ್ಕೊಂಡಿದ್ದು. ಅನ್ಕಂತೀರಾ ಬನ್ನಿ. ನೀನು ಆಯ್ತಾ? ಆಯ್ತಮ್ಮ. ಸರಿ ಬಾ, ಬರ್ತೀವಿ. ಆಯ್ತು. ನೀವಿಲ್ಲೇ ಇರಿ, ನಾನು ಒಬ್ಳೇ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ. ಹಾ ಸರಿ. ಇವ್ರು ಇಲ್ಲೇ ಇದ್ರಲ್ಲ, ಎಲ್ಲ ಹೋದ್ರು? ಯಾಕೆ ಶಾಕ್ ಆಯ್ತಾ? ಆಗ್ಲಿ ಅಂತ ತಾನೇ ಈ ನನ್ನ ಮಕ್ಕಳನ್ನ ಕಾಲಡೆ ಹಾಕಿ ಕುಂತಿರೋದು. ಏನ್ ಹಾಗೆ ನಿಂತ್ಬಿಟ್ಟಲ್ಲ? ನಾವೊಂಥರ ನಾಟಿ ಇಷ್ಟ ಇಲ್ಲಮ್ಮ. ಈಗ ಗೊತ್ತಾಯ್ತಾ ಹೆಂಗಂತ? ನಾವು ಗುದ್ದ ಗೂಳಿನೇ ಪಳಗಿಸಿ ನೇಗ್ಲು ಕಟ್ಟಿ ಹೊಲ ಉಳೋ ಮಕ್ಕಳು ನಾವು. ನಮ್ಮ ಹತ್ರನೇ ಚಮಕ್ಕ. ಅಯ್ಯೋ
ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ ನಾನೇನು ಮಾಡಬೇಡಿ. ಈ ಡಬ್ಬ ನನ್ನ ಮಕ್ಕಳವ್ರೆ ಅಂತ ಎಗ್ರಿ ಬೀಳ್ತಿದ್ದ. ಎಗ್ರೆ ಈಗ ಬಾರೆ ಬಾರೆಲ್ಲ ಸುಮ್ನೆ ಮಾತಾಡ್ದೆ ಬಾರೆ. ಲೋ ಏನ್ಲ ಚಾಕ್ ತಗಂದಿ ವೆಣ್ಣ ದೇವಸ್ಥಾನ ಒಳಗೆ ಕರ್ಕ ಹೋಯ್ತವನೆ. ಏನೋ ಮಾಡ್ತಾನೆ. ಏನ್ ಮಾಡ್ತಾನೆ? ಪ್ಲೀಸ್ ನನ್ನೇನು ಮಾಡಬೇಡಿ. ಯಾಕೆ ಎದ್ರಕೊಂಬಿಟ್ರಾ? ಹೊರಗಡೆ ಎಲ್ಲ ನಿಮ್ಮ ಹುಡುಗರು ಇದಾರಲ್ಲ, ಅವ್ರ ಮುಂದೆ ಏನು ಮಾತಾಡಕ್ಕಾಗಲ್ಲ ಅಂತ ಈ ಡ್ರಾಮಾ, ಈ ಬಿಲ್ಡಪ್ ಎಲ್ಲ. ರಾತ್ರಿ ದೇವಸ್ಥಾನ ಹತ್ರ ಸಿಕ್ಕಿ ಏನೋ ಮಾತಾಡ್ಬೇಕು ಅಂದ್ರಲ್ಲ, ಏನದು ಮಾತಾಡಿ. ಮೆಸೇಜು ನೀವೇ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಏನ್ ಹೇಳ್ಬೇಕು ಹೇಳಿ. ಅದು ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಹಾ, ನೀವೇ ನನ್ನನ್ನ ಕಾಪಾಡ್ಬೇಕು. ನೀನ್ ಕಷ್ಟದಲ್ಲಿದ್ಯಾ? ನಿಜ ಹೇಳೋ, ನೀನ್ ಆ ಕೋಟೇಶ್ವರನ್ ಮಗಳು ತಾನೆ? ಇಲ್ಲ, ನಿಜವಾಗ್ಲೂ ಇಲ್ಲ. ಇಲ್ಲ ಅಂದಿದ್ರೆ ಇಷ್ಟು ಜನ ಆಳ್ಗಳ್ನ ನಿನ್ ಬಾಡಿ ಗಾರ್ಡ್ ಕಳ್ಸಿದ್ರಾ? ನಿಜವಾಗ್ಲೂ ನನ್ಗೂ ಆ ಕೋಟೇಶ್ವರನ್ಗೂ ಯಾವುದೇ ಸಂಬಂಧನೂ ಇಲ್ಲ. ನನ್ನ ನಂಬಿ ಈಗ ಕಾರಲ್ಲಿ ಬಂದಿದ್ರಲ್ಲ, ಅವರೇ ನನ್ನ ನಿಜವಾದ ತಂದೆ ತಾಯಿ. ನೀವೇನ್ ಹೇಳ್ತಿದ್ದೀರೋ ನನ್ಗೆ ಅರ್ಥನೇ ಆಗ್ತಿಲ್ಲ. ಅದೇನ್ ಸರಿಯಾಗಿ ಹೇಳಿ. ನಾವಿರೋದು ಬೆಂಗಳೂರು. ಪ್ರತಿ ವರ್ಷದ ತರ ನಾನು ನಮ್ಮ ಅಪ್ಪ ಅಮ್ಮ ಊರಬ್ಬಕ್ಕೆ ಅಂತ ಬಂದಿದ್ವಿ. ಅವತ್ತು ಬೇಡ, ನಾನೇನು ಮಾಡಬೇಡ, ಬೇಡ, ಕೈ ಮುಗಿತೀನಿ, ಬಿಟ್ಬಿಡು. ಮುದ್ದು ಮಾಡುವಾಗ ಸದ್ದು ಮಾಡಬಾರ್ದು, ಬೇಡ, ಸುಖ ಅನುಭವಿಸ್ಬೇಕು. ನಾನೇನು ಮಾಡಬೇಡ, ಕೈ ಮುಗಿದು ಕೇಳ್ಕೊತೀನಿ. ಪರವಾಗಿಲ್ಲ, ಸಖತ್ತಾಗೆ ಇದೀಯಾ. ಕೂಗು ಕೂಗು. ನಿನ್ನ ಕಾಪಾಡಕ್ಕೆ ಆ ಜನನು ಬರಲ್ಲ, ಆ ದೇವ್ರು ಬರಲ್ಲ. ಬಾರಮ್ಮ ಹೋಗ್ಬಿಡ್ಸೋಣ. ಸುಮ್ನಿರಿ, ಯಾರೋ ಏನೋ ಅದೆಲ್ಲ ನಮ್ಗೆ ಹಾಕ್ಬೇಕು. ಒಂದ್ ಹುಡುಗಿ ಜೀವನ ಹಾಳಾಗ್ತಿದ್ರೆ ನೋಡ್ಕೊಂಡು ಹೆಂಗಪ್ಪ ಸುಮ್ನೆ ಇರ್ಲಿ? ತಗೊಳ್ಳಿ, ನನ್ ಮಾತ್ ಕೇಳ. ತಗೊಳ್ಳಿ, ಬರ್ತೀನಿ. ಬಿಡೋ ಅವಳನ್ನ. ಒಂದ್ ಹುಡುಗಿ ಜೊತೆ ದೇವ್ ತರ ನಡ್ಕೊಂತಿದ್ಯಲ್ಲ, ನಿನ್ಗೇನ್ ಕಾಮನ್ ಸೆನ್ಸ್ ಇಲ್ವಾ? ಬಿಡೋ ಬಿಡೋ. ಈ ಕಾಮೇಶ್ವರನ್ ಕೆನ್ನೆಗೆ ಹೊಡೆದ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ನನ್ ಕೆನ್ನೆಗೆ ಹೊಡೆದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಜೀವನ ಪೂರ್ತಿ ನನ್ ಜೊತೆಗೆ ಇರ್ಬೇಕು ನೀನು. ನಡಿಯ. ಬಿಟ್ಬಿಡಪ್ಪ, ಬಿಟ್ಬಿಡು. ನಿನ್ ಕೈ ಮುಗಿತೀನಿ, ಬಿಟ್ಬಿಡು. ತಪ್ಪು ಮಾಡಿದಾಳೆ, ಬಿಟ್ಬಿಡು. ಈ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಿರೋದು. ಏನಾಯ್ತು ಅಣ್ಣ? ಅಣ್ಣ ಎದ್ದೊಳಕ್ ಆಗ್ತಿಲ್ಲ ಅಣ್ಣ, ಏನೋ ಆಗಿದೆ ಅಣ್ಣ. ಇವಳಿಂದನೇ ಎಲ್ಲ ಆಗಿದ್ದು. ಬಿಡ್ಬೇಡಿ ನೋಡ್ಬಿಡ್ಲ. ಡಾಕ್ಟ್ರೆ,
ಏನಾಗಿದೆ ನನ್ನ ತಮ್ಮನ್ಗೆ? ಸ್ಪೈನಲ್ ಕಾರ್ಡ್ ಕಟ್ಟಾಗಿದೆ. ಮಾತಾಡ್ತಾರೆ ಅಷ್ಟೇ, ಕೈಕಾಲು ಅಲ್ಲಾಡ್ಸಕ್ಕಾಗಲ್ಲ. ಎಲ್ಲ ಮಲಗಿದ್ದಲ್ಲೇ. ಇವನ ಕತ್ತಿಗೆ ಜೋರಾಗಿ ಏಟ್ ಬಿದ್ದಿದ್ರಿಂದ ಹೀಗಾಗಿದೆ. ನಿಮ್ಮ ಪುಣ್ಯ ಜೀವ ಉಳ್ಕೊಂಡಿದೆ. ಹಂಗಾದ್ರೆ ನನ್ನ ತಮ್ಮ ಸರಿ ಹೋಗಲ್ವ ಡಾಕ್ಟ್ರೆ? ಅಯ್ಯಯ್ಯ, ಸರಿ ಹೋಗ್ತಾನೆ. ಆದರೆ ಯಾವಾಗ ಅಂತ ಹೇಳೋಕ್ಕಾಗಲ್ಲ. 1 ವಾರನೇ ಆಗಬಹುದು, 1 ತಿಂಗಳೇ ಆಗಬಹುದು, ಅಥವಾ 1 ವರ್ಷನೇ ಆಗಬಹುದು. ನಾನು ನಾಳೆ ಬರ್ತೀನಿ. ಇನ್ನು ಸ್ವಲ್ಪ ಹೊತ್ತು ಪ್ರಜ್ಞೆ ಬರುತ್ತೆ. ಅಯ್ಯ ದಾರಿ ಬಿಡಿ, ಅಮ್ಮ ದಾರಿ ಬಿಡಿ, ಅಪ್ಪ ದಾರಿ ಬಿಡಿ. ನನ್ನ ಮಗಳು ಚಿಕ್ಕವಳು, ತಿಳಿದು ತಪ್ಪು ಮಾಡಿದಾಳೆ, ದಯವಿಟ್ಟು ಕ್ಷಮಿಸ್ಬಿಡಿ. ಇವಳನ್ನ ಕ್ಷಮಿಸ್ಬೇಕಾ? ಇವಳು ಮಾಡಿರೋ ತಪ್ಪನ ಇವಳೇ ಸರಿ ಮಾಡ್ಬೇಕು. ಅವನು ಹುಷಾರಾಗ್ತಿದ್ದಂಗೆ ಅವನ ಜೊತೆ ಇವಳು ಮದ್ವೆ. ನೀನ್ ಇಲ್ಲೇ ಇರ್ಬೇಕು. ನನ್ನ ತಮ್ಮನ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೋಬೇಕು. ನಿನ್ ಸಿಟಿ ಬುದ್ಧಿ ಏನಾದ್ರೂ ಇಲ್ಲಿ ತೋರ್ಸಿದ್ರೆ ಏಯ್ ಅಣ್ಣ, ಇವ್ರಿಬ್ಬರನ್ನ ಹೇಳ್ಕೊಂಡೋಗಿ ಆ ಪಾಳ್ ಬಂಗ್ಲೆಯಲ್ಲಿ ಕೂಡ ಹಾಕ್ರೋ. ಸರಿ ಅಣ್ಣ. ಏನಾದ್ರೂ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನಿಮ್ ಮಗಳು ಹೆಣ ಆಗ್ತಾಳೆ. ನೀನೇನಾದ್ರೂ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಇವರಿಬ್ರು ಜೀವಂತ ಸಮಾಧಿಯಾಗಿ ಹೋಗ್ತಾರೆ. ಹೇಳ್ಕೊಂಡು ಹೋಗ್ರೋ. ಇದು ನನ್ನ ಕತೆ. ಅವತ್ತಿಂದ ನಾನು ನಮ್ಮಪ್ಪ ಅಮ್ಮ ಈ ಪಾಪಿಗಳಿಂದ ಪ್ರತಿ ಕ್ಷಣ ನರಕ ಅನುಭವಿಸ್ತಾ ಇದೀವಿ. ನೋಡ್ದವರೆಲ್ಲ ಇವ್ ನನ್ನ ಬಾಡಿಗಾರ್ಡ್ ಅನ್ಕೊಂತಾರೆ. ಆದ್ರೆ ನಾನು ಓಡೋಗ್ಬಾರ್ದು ಅಂತ ಇವ್ನ ಜೊತೆ ಕಳಿಸ್ತಾರೆ. ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸಿದ್ರೆ ನಿಮ್ ತಮ್ಮ ಬೇಗ ಹುಷಾರಾಗ್ತಾರೆ ಅಂತ ಸುಳ್ಳು ಹೇಳಿ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ಯಾಕೆ ಅಂದ್ರೆ ನನಗಿಲ್ಲಿ ಯಾರಾದ್ರೂ ಸಹಾಯ ಮಾಡೋರು ಸಿಗ್ತಾರೇನೋ ಅಂತ. ಅವತ್ ನೀವು ಫಸ್ಟ್ ಟೈಮ್ ಡಿಕ್ಕಿ ಹೊಡೆದಾಗ ನನಗ್ ಕೋಪ ಬಂತು. ಆದ್ರೆ ನನ್ನ ಕಣ್ಮುಂದೆನೆ ನೀವು ಅಷ್ಟು ಜನಕ್ಕೆ ಹೊಡೆದಾಗ ನಮ್ಮನ್ನ ಈ ಕಷ್ಟದಿಂದ ಪಾರು ಮಾಡೋದಕ್ಕೆ ಸರಿಯಾದ ವ್ಯಕ್ತಿ ನೀವೇ ಅನಿಸ್ತು. ಅವತ್ ನಿಮಗ್ ನಾನು ಹೆಲ್ಪ್ ಮೀ ಅಂತ ಮೆಸೇಜ್ ಮಾಡಿದ್ದೆ, ಆದ್ರೆ ನೀವು ರೆಸ್ಪಾನ್ಸೇ ಮಾಡ್ಲಿಲ್ಲ. ನಾನು ರಾತ್ರಿ ಕಾಲ್ ಮಾಡಿದ್ದೆ, ಅವಳು ಯಾವಳು ರಿಸೀವ್ ಮಾಡಿ ಬಾಯ್ ಬಂದಂಗೆಲ್ಲ ಬೈತಾಳೆ. ಫೋನ್ ನಂದಲ್ಲ, ಆ ಕೋಟೇಶ್ವರನ್ ಹೇಳ್ತಿದ್ದು. ಮೋಸ್ಟ್ಲಿ ನೀವು ಕಾಲ್ ಮಾಡೋಷ್ಟರಲ್ಲಿ ಅವಳು ಫೋನ್ ತಗೊಂಡ್ಬಿಟ್ಟಿದ್ಲು ಅನ್ಸುತ್ತೆ. ನಿಮ್ ಕಾಲ್ ಇರ್ತೀನಿ, ನನ್ನನ್ನು ಕಾಪಾಡದೇ ಇದ್ರು ಪರವಾಗಿಲ್ಲ, ನಮ್ಮ ತಂದೆ ತಾಯಿನ ಹೇಗಾದ್ರೂ ಕಾಪಾಡಿ. ಅಯ್ಯೋ ಎದಳಿ ಎದಳಿ, ನೀವ್ ನನ್ ಕೈ ಹಿಡಿಬೇಕಾದವರು ಕಾಲ್ ಹಿಡಿಬಾರ್ದು. ಏನಂದ್ರಿ? ನಾನು ಇನ್ನ ಚಿಕ್ಕವನು, ಕಾಲ್ ಬೀಳ್ಸ್ಕೊಳ್ಳೋ ಅಷ್ಟು ದೊಡ್ಡವನಾಗಿಲ್ಲ. ಎದ್ರಕೊಂಬಿಡಿ, ನಾನು ನಿಮ್ಮನ್ನ, ನಿಮ್ ತಂದೆನ, ನಿಮ್ ತಾಯಿನ ಎಲ್ಲಾರನ್ನೂ ಕಾಪಾಡ್ತೀನಿ. ಆದ್ರೆ ನೀವು ನಾನು ಹೇಳ್ದಂಗೆ ಕೇಳ್ಬೇಕು. ಕೇಳ್ತೀನಿ. ನೀವು ನಾನು ಲವ್ ಮಾಡ್ಬೇಕು. ಲವ್ವಾ? ಅದು ಅದು ರಿಯಲ್ ಆಗಲ್ಲ, ರೀಲು ರೀಲು. ಲವ್ ಮಾಡತ್ತಾರ ಡ್ರಾಮಾ ಮಾಡ್ಬೇಕು. ಮಾಡ್ತೀರಾ? ಮಾಡ್ತೀನಿ. ನೀವೀಗ ಏನ್ ಮಾಡ್ಬೇಕಂತಂದ್ರೆ, ಸರಿನಾ? ನೀವ್ ಹೇಳ್ದಂಗೆ ಮಾಡ್ತೀನಿ. ಡ್ರಾಮಾ ಡ್ರಾಮಾ ಹೇಳ್ನಲ್ಲ, ಈಗ್ಲಿಂದಾನೇ ಶುರು. ಹೋಗೋಣ. ಇದು ರಿಯಲ್ ಅಲ್ಲ, ರೀಲು. ಅಪ್ಪಾಜಿ ಹೋಯ್ತಾ ಕತ್ತಿ ಹಿಡ್ಕೊಂಡೋದೆ, ಬತ್ತ ಕತ್ ಮೇಲೆ ಕೈ ಹಾಕೊಂಬತ್ತಿದ್ಯಲ್ಲ, ಹೆಂಗ್ ಪಳಗಿಸ್ತೆ? ಇಂಡಿ ಬೂಸಾಕ್ ಪಳಗ್ಸವ್ನೆ. ಹಂಗ ಸುಮ್ನೆ ಇಟ್ಕಲ್ಲ. ಹೆಂಗ್ ಪಳಗಿಸ್ತೆ ಅಂತ ಈಗ ಹೇಳ್ತೀನಿ, ನೋಡ್ತಾ ಇರಿ. ಈ ರಾಜನ ರಾಣಿ ಹೋಗ್ತಾ ಇರಮ್ಮ. ಓಯ್ ಸ್ಟಾಪ್, ಟರ್ನ್ ಬ್ಯಾಕ್. ಎಲ್ಲ ಎಳೆ ಮಗಿನಂಗೆ ಹೇಳ್ದಂಗೆಲ್ಲ ಕೇಳ್ತಾವಳೆ. ಹಂಗ್ ಪಳಗಿಸಿರ್ಬೇಕು. ಹೆಂಗ್ ಪಳಗಿಸವನೆ ಅಂತ ತಿಳ್ಕೊಂಡು ಪಮ್ಮಿನ ನಾನು ಹಂಗೆ ಪಳಗಿಸ್ಕೊಂಡ್ಬಿಡ್ತೀನಿ. ನೀನ್ ಯಾಕೆ ಪಳಗಿಸಿ? ಅಮಿಕಂದ ಅಗ್ಗ ಇಟ್ಕಲ್ಲ, ನಾನ್ ಪಳಗಿಸ್ತೀನಿ. ಕಂಡುಹಿಡಿತವಳೆ. ಇದು ರೀಲ್ ಅಲ್ಲ,
ರಿಯಲ್. ಅಯ್ಯಯ್ಯೋ ನೋಡ್ತಾವ್ರೆ. ಏ ಬಿಡು ಬಿಡು, ನಡಿ ನೀನು ನಡಿ, ಹೋಯ್ತಾ ಇರು, ಇವತ್ತಿಗೆ ಸಾಕು, ಹೋಗೋ. ನಡಿ ನಡಿ ಈಗ. ಏಯ್ ಯಾಕೆ ಲೇಟ್ ಆಯ್ತು ಅಂತ ಕೋಟೇಶ್ವರ ಕೇಳಿದ್ರೆ ರಾಜ ಕಟ್ಟಾಕಿದ್ದ ಅಂತ ಹೋಗಿ ಹೇಳ್ರ. ಹಂಗೂ ನಿಮ್ಮಣ್ಣ ಏನಾದ್ರು ಎಗರಾಡಿದ್ರೆ ನಮ್ಮಣ್ಣಂದು ಫೋನ್ ನಂಬರ್ ಕೊಡು, ನಮ್ಮಣ್ಣ ಬಂದು ವಿಚಾರಿಸ್ಕತಾನೆ. ಲವ್ ದಸ, ಇವೆಲ್ಲ ಬೇಕಿತ್ತಲ್ಲ ನಿಂಗೆ? ಅಲ್ಲ ಗುರು, ಇದೆಯಲ್ವ ನೀನ್ ಡೈಲಾಗ್ ಹೊಡಿತಿತ್ತು, ಅದಕ್ಕೆ ನಾನೇ ಹೊಡೆದೆ ಅಪ್ಪ. ನಾನ್ ಫೋನ್ ನಂಬರು ಕೊಟ್ಬಿಡ್ಲಾ? ನಾನ್ ಗಣಿತದಲ್ಲಿ ಬೇಕು, ಗಣಿತ ತುಂಬೇಷ್ಟ್ರೆ ನಂಬರ್ ಕೊಟ್ಬಿಡಿ. ನಂಬರ್ ಎಲ್ಲಿ ಇಟ್ಕೊಡ್ಲಿ? ನಂಬರ್ ಇದ್ರೊಳಗೆ ಇಟ್ಕೊಂಡಿದ್ದೀನ, ನೀನ್ ತಾನೇ ಹೇಳ್ದೊಂದು ಕೊಡು. ಏಯ್ ನೀನೇ ಕೊಡ್ಲಾ? ನೀನ್ ಕೊಡೋದಕ್ಕೆ? 3 ಜನದಲ್ಲಿ ಯಾರು ಒಬ್ರು ಕೊಡ್ರಪ್ಪ. ತಗೊಳ್ರ ನನ್ನ ನಂಬರು 9916572464. ಕಟ್ ಬಿಚ್ ಕಳ್ಸ್ರಲ್ಲ. ಓಡಿ ಓಡಿ ಓಡ್ತಾರ್ರಿ. ಬರ್ತಿದಾರಣ, ಯಾಕಿಷ್ಟು ಲೇಟು? ಎಲ್ಲೋಗಿದ್ರಿ ಹೇಳ್ರು. ನಾವು ಬರ್ತಿರ್ಬೇಕಾದ್ರೆ ಅವನ್ ಯಾವನೋ ರಾಜ ಅಂತೆ ನಮ್ ಜೊತೆ ದೇವಸ್ಥಾನದಲ್ಲಿ ಸುಮ್ನೆ ಜಗಳ ಮಾಡಿ ತೊಂದ್ರೆ ಮಾಡ್ದ. ನೀವೆಲ್ಲ ಎಲ್ ಸಾಯಕ್ ಹೋಗಿದ್ರು? ಅಣ್ಣ ಅದು ಅವ್ನ್ ನಮ್ಗೆಲ್ಲ ಹೊಡೆದಿ ಕಟ್ಟಾಕ್ಬಿಟ್ಟ. ನನ್ ಮಕ್ಳ, ಭಾನುವಾರ ಆದ್ರೆ ಬನ್ನೂರ್ ಕುರಿನೇ ಬೇಕು, ಇಷ್ಟ ಜನ ಇದ್ದೀರಾ, ಹೊಡೆಯಕ್ಕಾಗ್ಲಿಲ್ಲ ಅವನ್ನ. ಜಗಳ ಮಾಡಿದ್ದಲ್ದೆ ನನ್ನ ದೇವಸ್ಥಾನದಿಂದ ಕರ್ಕೊಂಡು ಹೋಗಿ ಒಂದು ಮುತ್ತು ಕೊಟ್ಟ. ಆಮೇಲೆ ನಿನ್ನೆ ಮದ್ವೆ ಆಗ್ತೀನಿ ಅಂತ ಹೇಳ್ದ. ನಿಮ್ ಮನೇಲಿ ಯಾರಾದ್ರೂ ಗಂಡಸ್ರಿದ್ರೆ, ಅವ್ರಿಗೇನಾದ್ರೂ ಧೈರ್ಯ ಇದ್ರೆ, ಅವರಿಗೆ ತಾಕತ್ತು ಇದ್ರೆ ನನಗೆ ಫೋನ್ ಮಾಡ್ಸು ಅಂತ ನಂಬರ್ನು ಕೊಟ್ಟ. ನಂಬರ್ ಹೇಳ್ರು ಒಂದು. ಅದು ಅದು 999. ಮುಂದೆ ಹೇಳೋ, ನೀನ್ 9 ಅಂತ ಗೊತ್ತು. 9916572464. ಅದು ಅವನು ನಂಬರ್ನ 2 ಸತಿ ಹೇಳ್ದ, ಅದಕ್ಕೆ ನೆನ್ಪಿಟ್ಕೊಂಡಿದ್ದೆ. ಹಲೋ ಹಲೋ, ರಾಜನಾ? ಹಾ ನಾನೇ ರಾಜ. ತಾವು ಯಾರಂತ ಗೊತ್ತಾಗ್ಲಿಲ್ಲ. ನಾನ್ ಕಾಶೇಶ್ವರ, ಕೋಟೇಶ್ವರ ಅವ್ರ ತಮ್ಮ. ಓಹೋ, ನಮ್ ಹುಡುಗಿ ಮನೆಯಿಂದ. ಹಾ ಹೇಳಿ ಹೇಳಿ. ಅನ್ಕೊಂಡಿದ್ದೆ ಫೋನ್ ಮಾಡ್ತೀರಾ ಅಂತ. ನಿಮ್ ಹುಡುಗರು ಕೊಟ್ರ ಫೋನ್ ನಂಬರ್? ಏಯ್, ನಮ್ಮನೆ ಹುಡುಗಿನ ಕೆಣಕಿ ತಪ್ಪು ಮಾಡ್ತಾ ಇದೀಯಾ? ಕಂಡೋರ್ ಮನೆ ಹುಡುಗಿ ನಿಮ್ಮನೆ ಹುಡುಗಿ ಹೆಂಗಾಗ್ತಾಳ್ ಗುರು? ಸಂಬಂಧ ಇಲ್ದೇ ಇರೋ ವಿಷಯಗಳಿಗೆಲ್ಲ ತಲೆ ಹಾಕಿ ಪ್ರಾಣ ಕಳ್ಕೊಂಬೇಡ. ಪ್ರಾಣ ಕಳ್ಕೊಳಕ್ ನಾನೇನ್ ಅರ್ಕೆ ಕುರಿಯಲ್ಲ ಮರಿ, ಗುಮ್ಮ ಗೂಳಿ. ಅಲ್ಲಿ ನಿಂತಿದ್ದಾಳಲ್ಲ ನನ್ನ ಹುಡುಗಿ, ಅವಳೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗೋದೆ. ನೀವು ಫಿಕ್ಸ್ ಆಗ್ಬಿಡಿ. ಕೇಳ ಇಲ್ಲೇ, ನಿಮ್ಮನ್ನೆಲ್ಲ ತುಳ್ಕೊಂಡು ಮನೆ ಬಾಗ್ಲು ಹೊಡ್ಕೊಂಡು ನನ್ನ ಹುಡ್ಗಿನ ಎತ್ತಾಕೊಂಡ್ ಬರೋದಂತೂ ಗ್ಯಾರಂಟಿ. ಅಲ್ಲಿವರೆಗೂ ನಮ್ಮ ಹುಡ್ಗಿಗ್ ನೀನೇ ವಾಚ್ಮೆನ್ನು. ಲವ್ ಮರಿ, ಅವಳಿರೋದು ಈ ಕೋಟೇಶ್ವರನ್ ಕೋಟೆಯಲ್ಲಿ. ಈ ಚಕ್ರಯುಗದೊಳಗಡೆ ಬಂದ್ರೆ ನೀನು ವಾಪಸ್ ಹೋಗಕ್ಕಾಗಲ್ಲ. ನಮ್ ಕೋಟೆ ಒಳಗಡೆ ಕಾಲಿಟ್ರೆ ನಿನ್ನ ಮೂಳೆ ಕೂಡ ಸಿಗಲ್ಲ. ನಿಮ್ ಚಕ್ರವ್ಯೂಹದಲ್ಲಿ ಸಿಗಾಕೊಂಡ್ ಸಾಯಕ್ ನಾನೇನು ಅಭಿಮನ್ಯು ಅಲ್ಲ, ದೇವನಹಳ್ಳಿ ರಾಜ. ಬೆಂಡೆತ್ಬಿಡ್ತೀನಿ. ಹೇಳ್ದಂಗ್ ಮಾಡೋದು ಹೇಳ್ದಷ್ಟು ಸುಲಭ ಅಲ್ಲ. ತಾಕತ್ತಿದ್ರೆ ತಾಕತ್ಗೆ ತವ್ರ ಮನೆನೇ ಮಂಡ್ಯ. ಬರ್ತೀನಿ. ನಾನ್ ಬರೋರ್ಗೂ ಅಷ್ಟೇ ನಿಮ್ ಆರಾಟ, ಚೀರಾಟ, ಉಸಿರಾಟ. ಆಮೇಲೆ ಎಲ್ಲ ಆಟನೂ ಬಂದೆ. ಮಡಗ್ಲಾ? ಏಯ್, ಅವನ್ ಯಾರು, ಯಾವ ಊರು, ಎಲ್ಲಿದ್ದಾನೆ, ಅವನ್ ಮನೆಯವ್ರನ್ನ, ಅವನ್ನ ಎಲ್ರನ್ನ ಎತ್ತಕೊಂಬರಿ, ಹೋಗ್ರು. ಏಯ್ ನೀವಿರೋ, ಅವನ್ ಕೈಲಿ ಒದಿಸ್ಕೊಂಡ್ ಬಂದಿದ್ದೀರಾ. ಏಯ್ ನೀವ್ ಹೋಗ್ರು. ಸರಿ ಅಣ್ಣ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಬಿಡ್ಬೇಕು. ಅಕಸ್ಮಾತ್ ಅವಳೇನಾರು ನನ್ನ ಒಪ್ಕೊಂಡ್ರೆ ನೀನು ಅವಳು ಬಿಟ್ಬಿಡ್ಬೇಕು, ನಿನ್ನ ಒಪ್ಕೊಂಡ್ರೆ ನೀನು ಅವಳನ್ನ ನನ್ ಬಿಟ್ಬಿಡ್ಬೇಕು. ಎರಡು ಒಂದೇ ಅಲ್ಲ, ಏನಾಗಲ್ಲ ಬಿಡ. ನಾವು ಬಂದ್ ಕೆಲ್ಸ ಏನು, ಈಗ ಮಾಡ್ತಾರೆ ಕೆಲ್ಸ ಏನು? ಕೆಲಸ ಎಲ್ಲಿ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ ಅಷ್ಟೇ. ಓ
ಇದೇನಿದು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಯಾವಾಗ ಬಂದ್ರಿ? ನೀನ್ ಪಂಪ್ ಹೊಡಿತಿದ್ದಲ್ಲ ಆಗ್ಲೇ ಬಂದು. ಓ ವಿಷಯಕ್ ಬಾ. ನೋಡ್ ಬಾಬಿ, ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಬಿಡ್ಬೇಕು. ಯಾವ ತೀರ್ಮಾನ? ನಿನ್ಗೋಸ್ಕರ ನಾವಿಬ್ರು ಕಿತ್ತಾಡಿ ಸಾಕಾಗ್ಬಿಟ್ಟದೆ. ಇಲ್ಲ ನನ್ ಲವ್ ಮಾಡ್ತಿದ್ಯಾ ಇಲ್ಲ ಅವ್ನ್ ಲವ್ ಮಾಡ್ತಿದ್ಯಾ ಅಂತ ಹೇಳ್ಬಿಡು ಸಾಕು. ಅವತ್ತೇನ ಮಜಾ ಮಾಡ್ಬಿಟ್ಟ. ಇವತ್ತು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಒಂದು ನಡ ಮುರಿದಾಕ್ಬಿಡ್ಬೇಕು. ಕರೆಕ್ಟ್ ಅಲ್ಲ? ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಬಿಡ್ಬೇಡ. ಮಾಡ್ತಿರ್ತಾಳೆ ಬನ್ನಿ, ನಾನಂತೂ ಹೊಂದ್ಕೋಬಿಟ್ಟು ಬರ್ತೀನಿ. ಕೇರು ಮಾಡ್ತಿಲ್ಲ ಕಣ. ಹೋಗ್ತೀನಿ, ಮಾಡ್ತೀನಿ. ಒಮ್ಮೆ ನಾನು ಇದಕ್ಕೆ ಹೋಗಿ ಬರ್ತೀನಿ. ಯಾ ನಿನ್ನ ಹಾಲಿವುಡ್ ನನ್ನ ಮಗನೇ. ಬಾಗ್ಲಾಯ್ತಾ ಕೂತದೆ. ಮಾತು ಸಾಂಗ್ ಹಾಕೊಂಬತ್ತ. ಸಾಂಗ್ನ ಮಗನೇ, ಇನ್ನೊಂದ್ಸಲ ಚೈನಾ ಸೆಟ್ಟಲ್ಲಿ ಸಾಂಗ್ ಹಾಕೊಂಡ್ ಇದೇ ಬಿದ್ರು ಓದಿ ಅಂತ ತಿಳ್ಕೊ. ಕರಿ ಮಗ ಬಿಳಿ ಮಗ ಹಾಕ್ಬೇಕು. ಹಂಗ್ ಬಡಿತೀನಿ ನಿನ್ಗೆ. ಇವ್ರು ತಿರ್ಗಾ ಬಂದು ಲೋ ಮ್ಯಾಟ್ರ್ ಕೇಳ್ತಾರೆ. ಇವ್ರಿಬ್ರು ಹೆಂಗನ ಮಾಡಿ ಸಾಗಾಕ್ಬೇಕಲ್ಲ. ಸರಿಯಾಗಿರೋ ಜಾಗ ನೋಡಿ ಚಜ್ಜ್ ಬಿಡ್ಬೇಕಾಗಿತ್ತು. ಒಮ್ಮೆ ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ನಿರ್ಧಾರ ಮಾಡ್ದೆ? ಅದು ನನ್ಗೆ ನೀವಿಬ್ರು ಕಂಡ್ರು ಇಷ್ಟ. ಹಂಗಂತ ಇಬ್ರು ಮದ್ವೆ ಆಗಕ್ಕಾಯ್ತದ? ಅದಕ್ಕೆ ನಿಮ್ಮಿಬ್ರಲ್ಲಿ ನನ್ಗೆ ಮೊದ್ಲು ಚಕ್ರ ಇಲ್ದಿರೋ ಗಾಡಿ ಯಾರ್ ತಂದ್ ಕೊಡ್ತಾರೋ ಅವ್ರನ್ನೇ ಮದ್ವೆ ಆಯ್ತೀನಿ. ಯಾವಳ ಇವಳು? ಬಕ್ರ ಇಲ್ದೆ ಬಕ್ರೀದ್ ಮಾಡ್ಬೋದು, ಚಕ್ರ ಇಲ್ದಿರೋ ಗಾಡಿ ಎಲ್ಲಿಂದ ತಂದು ಕೊಡೋದು? ನಂಗೆ ಅದೆಲ್ಲ ಗೊತ್ತಿಲ್ಲ. ಎಲ್ಲಿಂದನಾದ್ರೂ ತಗೊಬನ್ನಿ. ನಂಗೆ ಚಕ್ರ ಇಲ್ದಿರೋ ಗಾಡಿನೇ ಬೇಕು. ಇವಳು ಚಕ್ರಕ್ಕೆ ಬ್ಲೋ ಹೊಡೆದು ಚಕ್ರದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟದೆ. ಇವಳ ಜೊತೆ ಆಡ್ತಾ ಕುಂತ್ಕಂದ್ರೆ ನಮ್ ಮದ್ವೆ ಆಗಿ ಫ್ಯಾಮಿಲಿ ಫೋಟೋ ತಗಸ್ಕೊಳಕ್ ಆಯ್ಕಿಲ್ಲ. ನಮ್ಮದ್ ನಾವೇ ಸೆಲ್ಫಿ ಹೊಡ್ಕೋಬೇಕಾಯ್ತದೆ. ಹಂಗಂತೀಯ? ನಡಿ, ನಮ್ ಕೆಲ್ಸ ನಾವ್ ನೋಡವ ನಡಿ. ತಲೆ ಯಾಕೆ ಕೆಡ್ಸ್ಕೊಂಡಿಲ್ಲ? ಸೈಕಲ್ ಸಾಪಳಿಲ್ಲ ಅಂದ್ರೆ ಪಾತ್ರೆ ಮಾರೋಳು. ಆದ್ರೆ ನಿಂಗೂ ಗೊತ್ತಾ? ನಿಂಗೂ ಪರಿಚಯನಾ? ಸೈಕಲ್ ಇಲ್ದೇ ಇದ್ರೆ ಪಾತ್ರನ ಇರ್ಲಿ ಅಂತ ಮೊದ್ಲೇ ಸೆಟ್ ಮಾಡಿದ್ದೆ. ನಡಿ ಮತ್ತೆ. ನಿಂಗೆ ಏನ? ಓ ಇಲ್ಲಿದ್ಯಾ? ಏನ್ಲ? ನಿಂಗೆ ತಗೋ, ನಿಂಗೆ ಮಲ್ಗೆ ಹೂವ. ಅವನ್ ಫೋಟೋಗೆ ನಿಂಗೆ. ರಾಜ, ನೀನೇನೇ ಮರ್ತರು ವಾರಕ್ಕೊಂದಪ್ಪ ನಿಮ್ಮವನ್ ಫೋಟೋಕ್ಕೆ ಮಲ್ಗೆ ಹೂ ತರೋದನ್ನ ಮರೆಯಕ್ಕಿಲ್ಲ ನೋಡು. ನೀನೇ ಹೇಳ್ತಿದ್ದಲ್ಲ ನಿಂಗೆ ಮಲ್ಗೆ ಹೂವ ಅಂದ್ರೆ ನಿಮ್ಮ ಅವ್ವಂಗ್ ಪ್ರಾಣ ಅಂತ. ನಿಂಗೆ ನಮ್ಮವ್ವ ಎಲ್ಲೇ ಇದ್ರು ಮಲ್ಗೆ ಹೂವ ಮುಡ್ಕೊಂಡು ಮುತ್ತೈದೆ ಆಗಿರ್ಲಿ ಅನ್ನೋದೇ ನನ್ನ ಆಸೆ. ನಿಂಗೆ ಏನಾಯ್ತು? ಇವತ್ತು ಅವಳು ಬದುಕಿರ್ಬೇಕಾಗಿತ್ತು ಕಲ. ನಿನ್ನ ನೋಡಿ ಆ ಜೀವ ಅದು ಎಷ್ಟು ಆನಂದ ಪಡ್ತಿತ್ತೋ ಏನು. ನಿಂಗೆ ಮಕ್ಕಳು ಹೆಬ್ಬುಲಿ ಹೆಂಗಿದ್ರು ತಾಯಿ ಪ್ರೀತಿ ಇಲ್ಲ ಅಂದ್ರೆ ತಬ್ಲಿನೇ ಅಲ್ವಾ? ಯಾಕೋ ನನ್ನಪ್ಪ, ನಾನ್ ನಿನಗ್ ಚಂದಾಗಿ ನೋಡ್ಕೊಳಕಿಲ್ವಾ? ಹಂಗೇನಿಲ್ಲ, ಎಲ್ರೂ ನಮ್ಮವ್ವ ಹಂಗೆ ನಮ್ಮವ್ವ ಹಿಂಗೆ ಅಂತ ಹೇಳ್ಕೊಬೇಕಾದ್ರೆ ನನಗೇ ಗೊತ್ತಿಲ್ದಂಗೆ ನನ್ನ ಕಣ್ಣು ಒದ್ದೆ ಆಗ್ಬಿಡ್ತದೆ. ಆದ್ರೆ ನಿನ್ನ ನೆನ್ಸ್ಕೊಂಡಿದ ತಕ್ಷಣ ನಮ್ಮವ್ವ ಸತ್ತಿಲ್ಲ, ನನ್ನ ಜೊತೆಲೆ ಅವಳೆ ಅನ್ಸ್ಬಿಡ್ತದೆ. ನೀನಿರೋ ಗಂಟ ನನ್ಗೆ ಆ ಕೊರಗೆ ಎಲ್ಲ ಬಿಡ್ನಿಂಗೆ. ಆದ್ರೆ ಅಪ್ಪ ಅಮ್ಮ ಇದ್ದು ಇಲ್ದೇ ಇರಂಗ್ ಬದುಕದೆಂಗ್ ನಿಂಗೆ? ಬೋ ಕಷ್ಟ ಕಣಪ್ಪ. ಸತ್ತೋದ್ರೆ ಮತ್ತೆ ವಾಪಸ್ ಬರಕಿಲ್ಲ ಅಂತ ನಿಶ್ಚಯಿಸ್ಕೊಂಡಿರ್ಬೋದು. ಇಬ್ರು ಬದುಕಿದ್ದು ಅವ್ರ ಮಕ್ಕಳಿಂದ ದೂರ ಇದ್ದು ಬದುಕ್ತಾರಲ್ಲ, ಅದು ನರ್ಕ.
ಆ ಕಷ್ಟ ಆ ಸಂಕಟ ಅನುಭವಿಸ್ತವ್ರಿಗೆ ಗೊತ್ತು. ಪಾಪ ಆ ಹುಡುಗಿ ಅದೇನು ಅನ್ಭವಿಸ್ತಿದ್ದಾಳೋ ಏನೋ. ಯಾರ್ಲ ಅವಳು? ಅದು ಅದು ಯಾರಿಲ್ಲ ಬಿಲ್ಡಿಂಗ್ಗೆ. ಏ ಕೂತ್ಕೊಳ್ಳ, ಈಗ ತಾನೇ ಅಟ್ಟಿಗೆ ಬಂದಿದ್ದಿ, ಅವ್ ಯಾವ ಬಂದ್ಬಿಟ್ಟು. ನೀನ್ ಇಲ್ಲೇ ಇರು, ನಾನು ನೋಡ್ಕೊ ಬರ್ತೀನಿ. ಇವು ಒಳ್ಳೆ ದಾಂಡಿಗ್ರಿದ್ದಂಗವ್ರೆ. ಏ ಮುದುಕಿ, ರಾಜು ಮನೆ ಇದೆ ತಾನೆ? ಹೌದು. ನೀವೆಲ್ಲ ಯಾರಲ್ಲ? ಕರಿ ರಾಜನ್ನ ನಾವ್ ಯಾರಂತ ಹೇಳ್ತೀವಿ. ಏ ನೀವ್ ಹೇಳೋದು ಬೇಡ, ನಾ ಕೇಳೋದು ಬೇಡ. ಅವನ ಅಟ್ಟಿಲಿಲ್ಲ, ಕಡೀರಿ ನೀವೆಲ್ಲ ಆಚೆಗೆ. ಮನೇಲಿಲ್ವಾ? ಎತ್ತಾಕೊಡ್ರು ಹಾಗಾದ್ರೆ ಮುದ್ಕಿನ. ಬಿಡ ಬಿಡ ರಾಜ, ಬಿಡ ರಾಜ. ಯಾವನ್ ರಾಜ ಗಲಾಟೆ ಮಾಡದೆ ಬರ್ತಾ ಇರ್ಬೇಕು. ಹೋಗ ಹಗ್ಗ ತಾಂಬ, ಒಬ್ಬೊಬ್ಬನ್ ಕಟ್ಟಕ. ಯಾರೋ ನೀವೆಲ್ಲ ನನ್ನನ್ನು ಕೇಳ್ಕೊಂಬಂದು ನಮ್ಮ ಅಜ್ಜಿ ನಡ್ಕೊಂಡು ಹೋಗ್ತೀರಾ? ಯಾರೋ ಕಳ್ಸಿದ್ ನಿಮ್ಮನ್ನ? ಹೇಳ ವರ್ಷಕ್ಕೊಂದ್ ದೀಪಾವಳಿ ಹಬ್ಬ ಅಂತ ಮಡಿಕೆ ತುಂಬಾ ಮಡಿ ನೀರು ತುಂಬಿಸಿದ್ದೆ, ಎಲ್ಲ ಒಡೆದಾಕ್ಬಿಟ್ಟು ದೊಡ್ಡರಾಗ್ ಬರ. ಹೇಳ್ರೋ, ಯಾರೋ ಕಳ್ಸಿದ್ ನಿಮ್ಮನ್ನ? ನಿಂಗೆ ಯಾವುದೇ ಕಾರಣಕ್ಕೂ ಈ ನನ್ನ ಮಕ್ಕಳು ಕಟ್ಬಿಟ್ಬೇಡ. ಆ ಕೋಟೇಶ್ವರನ್ ಮನೆಗೆ ಹೋಗಿ ದೀಪಾವಳಿನ ನಾನ್ ಮಾಡ್ಬಿಟ್ಟು ಬರ್ತೀನಿ. ಇದೇ ಒಳ್ಳೆ ಸಮಯ, ಮಾಡ್ತೀನಿ. ಯಾಕೆ ಬಾಗ್ಲಾಗ್ತಿದ್ಯಾ? ನಿನ್ನನ್ನ ಸಾಯಿಸೋದಿಕ್ಕೆ. ನೀನ್ ನನ್ನನ್ನು ಸಾಯಿಸ್ತೀಯಾ? ಇಷ್ಟು ದಿನ ನಿನ್ನನ್ನ ಸಾಯಿಸೋಕ್ ಟ್ರೈ ಮಾಡ್ತಿದ್ದೆ ನಾನು. ನಿನ್ನ ಸಾಯಿಸೋಕ್ಕೆ ಇವಾಗ ಟೈಮ್ ಬಂದಿದೆ. ಬೇಡ, ಹೇಳ್ತಾ ಇದ್ದೀನಿ ನೋಡು, ಸರಿ ಇರಲ್ಲ. ಎಲ್ಲ ಸರಿ ಮಾಡೋದಕ್ಕೆ ನಿನ್ನನ್ನ ಸಾಯಿಸ್ತಾ ಇರೋದು. ನೀನ್ ಸತ್ತೋಗ್ಬಿಟ್ರೆ ನಿನ್ ಜೊತೆ ಮದ್ವೆ ಆಗಂಗಿರಲ್ಲಲ್ವಾ, ಅದಕ್ಕೆ. ಅಣ್ಣ ಅಣ್ಣ, ಕೂಗು, ಬೇಗ ಬಾರಣ್ಣ. ಕೂಗು. ಅಣ್ಣ ಬಾಯ್ ನೀನು. ನೀನಾ? ನಾನೇ. ಅವತ್ ನಿನ್ನನ್ನು ಕಾಪಾಡಕ್ ಬಂದಿದ್ದೆ, ಇವತ್ತು ಇವಳು ನನ್ನ ಸಾಯ್ಸಕ್ ಬಂದಿದ್ದಾಳೆ. ಪ್ಲೀಸ್ ಕಾಪಾಡು. ಕಾಪಾಡಕ್ ಬಂದಾಗ ಕತ್ತಿ ಇಟ್ರಲ್ಲಪ್ಪ ಕುತ್ತಿಗೆಗೆ, ಹೆಂಗೋ ನನ್ ಡಾರ್ಲಿಂಗ್ ಬಂದು ಕಾಪಾಡ್ಬಿಟ್ರು. ಏನೋ ಡಾರ್ಲಿಂಗ? ಹೌದು. ಯಾಕೆ ಡಾರ್ಲಿಂಗು? ಇವ್ನ್ಗೇನು ಹೇಳಿಲ್ವಾ? ಏಯ್, ಎಗಲ ಮೇಲಿಂದ ಕೈ ತೆಗಿಯೋ. ಇಷ್ಟಕ್ಕೆ ಹಿಂಗೆ ಎಗ್ರಾಡಿದ್ರೆ ಹೆಂಗೆ ಬಸ್ಸು ಡಾರ್ಲಿಂಗು? ಏಯ್, ನೋಡ್ತಾ ಇರು, ಏನ್ ಮಾಡ್ತೀನಿ ಅಂತ ನಿನ್ನ. ಏನು ಮಾಡಕ್ಕಾಗಲ್ಲ, ಮೊದ್ಲೇ ಕೈ ಕಾಲ ಅಲ್ಲಾಡಲ್ಲ, ಅದ್ರಲ್ಲೂ ಇವಳ ಜೊತೆ ಮದುವೆ ಬೇಕಾ ನಿಂಗೆ?
ಅಯ್ಯೋ ಇವನ್ ಜೊತೆ ಏನ್ ಮಾತು, ಬನ್ನಿ ಸಾಯಿಸ್ಬಿಡೋಣ. ಏ ಡಾರ್ಲಿಂಗು, ಸಾಯ್ಸಕ್ ಮುಂಚೆ ಒಂದ್ ಸಣ್ಣ ಮನೋರಂಜನೆ ನೋಡಿ ಆನಂದ ಪಡಿ. ಡಾರ್ಲಿಂಗು, ಹಿಡ್ಕೊ ಅವ್ನ ಆಚೆಗೆ. ತಂದನ್ನ ತಾನಾನ ಮಾವ ಮಾವ ಮಾವ, ಇದಕ್ಲ ಅಂಗಡಿ ಮುಂದೆ ಆರಕ್ಕೆ ಕುಂತವನೆ. ಗೋಣಿ ಚೀಲ ಹಾಸ್ಕೊಬಿಡ್ಬೇಕಾಗಿತ್ತು. ಯಾಕೆ? ಕಲೆಕ್ಷನ್ ಆಗಿರೋದು. ಸುಮ್ ಕೂತ್ಕೊಳ್ಳಲ್ಲೋ. ಏನಾಗದೆ ಗೊತ್ತಾ, ಎಲ್ಲಿ ನೆಣಕಬೇಕು ಅಂತ ಗೊತ್ತಾಗಿಲ್ಲ. ಮರದಲ್ಲಲ್ವಾ ನೆಣಕೊಳ್ಳೋದು, ಈ ಕಂಬಕ್ ನೆಣಕಬಿಟ್ಟವನೆ. ಕಂಬ ನೈಸ್ಕದಲ್ಲ, ಜರ್ರ ಅಂತ ಜಾರ್ಕೊಂಡು ಹೆಣ ಕೆಳಗ್ ಬಂದ್ಬಿಟ್ಟದೆ. ಬಡ್ಕೆ ಬೇಡ ಕಣೋ, ಹೆಣ ಚೀಟಿ ಕೊಡ್ತಾ ತಡಿ. ಅದೇನ್ ನೋಡ, ಒಬ್ಳನ್ನೇ ಬಿಟ್ಬಿಟ್ಟು ಸತ್ತೋಗ್ಬಿಟ್ಟ ನಮ್ಮವ. ತಡಿ ಓದ್ಬಿಡ್ತೀನಿ. ಅಪ್ಪ ನನ್ನ ಕ್ಷಮ್ಸು, ನನ್ಗೆ ರಾಜ್ಕುಮಾರ್ ಅಂದ್ರೆ ಇಷ್ಟ. ಹಂಗೆ ಚಕ್ರ ಇಲ್ದಿರೋ ಗಾಡಿ ಅಂದ್ರೂ ಇಷ್ಟ. ರಾಜ್ಕುಮಾರ್ ಪ್ರೀತಿನ, ಚಕ್ರ ಇಲ್ದಿರೋ ಗಾಡಿನ ಹಾಲಿವುಡ್ ನನ್ಗೆ ಕೊಟ್ಟ. ನಾ ಕೊಳ್ಳೆ ಇಲ್ಲಿ. ಅದಕ್ಕೆ ನಾನು ಹಾಲಿವುಡ್ನ ಮದ್ವೆ ಆಗಕ್ಕೆ ಅವನ ಜೊತೆ ಹೋಗಿದ್ದೀನಿ. 1-2 ಮಕ್ಕಳಾದ್ಮೇಲೆ ನಾನೇ ವಾಪಸ್ ಬರ್ತೀನಿ. ಅಲ್ಲಿ ತನಕ ಇಟ್ಟುಣ್ಕೊಂಡು ಅಟ್ಟಿಲೇ ಇರು. ಟಾಟಾ, ಬಾಯ್ ಬಾಯ್. ನಾನೇ ಹೇಳ್ಬೇಕಾ? ಏನ್ ಹಂಗ್ ನೋಡ್ಕೊಂಡ್ ಕೂತಿದ್ದೀರಲ್ಲ? ಅರಿಗಿಣಿ ಹಂಗಿದ್ದು ನನ್ನ ಪಮ್ಮುನ ಆ ತೊಳೆದ್ಕೊಂಡು ನನ್ನ ಮಗ ಒತ್ಕೊಂಡೋಗ್ಬಿಟ್ನಲ್ರ. ಸುಮ್ನಿರ್ಮವ, ಅತ್ಯಕಲ ನನ್ನ ಮಗ ಅಪ್ಪಾಜಿ ಸಾಂಗ್ ಹಾಕಂದು ರೋಡ್ ನಲ್ಲಿ ತಿರುಗ್ತಾ ಕುಂತಿತ್ತು. ಅವಳು ಚಕ್ರ ಇಲ್ದಿರೋ ಗಾಡಿ ಅಂದಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ದಡ್ ನನ್ ಮಗ ನೀನು. ಉಂಕಲ ತೆಪ್ಪು ಕೆಲಿದವಲ್ಲ ಚಕ್ರ, ಆ ಕರಿ ನನ್ನ ಮಗ ಸ್ಮೈಲ ಕೊಟ್ಕೊಂಡು ಅವೆಣ್ಣ ತೆಪ್ಪಕ್ಕೆ ಹಾಕೊಂಡು ಸಾಂಗ್ ಹಾಕಂದು ಒಂಟೇ ಪುಟ್ಟ. ಈಗ ನಾನು ಏನ್ ಮಾಡ್ಲಿ? ಎಲ್ಲ ಮುಗಿದ್ಮೇಲೆ ನೀನೇನ್ ಮಾಡಕ್ ಹೋಯ್ತೀಯ? ಕಾಯಿನ್ ಬೂತ್ನ ತಗೊಂಬಂದು ರೋಡಲ್ಲಿ ಇಟ್ಟೆ. ಅವನು ಕಾಯಿನ್ ಹಾಕೊಂಡ್ ಮಾತಾಡ್ಕೊಂಡ್ ಕರ್ಕೊಂಡ್ ಹೊಂಟೇ ಹೋದ. ಶ್ರೀಮದ್ ರಮಣ ಗೋವಿಂದ ಗೋವಿಂದ ಗೋವಿಂದ. ಆಹಾ ಗೋವಿಂದ. ಅಲ್ಲಲ್ಲೇ ಏನ್ ನಿಂಗವ ನಿನ್ ದರ್ಬಾರು? ಮನೆ ಮುಂದೆ ಎಲ್ಲ ಆಳು ಕಾಳು, ಈ ದಾಂಡಿಗರ್ ಬೇರೆ ಕಟ್ಟಾಕ್ಸ್ಬಿಟ್ಟಿದ್ಯಾ? ಅಂದ್ರೆ ನಾನು ಹೇಳದಂಗೆ ನಿನ್ನ ಮೊಮ್ಮಗನ ಬಾಳಲ್ಲಿ ಒಂದ್ ಹೆಣ್ಣು ಬತ್ತಾಳೆ. ನಿನ್ನ ಮೊಮ್ಮಗ ಟಾಪ್ ಗೋಯ್ತಾನೆ ಅಂತ ಹೇಳಿದ್ನಲ್ಲ, ಅದು ನಿಜ ಆಯ್ತು ಅಲ್ವಾ ಗೋವಿಂದ? ಅಯ್ಯ ನಿನ್ ಬಾಯಿಗೆ ಇಟ್ಟಾಗ ಇದ್ಯಾಕವ ಇಷ್ಟು ದಿವಸ ನಿನ್ನ ಬಾಯ್ಲಿ ಸಕ್ಕರೆ ಯಾಕ, ನಿನ್ನ ಬಾಯ್ಲಿ ಸಕ್ಕರೆ ಯಾಕ ಅಂತಿದ್ದೆ. ಈಗ ನೋಡಿದ್ರೆ ಇಟ್ಟಾಕ ಇಟ್ಟಾಕ ಅಂತಿದ್ದೀರಲ್ಲವ್ವ. ಮತ್ತೆ ಇನ್ನೇನ್ ಹೇಳನೆ? ನಾನ್ ಸ್ವಲ್ಪ ಯಾಮಾರಿದ್ರು ನನ್ನ ಕೆಳಕ್ ಬರ್ದಂಗೆ ಟಾಪ್ ಕಳಿಸ್ಬಿಟ್ಟಿರೋರು ಈ ಬಡ್ಡಿ ಐಕ್ಳು. ಇಂಥವೇನ್ ಮಾತು? ಅಗ್ಗ ತಕೊಂಡ್ ಬರ್ರಮ್ಮಿ. ಈ ಸುಳ್ಳು ದಾಸ ಇನ್ನ ಟಾಪ್ ಕಳಿಸ್ಬಿಡವ. ಎಲ್ಲಿಗೋದಯಿ? ಶ್ರೀಮದ್ ರಮಾರಮಣ ಗೋವಿಂದ. ಲವ್ ಬಿಡ್ರಲ್ಲ, ಅವಳು ಹಿಂಗ್ ಮಾಡ್ಬಿಟ್ಲಲ್ಲ ಅಂತ ಅದನ್ನೇ ಯಾಕೆ ಹಿಂಗ್ ನೆನ್ಸ್ಕೊಂಡ್ ಕೊರ್ಗಿರಿ? ಅಪ್ಪಾಜಿ, ಅವಳು ನಂಗೆ ಹಿಂಗ್ ಮಾಡ್ಬಿಟ್ಲಲ್ಲ ಅಂತ ನಂಗೇನ್ ಚಿಂತೆ ಇಲ್ಲ. ಮತ್ತೆ ನಾನು ಅವಳಿಗೇನು ಮಾಡ್ಲಿಲ್ವಲ್ಲ ಅನ್ನೋದೇ ಚಿಂತೆ. ಸಾಲ ಮಾಡಿ ಐಟಮ್ ಹಾಕಿ ಬಟ್ಟೆ ಎಲ್ಲನೂ ಬರೀ ಅವಳಿಗೆ ಹಾಕ್ಸಿದೇ ಆಯ್ತು. ಈ ಕೈಯಿಂದ ಒಂದೂ ಬಿಚ್ಚಕ್ಕಾಗ್ನಿಲ್ಲ. ಬಟ್ಟೆ ಕೊಟ್ಟಿದ್ನಲ್ಲ, ಅದು ಈಸ್ಕೊಳ್ನಿಲ್ಲ ಅಂತವ್ನೆ. ಲೋ ನನ್ ಮಕ್ಳ, ನೀವಿಬ್ರು ಆಡ ಆಟಕ್ಕೆ ಸರಿಯಾಗಿ ಮಾಡೋಗೋಳೆ. ಹೋಗಿಲ್ಲ ಮಕ್ಕೆ, ನಾನು ಹೇಳ್ತಾ ಇರ್ತು ಅದೀಯ, ನಾವಿಬ್ರು ಸರಿಯಾಗಿ ಮಾಡ್ಲಿಲ್ಲ ಅಂತ. ತಡೀರಿ, ಒಂದ್ ಫೋನ್ ಮಾಡ್ತೀನಿ. ಪಮ್ಮಿಗ ನಾನ್ ಮಾತಾಡಕ್ಕಿಲ್ಲ. ನಾನು ಮಾತಾಡಕ್ಕಿಲ್ಲ. ಏನ್ ನನ್ ಮಕ್ಳ ನೀವು, ಸದಾ ಶಿವಂಗ್ ಅದೇ ಧ್ಯಾನ. ಹಲೋ, ಕಳ್ದೋಗಿರೋ ದೀಪಾವಳಿ ಹಬ್ಬದ ಶುಭಾಶಯಗಳು ಕಾಸು. ಸ್ಪೀಕರ್ ಆನ್ ಮಾಡೋ. ಮಣ್ಣಾನು ಕೇಳಲಿ. ಅಣ್ಣ ರಾಜ ಅಣ್ಣ. ಏ ಕೋಟೆ, ತುಕಾಲಿ ನನ್ ಮಕ್ಳ ಕೈಯಲ್ಲಿ ತುಕ್ಕಿಡ್ದಿರೋ ಕತ್ತಿ ಕೊಟ್ಟು ನನ್ ಎತ್ತಾಕೊಂಬರ ಕಳ್ಸಿದ್ಯಲ್ಲ, ಹಬ್ಬದ ಸಂಭ್ರಮದಲ್ಲಿ ಏನಾಗೋದ್ರು ಅನ್ನೋದು ಮರ್ತೋಗ್ಬಿಟ್ಟ ಕೋಟೆ. ಏಯ್, ಅವ್ರಿಗೆಲ್ಲ ನಿನ್ನ ಅಡ್ರೆಸ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ನಾನೇ ಬನ್ನಿ ಎಲ್ಲೇ ಇದ್ರು ಹುಡುಕಿ ಎತ್ತಾಕೊಂಬರ್ತೀನೋ. ನನ್ನನ್ನು ಎತ್ತಾಕೊಂಬರೋದಿರ್ಲಿ, ಮೊದ್ಲು ನಿನ್ ತಮ್ಮ ರೂಮಲ್ಲಿ ಅವನ ಅಂತ ನೋಡಲೇ. ಏ ಕೋಟೆ, ಏನ್ ಸುಮ್ನೆ ಕುಂತಿದ್ಯಾ? ಎದ್ದೋಗ್ ನೋಡ. ಏನ್ ಬೊಗಳ್ತಾ ಇದೆಯೋ? ನನ್ನ ತಮ್ಮ ರೂಮಲ್ಲೇ ಇದ್ದಾನೆ. ಬದ್ನೆಕಾಯಿ ಅವನೇ, ಮೊದ್ಲು ಹೋಗಿ ನೋಡೋ. ಕಮೋ ಕಾಮು ಕಮೋ ಕಾಮು ಕಾಮು ಎಲ್ಲಿದ್ಯಾ? ಕೂಗಾಡ್ತಾ ಇದ್ಯಾ? ಏ ಕಾಂತು, ಕೊಡೋ ಫೋನು. ಕೋಟೆ, ಸಿಕ್ಕದ್ನ ನಿನ್ ತಮ್ಮ? ಏಯ್, ಎಲ್ಲೋ ಎಲ್ಲೋ ನನ್ನ ತಮ್ಮ? ಕಿಡ್ನಾಪ್ ಮಾಡಿದೀನಿ. ಈಗ ಅವನು ನನ್ನ ಹತ್ರನೇ ಇದ್ದಾನೆ. ಹೆಂಗೆ? ನಿನ್ ಕೋಟೆಯಿಂದಾನೇ ಎತ್ತಾಕೊಂಡ್ ಬಂದಿದ್ದೀನಿ.
ಅವನ್ ಯಾಕೋ ಕರ್ಕೊಂಡು ಹೋಗಿದ್ಯಾ? ಶನ್ಮಾತ್ ಮುಂದ್ ಕತೆ ಓದಿಸ್ತಾ ಇದ್ದೆ, ತಬ್ಲಾ ಬಾರ್ಸಕ್ ಯಾರು ಇರ್ಲಿಲ್ಲ, ಅದಕ್ಕೆ ಕರ್ಕೊಂಬಂದೆ. ನಿನ್ ತಮ್ಮಂಗ್ ಜೀವ ಬಿಟ್ರೆ ಬೇರೇನು ಇಲ್ಲ. ನಾನ್ ಹೇಳ್ದಂಗ್ ಕೇಳಿಲ್ಲ ಅಂದ್ರೆ ಜೀವನೂ ಇರಲ್ಲ. ನೋಡು, ನನ್ನ ಹುಡುಗಿ ಅಪ್ಪ ಅಮ್ಮನ್ನ ನಾನ್ ಹೇಳಿದ ಜಾಗಕ್ಕೆ ಕರ್ಕೊಂಡ್ ಬರ್ಬೇಕು. ನೀನು ಅವನ ಜೊತೆ ಸೇರ್ಕೊಂಡಿದ್ಯಾ? ನೀನೇನಾದ್ರೂ ಅಲ್ಲಿ ನನ್ನ ಹುಡುಗಿ ಮೇಲೆ ಕೈ ಇಟ್ರೆ ಇಲ್ಲಿ ನಿನ್ ತಮ್ಮನ್ ಕುತ್ತಿಗೆ ಮೇಲೆ ಕಾಲಿಟ್ಬಿಡ್ತೀನಿ. ಹೇಯ್ ಬೇಡ, ನನ್ನ ತಮ್ಮನ್ಗೇನು ಮಾಡಬೇಡ. ನೀನ್ ಹೇಳ್ದಂಗ್ ಕೇಳ್ತೀನಿ. ಕೇಳಲೇಬೇಕು. ಮೊದ್ಲು ಅವ್ರ ಅಪ್ಪ ಅಮ್ಮನ ದೇವಸ್ಥಾನದ ಹತ್ರ ಕಳ್ಸ್ಕೊಡೋ, ಇಲ್ಲ ಅಂದ್ರೆ ನಿನ್ ತಮ್ಮನ್ ಕತೆ ಅಷ್ಟೇ. ಬೇಡ, ನನ್ನ ತಮ್ಮನ್ಗೇನು ಮಾಡಬೇಡ. ಕಾಸು ಅಣ್ಣ, ಆ ಸಿಪ್ಪೆಗೆ ಫೋನ್ ಮಾಡಿ ಇವಳ ಅಪ್ಪ ಅಮ್ಮನ್ನ ದೇವಸ್ಥಾನದ ಹತ್ರ ಕರ್ಕೊಂಬರಕ್ ಹೇಳು. ಹೇಳಿದೀನಿ. ಹಂಗ್ ಬಾ ದಾರಿಗೆ, ಇಲ್ಲ ಅಂದ್ರೆ ನಿನ್ ತಮ್ಮ. ಆಯ್ತು ಆಯ್ತು. ಅವ್ರ ಅಪ್ಪ ಅಮ್ಮ ದೇವಸ್ಥಾನದ ಹತ್ರ ಬರ್ತಾ ಇದ್ದಂಗೆ ನನ್ನ ತಮ್ಮನ್ ಬಿಟ್ಬಿಡ್ತಿಲ್ಲ? ಬಿಡ್ತೀನಿ ಕೋಟೆ, ಬಿಡ್ತೀನಿ. ನನ್ನ ಹುಡುಗಿ ಕರ್ಕೊಂಡು ಹೋಗಕ್ಕೆ ನಮ್ಮ ಹುಡುಗರು ಬರ್ತಾರೆ. ನನ್ನ ಹುಡುಗಿ ಅವ್ರ ಅಪ್ಪ ಅಮ್ಮ ಸೇಫ್ ಆಗಿ ಬಂದ್ಮೇಲೆ ಬಿಟ್ಬಿಡ್ತೀನಿ. ಸರಿ, ಓಕೆ, ಬಾಯ್. ಲವ್, ನೀವೆಲ್ಲ ಇವಾಗ ಸೇರ್ಕೊಂಡು ನನ್ನನ್ನ ನನ್ನ ಹುಡುಗಿನ ಒಂದು ಮಾಡೋಕೆ ಸಹಾಯ ಮಾಡ್ಬೇಕಂಡ್ರು. ಅಪ್ಪಾಜಿ, ನೀನೇನು ಎದುರ್ಕೋಬೇಡ. ತಲೆ ಮೇಲೆ ತಲೆ ಹೋದ್ರು ಸರಿ, ನಿನ್ ಪ್ರೀತಿಗೆ ಹೆಲ್ಪ್ ಮಾಡ್ತೀವಿ. ಏನ್ ಮಾಡ್ಬೇಕು ಹೇಳು? ಕೋಟೇಶ್ವರನ್ ಮನೆಗೆ ಹೋಗ್ಬೇಕು. ಇವನು ಹೋಯ್ತಾನೆ. ಯಾರೋ ನೀನು. ನಾನೇ ಹೋಗನೆ ತಲೆ ಮೇಲೆ ತಲೆ ಒಲಿ ಅಂತಿದೆ. ಅಂದೋಗ್ಲಿ ಅನ್ನ ಒಂದ್ ನಂದೋಲ ಸರಿಯಾದ ನೀನುವೆ. ಲೋ ಡೈರಿ ಮಾವ, ನೀವ್ ಯಾವ್ದಕ್ಕೂ ಭಯ ಪಡ್ಬೇಕಾಗಿಲ್ಲ. ಅಕಸ್ಮಾತ್ ಕೋಟೇಶ್ವರ ಏನಾದ್ರು ರೋಪ್ ಹಾಕಿದ್ರೆ ತಮ್ಮ ಅನ್ನಿ ಹಾಗೆ ಪದ್ರಗುಟ್ಟು ಹೊಟ್ಟೋಗ್ಬಿಡ್ತಾನೆ. ತಮ್ಮ ನೀವ್ ಅಲ್ಲಿ ಹೋದ್ಮೇಲೆ ನಾನು ಫೋನ್ ಮಾಡ್ತೀನಿ. ನಮ್ಮ ಹುಡುಗಿನ ಸೇಫ್ ಆಗಿ ದೇವಸ್ಥಾನ ಹತ್ರ ಕರ್ಕೊಂಡ್ ಬಂದ್ಬಿಡಿ. ಆಯ್ತಪ್ಪಾಜಿ, ನೀನ್ ಇಷ್ಟ ಹೇಳದ್ಮೇಲೆ ನಾವು ಹೋಗಿ ಕರ್ಕೊಂಬತ್ತೀವಿ. ಏನ? ಹೌದ್ ಕಣೋ, ಒಂದೇ ಬಟ್ಲ ಹಂಚ್ಲು ಕುಡಿತೀವಿ ಅಂತ ಫ್ರೆಂಡ್ಗೆ ಇಷ್ಟು ಮಾಡಕ್ಕಾಗಲ್ವಾ? ಹೋಗೋದು ಶಿಶುನೇ ತಕೊಂಡ್ ಬತ್ತಾರದು ಅಷ್ಟೇ. ಆಯ್ತಮ್ಮ, ಬರ. ಒಂದ್ ತಮ್ಮನ ಅದು ಮತ್ಕೊಂಡ್ರ friendship ಧೈರ್ಯ ಹೋಗೋಣ. ಅಂದ್ರೆ ಹೋಗಲ್ಲ. ಹೋಗಲ್ಲ. ಏನ್ ಮಾಡ್ಕೊಳಕ್ ಆಯ್ತದ? ಏನು ಅಂದಿ ನನ್ನ ಮಕ್ಳೆಲ್ಲ ಇಲ್ಲೇ ನಿಂತವ್ರೆ? ಅವ್ರು ನಿಂತಿದ್ರೇನು ಕೂತಿದ್ರೇನು ಅವ್ರ ನಂದೇನು ಕಿತ್ಕೊಳಕ್ ಆಗಲ್ಲ. ಅಂದ್ರೆ ಎಲ್ಲ ಕಿತ್ತಾಕ್ಬಿಟ್ಟಿದ್ಯಾ? ಅಂದ್ರೆ ನಮ್ಮನ್ನ ಏನು ಮಾಡ್ಕೊಳಕ್ ಆಗಲ್ಲ ಅಂದೆ. ಹೇಳು ಮತ್ತೆ ಅಲ್ವಾ ಮಾವ? ಏನ ನಡಿ ಹೋಗೋಣ. ನಡಿ ಗಾಡಿ. ನನ್ ಮಕ್ಳ ಇಲ್ಗೂ ಹುಡಿಕ ಬಂದ್ರ? ಏಯ್, ಏನ್ ಮಕ ನೋಡ್ತಾ ಇದ್ರ? ಎತ್ತಾಕಳ್ರ. ಡೈರೆ ನಮ್ಮ ಹತ್ರ ಏನು ಕಿತ್ಕೊಳಕ್ ಆಯ್ಕಿಲ್ಲ ಅಂತ ಕಿತ್ಕೋತವ್ರೆ, ಹಿಡ್ಕೊಂಡಿರತ್ತಾನೆ. ಏನ್ರು ಅದು ಗಲಾಟೆ? ನಾವು ರಾಜನ್ ಕಡೆಯವರು. ರಾಜನ್ ಕಡೆಯವ್ರ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಬಿಟ್ ಕಳಿಸ್ರ ಅವ್ರನ್ನ. ನನ್ನ ಮಗನೇ, ನೀನು ಗಡ್ಡ ಕೂದ್ಲು ಬೆಳೆಸಿದ್ಯಾ? ನಮ್ಮಣ್ಣ ಅದ್ನೇ ಬೆಳ್ಸವನೆ. ಏನ ಬುದ್ಧಿ ಅಣ್ಣ? ನೀನೇನ್ ಅನ್ಕಂಡೆ? ನಾನು ಅದೇ ಅನ್ಕೊಂಡೆ. ಮಂದಿ ಮತ್ತೆ ಹೋಗಲ್ಲ. ಏಯ್, ಎಲ್ ಬಚ್ಚಿಟ್ಟಿದ್ರಿ ಹೇಳ್ರ ನನ್ನ ತಮ್ಮನ್ನ? ಎಲ್ರ ನನ್ನ ತಮ್ಮ? ಸುಮ್ನಿರ, ಅವ್ನ ಎಲ್ಲ ಸೇಫ್ ಆಗಿ ಎಲ್ಲಿರ್ಬೇಕಲ್ಲ. ಅವ್ನ ಅದ್ಯಾಕೆ ಹಂಗೆ ಅಗ್ರಾಡ್ತೀಯ? ಇದೇನ್ ಮನೆ ಹಿಂಗ್ ಕಟ್ಸವನೆ? ಕಂಡವ್ರ ತನೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದ್ರೆ ನಾನು ಕಟ್ಟಿಸ್ತೀನಿ ಕಡೆ. ಸುಮ್ಮ ನಿಂತ್ಕೊಳ್ಳ, ಇದ್ಯಾಕೆ ಹಿಂಗೆ ಅಗ್ರಾಡ್ತೀಯ? ಇಲ್ಲ ನೋಡು, ಮನೆಗೆ ಯಾರು ಗೆಸ್ಟ್ಗಳು ಬಂದ್ರೆ ಹೆಂಗ್ ಅತಿಥಿ ಸತ್ಕಾರ ಮಾಡ್ಬೇಕು ಅಂತ ನಿಮ್ ಡ್ಯಾಡಿ ಮಮ್ಮಿ ಹೇಳ್ಕೊಟ್ಟಿಲ್ವಾ? ಎದಾಳಮ್ಮ ಮೇಲೆ ಎದಾಳಮ್ಮ. ಬರ ಕುತ್ಕೋ, ಬಾ ಕುತ್ಕೊಳ್ಳ. ನಿಂದು ಜಾಸ್ತಿ ಆಯ್ತು ಅನ್ಸ್ತಲ್ವಾ? ಯಾಕೋ ಎದ್ರಕೋತಿಯ? ತಮ್ಮ ತಮ್ಮ ಎಲ್ಲ ಸೇರ್ಕೊಂಡು ಏನು ಆಟ ಆಡ್ತಾ ಇದ್ದೀರಾ? ನನಗೆ ಬರ್ತಾ ಇರೋ ಸಿಟ್ಟಿಗೆ. ಯಾರು ಇವನು ಗೊಗ್ಗೈ ಇದ್ದಂಗ ಅವನೇ? ಯಾರಾದ್ರೇನು? ಈಗ ಮಜಾ ತೋರಿಸ್ತೀನಿ ನೋಡಿ. ಈಗ ತಮ್ಮ ತಮ್ಮ ಏನ್ ಹಂಗ್ ನೋಡ್ತಿದ್ಯಾ? ನಿಂಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ಎದ್ದಿದ್ಕ ಹೆಂಗೆ ಬತ್ತಿಂತಾಳೆ ಅರ್ಜೆಂಟ್ ಆಗ್ಬಿಟ್ಟೆ. ಕೂತ್ಕೊಳ. ತಮ್ಮ ತಮ್ಮ ತಮ್ಮಂಗೆ ಅರ್ಜೆಂಟ್ ಆಗಿರೋದು ಬತ್ತಿಂತಾಡಿ. ಕೂತ್ಕೊಳ, ಎದುರ್ಕೋತಿಯಲ್ಲ. ಇವ್ರು ಯಾಕೆ ಬಂದಿದ್ದಾರೆ ಕೇಳೋ? ಅವನ್ನೇನ್ ಕೇಳ್ತೀಯೋ? ನಾನು ಹೇಳ್ತೀನಿ ಕೇಳು. ಮೊದಲನೇದು, ನಮ್ ರಾಜ ಎಲ್ಲೋನೋ ಅಲ್ಲಿಗೆ ಇವ್ರ ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗಿ ಬಿಡ್ಬೇಕು. ಎರಡನೇದು, ನಾವು ಇವಳನ್ನ ಕರ್ಕೊಂಡು ಹೋಗ್ತೀವಿ. ನಿಮ್ ತಮ್ಮ ನಿಮ್ಗೆ ಸೇಫ್ ಆಗಿ ಬಂದ್ ಸೇರ್ತಾರೆ. ಇದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದು. ಏನಮ್ಮ, ತಿಂದು ಒಳ್ಳೆ ತ್ವಾಳ ಇದ್ದಂಗಿದ್ಯಾ?
ನಡ ಬಗ್ಸಿ ಮನೆ ಕೆಲಸ ಏನು ಮಾಡಲ್ವೋ? ಏನ್ ಸಿಸ್ಟರ್, ಮನೆ ಕೆಲಸ ಎಲ್ಲ ನಿಮ್ ಕೈಲೇ ಮಾಡಿಸ್ತಾರೋ? ಅದು ಎದುರ್ಕ ಬಿಡಿ ತಮ್ಮ ತಮ್ಮ. ಈಗ ಆಟ ಶುರು. ಒಂದ್ ಕೆಲಸ ಮಾಡಿ, ನೀವ್ ಅಲ್ಲಿ ಕೂತ್ಕೊಳ್ಳಿ, ಹೋಗಿ ಕೂತ್ಕೊಳ್ಳಿ, ಆಕೆ ಕಾಲ್ ಮೇಲೆ ಕಾಲು. ಎದುರ್ಕ ಬಿಡಿ ತಮ್ಮ ತಮ್ಮ. ಮತ್ತೆ ಬೇರೆ ಏನಾದ್ರೂ ತೊಂದರೆಗಳು ಕೊಡ್ತಿದ್ರಾ? ಎದುರ್ಕ ಬಿಡಿ ತಮ್ಮ ತಮ್ಮ. ಅದು ಊಟ ಮಾಡಿಸ್ಬೇಕಾದ್ರೆ ಬಾಯಿಗೆ ನೀರು ಹಾಕೊಂಡು ಮುಖಕ್ಕೆ ಒಗಿತಾ ಇದ್ರು. ಮುಖಕ್ಕೆ ಹೋಗಿತ್ತಿದ್ರಾ? ಮತ್ತೆ ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ ನೀವು? ಮಕ್ಕಕ್ಕೆ ಒಗಿಯತ್ತಾನೆ. ಆದ್ರೆ ಅವ್ರು ಇಲ್ವಲ್ಲ, ಕಿಡ್ನಾಪ್ ಆಗೋಗಿದಾರಲ್ಲ. ಅವ್ರ ಕಿಡ್ನಾಪ್ ಆದ್ರೆ ಏನಾಯ್ತು? ಇಲ್ಲ ಅವ್ರಲ್ಲ, ಇವ್ರಿಗೆ ಮಕ್ಕಕ್ಕೆ ಹೋಗುದ್ರಾಯ್ತು. ಇರಿ, ನೀರ್ ತತ್ತೀನಿ. ತಗಳ ನೀರು ಕುಳೆಯಲ್ಲಿ ನೀರ. ಸಿಸ್ಟರ್ ತಲೆ ಕೆಡಿಸ್ಕೊಬಿಡಿ ತಮ್ಮ ತಮ್ಮ. ಸಿಸ್ಟರ್ ಇದೇ ಗರ ಬಡ್ದಂಗೆ ನಿಂತ್ಬಿಟ್ರೆ ನೀರ ಮುಗಿಸ್ಬಿಟ್ಟು ಕ್ಯಾಗ್ಸಿ ಮಕ್ಕ ಹೂ ಅಂತ ಉಗಿತಾನೆ. ಎದುರ್ಕಬಿಡಿ ತಮ್ಮ ತಮ್ಮ. ಇನ್ನೊಂದು ಚೂರಾಗಿರೋ ಪಾಯ ಒಳಗೆ ಹೋಗೋದು. ಸಿಸ್ಟರ್ ಗೊಕ್ಕ ಹಿಂಗೆ ತೊಂಡ್ ಪರ್ಕೆ ಮಕ್ಕೋಗ್ರಿ. ಇದಕ್ಕೆ ಬಂದ್ಬಿಟ್ರೆ ಕ್ಯಾಕ್ರಸ್ ಮಕ್ಕೋಗೆತ್ತಾನೆ. ತಮ್ಮ ತಮ್ಮ. ನೀನೇನಮ್ಮ ಹಿಂಗ್ ಸಾಕಾಗಿ ನಿಂತ್ಕೊಬಿಟ್ಟೆ? ಸಾಕಾಗಿದ್ ಸಾಕು. ಫ್ರಿಜ್ ಹತ್ರ ಹೋಗ್ಬಿಟ್ಟು ಗಟ್ಟಿ ಮೊಸರು ತಗೊಂಡು ಚೆನ್ನಾಗಿ ಅಳ್ಳಾಡಿಸ್ಬಿಟ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತುರಿದ್ಬಿಟ್ಟು ನೀರ್ ಮಜ್ಜಿಗೆ ಮಾಡ್ಕೊಂಡು ಮೆಣಸಿನ್ಕಾಯಿ ಸೇರ್ ಸಾಕು. ಮೆಣಸಿನ್ಕಾಯಿ ತಗೊಂಡು ಬಾ ಬಾ ಬಾ, ಏನು ಫುಲ್ ಸಿಂಗಾರ ಮಾಡ್ಬಿಟ್ಟವ್ರೆ ನಮ್ ದೇವಸ್ಥಾನನ. ಅಣ್ಣ ಅಣ್ಣ ಒಂದ್ ನಿಮಿಷ ಅಣ್ಣ, ಏನಣ್ಣ ವಿಶೇಷ ದೇವಸ್ಥಾನದಲ್ಲಿ? ಮದುವೆ ಮಾಡ್ತಾವ್ರ ಕಣಪ್ಪ. ಮದ್ವೆನಾ? ಹೋಗಿ ಅಲ್ಲಿ. ಎಲ್ಲಿಗಪ್ಪ? ಅವ್ನು ನಿಂತಿದ್ದಾನಲ್ಲ, ಅಲ್ಲೋಗಿ. ಅವ್ರು ಯಾರು ನಮಗ್ ಗೊತ್ತಿಲ್ಲ, ನಾವ್ಯಾಕೆ ಹೋಗ್ಬೇಕು? ಅದೆಲ್ಲ ಹೇಳಕ್ಕಾಗಲ್ಲ, ಹೋಗಿ. ಹಲೋ ಅಣ್ಣ, ಎಲ್ಲಿದಾರ ಅವರು? ಅದೇ ಅಣ್ಣ, ಅವ್ರನ್ನ ಕಳ್ಸ್ಕೊಡ್ತಾ ಇದ್ದೀನಿ. ಕಳ್ಸ್ಬೇಡ. ಏಯ್ ನಿಂತ್ಕೊಳ್ಳಿ, ಅವ್ರನ್ನ ಹಿಡ್ದಾಕೊಳ್ಳೋ. ಆಯ್ತಣ್ಣ, ಅವ್ರು ಹಿಡ್ಕೊಳ್ರು. ಯಾಕ್ರಪ್ಪ ತಿರ್ಗಿ ಯಾಕೆ ಹಿಡ್ಕೊಂತ ಇದೀರಾ? ಎಲ್ಲಿ ಕರ್ಕೊಡ್ತಾ ಇದೀರ ನನ್ನ? ಓ ವಿಡಿಯೋ ಕಾಲ್. ಓ ನೀನೇನ ರಾಜ? ಏಯ್, ನೀನ್ ಕಿಲಾಡಿ ಆದ್ರೆ ನಾನ್ ಜಗತ್ ಕಿಲಾಡಿ ಕಣ. ನನ್ನ ತಮ್ಮನ್ನ ನನ್ನ ಮನೆಯಲ್ಲೇ ಬಚ್ಚಿಟ್ಟು ನನಗೆ ಹಲ್ವಾ ತಿನ್ನಿಸ್ದೆ ಅಲ್ವಾ? ನನ್ನ ತಮ್ಮನ್ ನೋಡ್ತೀಯಾ ಹೇಗ್ ಸಿಗ್ತಾ ಅಂತ ನೋಡ್ತೀಯಾ? ಇಲ್ಲ ನೋಡ. ಅಯ್ಯೋ ಸಿಗಾಕೊಂಡ್ಬಿಟ್ವಿ. ಏಯ್, ನನ್ನ ಎದುರಿಗೆ ಡ್ಯಾನ್ಸ್ ಮಾಡ್ತೀನ? ಡ್ಯಾನ್ಸ್ ಬರ್ತೀನಿರೋ, ಡ್ಯಾನ್ಸ್ ಮಾಡಿಸ್ತೀನಿ. ಪುಂಗಿ ಬಂದಾಗೋಯ್ತು. ಎಲ್ಲ ಕಡೆ ಸೆಕೆ ಕಿತ್ಕೊಂತ ಇರ್ಬೇಕೆ. ಆಮೇಲೆ ನೀನು ಗಂಡಸರ ತರ ಕಾಣಿಸೋ 3 ಡಮ್ಮಿ ಪಿಸ್ಗಳನ್ನ ಕಳ್ಸಿದ್ದಲ್ಲ, ಅವ್ರ ಗತಿ ಏನಾಗಿದೆ ಅಂತ ನೋಡ್ತೀಯ? ಅದೇನ ಅವಾಗವಾಗ ಕರಾಬಾಗ್ ತಮ್ಮ ತಮ್ಮ ಅಂತ ಇದ್ದಲ್ಲ ನೀನು? ಅಣ್ಣ ನಾನೊಂದ್ 2 ಸಲ ಹೇಳ್ದೆ ಅಷ್ಟೇ, ಒಂದು ಸುಮಾರು ಸಲ ಹೇಳ್ದ. ಎಲ್ಲಿ ಹೇಳು? ಹೇಳ ಅಣ್ಣ 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 ಅಣ್ಣ. ಇದನ್ನೇ ಮೇಂಟೈನ್ ಮಾಡ. ನೀನ್ ಅದೇನೋ ಕೇಳ್ತಾ ಇದ್ದಲ್ಲ? ನಾನೇನು ಹೇಳಿಲ್ಲ. ಮೊಸರ್ಗೆ ಈರುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅಳ್ಳಾಡಿಸ್ಬೇಕು. ಹೆಂಗೆ? ಹಿಂಗ ಹಿಂಗ. ಏ ಕೋಟೆ ಕೋಟೆ, ಇದು ನನ್ನ ನಿನ್ನ ಇಬ್ರು ಮಧ್ಯೆ ನಡೀತಾ ಇರೋ ಯುದ್ಧ. ಅವ್ರನ್ನ ಬಿಟ್ಬಿಡು ಬಿಟ್ಬಿಡು. ಯುದ್ಧ ಈಗ ಶುರುವಾಗಿದೆ ಕಣಲೇ. ಏನಂತೆ ನೀನ? ಮಿಸ್ ಕಾಲ್ ಕೊಟ್ರೆ ಹುಡ್ಕೊಂಡ್ ಬಂದುಡಿದ್ಯಾ? ನಾವೇ ಅಲ್ಲಿಗೆ ಬರ್ತೀವಿ. ಯಾರು ಹೊಡಿತಾರೋ ನೋಡೇ ಬಿಡೋಣ. ಏಯ್ ಕೋಟೆ, ನಾನ್ ಹೊಡ್ಯಕ್ ನಿಂತ್ರೆ ಜನನೂ ನೋಡಲ್ಲ, ಜಾತ್ರೆನೂ ನೋಡಲ್ಲ. ದಮ್ಮಿದ್ರೆ ಬಾರೋ ಬೀರೇಶ್ವರನ ದೇವಸ್ಥಾನದ ಹತ್ರ, ನಿನ್ಗಿಲ್ಲೇ ಕಾಯ್ತಾ ಇರ್ತೀನಿ. ಸಾವ್ ಸೈಡಲ್ಲಿ ಇದ್ರು ಗಾಂಚಲಿ ಕಮ್ಮಿ ಆಗಿಲ್ಲಲ್ಲ ನಿನಗೆ? ಬರ್ತಾ ಇದ್ದೀನಲ್ಲೇ.
ಏನ್ರೋ ಈ ಪಾರ್ಟಿ ಹೊಡ್ದವ್ರೆ? ನೀನ್ ಹೇಳ್ದಂಗೆ ತಮ್ಮ ತಮ್ಮ ಅಂದು ಅವರು ತಕೋ ತಕೋ ಅಂತ ಕೊಟ್ರು. ಅಯ್ಯ ನಿನ್ ತಮ್ಮನ್ ನಾನ್ ಮಕ್ಳ ನಿಮ್ಮನ್ ಯಾವನ್ನೂ ಬಿಡಲ್ಲ. ಎಲ್ಲ ಅವನು ಕೋಟೆ ಬರ್ತೀನಿ ಅಂತ ಹೇಳಿ ನಿಮ್ಮನ್ ಕಳ್ಸೋನಲ್ಲ ಹೇಳಿತರ. ಒಂದ್ ಹುಡ್ಗಿನ್ ಮುಂದಿಟ್ಕೊಂಡು ಆಟ ಆಡ್ತಿದ್ದಾನಲ್ಲ ಅವನು ಒಬ್ಬ ಗಂಡ್ಸ. ಹೊಡಿಬೇಡಿ. ಹಿಡ್ಕಳ. ರಾಜ ಎಳ್ಕ ನಡಿಯ ಇಸ್ಕೊಳ. ರಾಜ ಫೋನಲ್ಲಿ ನೋಡಕ್ಕೇನೋ ದೊಡ್ಡ ಗಂಡಸ್ತರ ಕಾಣ್ತಿದ್ದೆ. ಈಗೇನೋ ಒಳ್ಳೆ ನರಸತ್ತ ಒಂಥರ ಹಾರ ಹಾಕೊಂಡ್ಬಿದ್ದವನು. ಜೀವ ಇದೆಯೇನ? ಇದೆಯಣ್ಣ. ಇರ್ಬೇಕು ಇರ್ಬೇಕು. ಇವನ್ ಕಣ್ ಮುಚ್ಚೋವಾಗ ಬೈದ್ ಜೊತೆ ಈ ಕೋಟೇಶ್ವರನ್ನ ಯಾಕ್ತಾನೆ ಎದುರಾಕೊಂಡು ಅನ್ನೋ ಪಶ್ಚಾತ್ತಾಪ ಇರ್ಬೇಕು. ಏನಂತ ಇವನ ಹೊಡಿಯಕ್ ನಿಂತ್ರೆ ಜನನೂ ನೋಡಲ್ಲ ಜಾತ್ರೆನೂ ನೋಡಲ್ಲ. ಏಯ್ ಎದ್ದಳ 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 ನೀನ್. ಏಯ್ ಇವನು ನನ್ನ ಮಗ ಕಣೋ. ಸೋಲು ಅನ್ನೋದು ಇವನ್ ಜಾಯಮಾನದಲ್ಲೇ ಇಲ್ಲ. ಇನ್ನೊಬ್ರ ಕಷ್ಟಕ್ಕೆ ಹೆಗಲ್ ಕೊಡವನು ನನ್ ಮೊಮ್ಮಗ. ಆ ಬೀರೇಶ್ವರ ಇವನ್ನೆಂದು ಕೈ ಬಿಡೋದಿಲ್ಲ. ಅವನು ಎದ್ರೆ ನಿಮ್ಮ ಕತೆ ಅಷ್ಟೇ. ಯಾರ ಕತೆ ಏನಾಗುತ್ತೆ ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ಹೇಯ್ ನೀರ್ ಹೊಡೆದ ಎಬ್ಬಿಸ ಇವನ್ನ. ಹೇಯ್ ಕರ್ಕೊಂಬರ ಹುಡ್ಗ ಹುಡ್ಗಿನ. ಹೇಯ್ ಕರ್ಕೊಂಬರ ಇಲ್ಲಿ. ಎದ್ದೇಳ ರಾಜ. ರಾಜ ಎದ್ದೇಳ ರಾಜ. ಕೋಟೆ. ಈ ಕೋಟೇಶ್ವರನ್ ನೋಡಿದ್ರೆ ಎಲ್ರು ಬೆಚ್ಚ ಬೀಳ್ತಾರೆ. ಬೀಳ್ಬೇಕು. ನಿನ್ನ ಕಣ್ಣು ಮುಂದೆನೆ ಅವಳು ತಾಳಿ ಕಟ್ಟಿಸ್ತೀನಿ. ನೋಡ್ತೀಯ? ನೋಡ್ಬೇಕು. ಏಯ್ ಕಟ್ಸೆ ತಾಳಿನ. ರಾಜ ರಾಜ ಬಾರೋ ಎದ್ದೇಳೋ.
ಏಯ್ ನಾನ್ ನಿನಗ್ ಮೊದ್ಲೇ ಹೇಳ್ದೆ ಅವನ್ ಎದ್ರೆ ನಿನ್ ಕತೆ ಮುಗಿಸ್ತಾನೆ ಅಂತ ನನ್ನ ಮಾತೇ ಕೇಳಲಿಲ್ಲ ನೀನು. ಏನ ಹಂಗ್ ಕಣ್ ಕೆಕ್ ಕುರ್ಸ್ಕೊಂಡ್ ನೋಡ್ತಾ ಇದೀಯಲ್ಲ, ನೋಡ್ತಾ ಇರು, ನಿನ್ ಕಣ್ಣ್ ಎದುರುಗಡೆನೆ ರಾಜ ಅವಳಿಗೆ ಹೆಂಗ್ ತಾಲಿ ಕಟ್ತಾನೆ ಅಂತ. ಏನ್ಲ ಹೇಳ್ತಿದ್ಯಾ? ನಾನು ಹೇಳ್ತಿದ್ನಲ್ಲ ನಮ್ ರಾಜ ಒಬ್ಳನ್ ಲವ್ ಮಾಡ್ತಿದ್ದ ಅಂತ, ಅದಿದೆ ಹುಡುಗಿ. ಮುಂಕನಮ್ಮ ಇವಳನ್ ಕರ್ಕ ಬರಕ್ ಹೋಗೇನೆ ನಮ್ 3 ಜನ ಈ ಮಟ್ ಕೊಡ್ಸ್ಕೊಂಡಿರೋದು. ಹೌದೇನ್ಲ ರಾಜ? ಏನವ ಶಿವ? ಅಯ್ಯ ನೀವೇನಂತೀರಪ್ಪ? ನಡೀಲಿ, ನಮ್ ಬೇಡ ಅಂತೀನಿ. ಹಂಗಂದ್ರೆ ಸುಮ್ನೆ ಆಗ್ಬಿಟ್ಟಿರಾ? ಮದ್ವೆ ಮಾಡೋಣ ಬರ್ರಿ. ಇನ್ಯಾಕ್ ತಡ? ಬಾರವ, ಹೋಗ್ ರಾಜನ್ ಪಕ್ಕದಲ್ಲಿ ನಿಂತ್ಕೋ. ಜೋಡಿ ಎಷ್ಟ್ ಚಂದಾಗದೆ ನೋಡು. ಈ ರಾಕ್ಷಸರ ಎದುರಿಗೆ ಯಾಕೆ ತಾಳಿ ಕಟ್ಟಿಸ್ಬೇಕು? ಬೀರಪ್ಪನ ಸನ್ನಿಧಿಲ್ ತಾಳಿ ಕಟ್ಸವ. ಬನ್ನಿ ಬನ್ನಿ ಎಲ್ಲ. ಏ ಕೋಟೆ, ನೀನ್ ಕೋಟೆ ಇರ್ಬೋದು, ಆ ಕೋಟೆ ಒಳಗಡೆ ಆಳ್ವಿಕೆ ನಡ್ಸೋ ರಾಜ ರಾಜ ನಾನು. ನನ್ಗೇನಾದ್ರೂ ಹೊಡಿಬೇಕನ್ಸಿದ್ರೆ ಬರೀ ಮಿಸ್ಕಾಲ್ ಕೊಡಿ, ಹುಡಿಕೊಂಬಂದ್ ನಾನೇ ಹೊಡಿತೀನಿ. ತಗೊಳ್ಳಿ ನನ್ನ ನಂಬರು 9916572464. ನಡೀರ ನೀವು ಹೋಗೋಣ.